Good evening. So once again ಎಲ್ಲರಿಗೂ ವೆಲ್ಕಮ್ ಟು ದ ಕನ್ನಡ ವೆಬಿನಾರ್. ಕನ್ನಡ ವೆಬಿನಾರ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್ ಟು ಎವ್ರಿ ಒನ್ ಫಸ್ಟ್ ಥಿಂಗ್. ಅಂಡ್ ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಟ್ರೇಡಿಂಗ್ ಅಂದ್ರೇನು, ಫಂಡಮೆಂಟಲ್ ಅಂದ್ರೇನು, ಪ್ರತಿ ಒಂದ್ರ ಬಗ್ಗೆನೂ ನಾನು ನಿಮ್ಗೆ ವೆಬಿನಾರ್ ಅಲ್ಲಿ ಹೇಳ್ತಾ ಇದ್ದೀನಿ. ಯಾರ್ಯಾರು ಈ ವೆಬಿನಾರ್ ನ ನೋಡ್ತಾ ಇದ್ದೀರಾ, ವೆಬಿನಾರ್ ಕಂಪ್ಲೀಟ್ ಆಗೋ ತನಕನೂ ಕೂಡ ಕಾನ್ಸಂಟ್ರೇಷನ್ ಇಲ್ಲೇ ಇರ್ಲಿ. ಐ ಆಮ್ ಸ್ಪೆಂಡಿಂಗ್ ನನ್ನ ಪರ್ಸನಲ್ 1 ಅವರ್ ನ ನಿಮ್ಗೋಸ್ಕರ ಸ್ಪೆಂಡ್ ಮಾಡ್ತಿದ್ದೀನಿ ಅಂದ್ಮೇಲೆ ನೀವು ನನಗೋಸ್ಕರ 1 ಅವರ್ ನ ಸ್ಪೆಂಡ್ ಮಾಡಿ. ಓಕೆನಾ? ನೀವು ನನಗೋಸ್ಕರ 1 ಅವರ್ ಸ್ಪೆಂಡ್ ಮಾಡಿದ್ರ ವ್ಯಾಲ್ಯೂ ನಾನು ನಿಮ್ಗೆ ಖಂಡಿತವಾಗ್ಲೂ ಕೊಡ್ತೀನಿ. ಎಷ್ಟೋ ಜನ ನನಗೋಸ್ಕರ 1 ಅವರ್ ವೇಟ್ ಮಾಡ್ತಾ ಇದ್ದೀರಾ. ಫಾರ್ ಶೋರ್ ನಿಮ್ಗೋಸ್ಕರ ನಾನು ನಿಮಗೆ ಒಂದು ಸಮಥಿಂಗ್ ಕೊಡ್ತೀನಿ. ಕಂಪ್ಲೀಟ್ ವೆಬಿನಾರ್ ಮುಗಿಯೋ ತನಕನೂ ಇರಿ. ಇಲ್ಲಿ ಜಸ್ಟ್ ಎಲ್ಲರೂ ನಿಮ್ಮ ಇಂಟ್ರೊಡಕ್ಷನ್ ನ ಹಾಕ್ಬಹುದಾ? ನೀವು ಹೆಸರು ಮತ್ತು ಯಾವ ಊರಿಂದ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನಿಮ್ಮ ಹೆಸರು ಮತ್ತು ನಿಮ್ಮ ಯಾವ ಊರಿಂದ ನೀವು ಕನೆಕ್ಟ್ ಆಗ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಫಾಸ್ಟ್ ಆಗಿ ಎಲ್ಲ. ಸೊ ಸುಧನ್ ನಂದು ಬೀದರಿಂದ, ಮಂಜು ದಾವಣಗೆರೆಯಿಂದ, ಪ್ರದೀಪ್ ದಾವಣಗೆರೆ, ಸುನಿಲ್ ಸರ್ಜಾಪುರ, ನಾಗನಾಥ್ ಮಂಗಳೂರು, ಗಂಗಾಧರ್ ಬೆಂಗಳೂರು, ರಾಕೇಶ್ ಬೀದರ್, ಬಿಜಾಪುರದಿಂದ ಅಪ್ಪು ಅವರು, ದರ್ಶನ್ ಮೈಸೂರಿಂದ, ರವಿಚಂದ್ರ ಬೆಂಗಳೂರಿಂದ, ರಮೇಶ್ ಅವರು ಬಿಡದಿಯಿಂದ, ಕೊಟ್ರೇಶ್ ಅವರು ಕೊಟ್ಟೂರಿಂದ, ಅನಿಲ್ ಕುಮಾರ್ ಬೆಂಗಳೂರಿಂದ, ರಾಕೇಶ್ ಬಿಜಾಪುರದಿಂದ. ಓಕೆ, ರಾಜ್ಯದ ಹಲವೆಡೆ ಬೇರೆ ಬೇರೆ ಸಿಟಿಗಳಿಂದ ಎಲ್ಲ ಕನೆಕ್ಟ್ ಆಗ್ತಾ ಇದ್ದೀರಾ. ವೆರಿ ಗುಡ್. ಶಿವಮೊಗ್ಗದಿಂದ, ನಮ್ಮ ಶಿವಮೊಗ್ಗ. ಓಕೆ. ಸುನಿಲ್ ಗೌಡ ಕನಕ್ಪುರದಿಂದ. ಓಕೆ. ಸಚಿನ್ ಅವರು ಬೆಳಗಾವಿಯಿಂದ. ವೆರಿ ಗುಡ್. ಸಿದ್ದು ಅವರು ಕೆಂಗೇರಿಯಿಂದ. ಸೂಪರ್. ಥ್ಯಾಂಕ್ ಯು. ಯಾರು ರಿಪ್ಲೈ ಮಾಡಿದ್ರೆ ಎಲ್ಲರಿಗೂ ಧನ್ಯವಾದಗಳು. ಎಷ್ಟೋ ಜನ ರಿಪ್ಲೈ ಮಾಡಿಲ್ಲ. ಅಪ್ರಾಕ್ಸಿಮೇಟ್ಲಿ 50% ಆಫ್ ದ ಪೀಪಲ್ ನಾಟ್ ರೆಸ್ಪಾಂಡೆಡ್. 50% ಆಫ್ ದ ಕ್ರೌಡ್ ರಿಪ್ಲೈ ಮಾಡಿಲ್ಲ. ನೀವು ಆಕ್ಟಿವ್ ಇರಿ. ಯಾಕಂದ್ರೆ ಈ ವೆಬಿನಾರ್ ನನಗೋಸ್ಕರ. ನನಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತ ಗೊತ್ತಿದೆ. ಈ ವೆಬಿನಾರ್ ನಾನು ಮಾಡ್ತಿರೋದು ಕಂಪ್ಲೀಟ್ಲಿ ನಿಮ್ಗೋಸ್ಕರ. ಕಾನ್ಸಂಟ್ರೇಷನ್ ಕಂಪ್ಲೀಟ್ ಆಗಿ ಇಲ್ಲೇ ಇರ್ಲಿ. ವೆಬಿನಾರ್ ಮುಗಿಯೋ ತನಕನೂ ಕಾನ್ಸಂಟ್ರೇಷನ್ ಇಲ್ಲೇ ಇರ್ಲಿ. ಓಕೆನಾ? ಥ್ಯಾಂಕ್ ಯು. ವೆಬಿನಾರ್ ನ ಸ್ಟಾರ್ಟ್ ಮಾಡುವಂತ ಸಮಯ. ಈಗಿನ ಕಾಲದಲ್ಲಿ ಸ್ಟಾಕ್ ಮಾರ್ಕೆಟ್ ಯಾಕೆ ಅಗತ್ಯವಿದೆ? ವೆರಿ ಸಿಂಪಲ್ ಕ್ವಶನ್ ಎಲ್ಲರಿಗೂ. ಯಾಕೆ ಅವಶ್ಯಕತೆ ಇದೆ? ಯಾಕೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ ನ ಮಾಡಬೇಕು? ಯಾರು ಒಂದೊಂದಿಬ್ರು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ಯಾರಿಗೆ ಗೊತ್ತಿದೆ ಅವರು. ಯಾಕೆ ಸ್ಟಾಕ್ ಮಾರ್ಕೆಟ್ ಬೇಕು? ಸ್ಟಾಕ್ ಮಾರ್ಕೆಟ್ ನಮ್ಗೆ ಯಾಕೆ ಬೇಕು? ನಾವು ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದೀವಿ, ಆರಾಮಾಗಿದ್ದೀವಿ, ತಿಂಗಳಿಗೆ ಸ್ಯಾಲರಿ ಬರ್ತಿದೆ. ಯಾಕೆ ಸ್ಟಾಕ್ ಮಾರ್ಕೆಟ್ ಬೇಕು ನಮಗೆ? ಮನಿ, ದುಡ್ಡು ಮಾಡ್ಲಿಕ್ಕೆ. ವೆರಿ ಗುಡ್. ಎಕ್ಸ್ಟ್ರಾ ಅರ್ನ್ ಮನಿ. ಓಕೆ. ನೆಕ್ಸ್ಟ್ ಫ್ಯೂಚರ್. ವೆರಿ ಗುಡ್ ಲೋಕೇಶ್ ಅವರೇ. ಅರ್ನಿಂಗ್ ಮನಿ ಲೀಗಲಿ. ಅಪ್ಪು ಅವರೇ ವೆರಿ ಗುಡ್. ಓಕೆ. ಫೈನಾನ್ಷಿಯಲ್ ಫ್ರೀಡಮ್. ಎಕ್ಸಲೆಂಟ್ ಅನಿಲ್ ಕುಮಾರ್. ಮಂಜು ಅವರು ಫ್ಯೂಚರ್ಗೋಸ್ಕರ ಅಂತಿದ್ದಾರೆ. ಫೈನಾನ್ಷಿಯಲ್ ಫ್ರೀಡಮ್ ಅಂತ MSG40 ಅಂತಿದೆ. ಮನಿಗೋಸ್ಕರ ಈಶ್ವರ್ ಅವರು. ಲರ್ನ್ ಸ್ಟಾಕ್ ಮಾರ್ಕೆಟ್. ಎಕ್ಸಲೆಂಟ್. ಆಕ್ಚುಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಲರ್ನ್. ಯಾರ್ಯಾರು ಈಗ ಯಾವ್ಯಾವ ಕಂಪನಿ ವರ್ಕ್ ಮಾಡ್ತಾ ಇದ್ದೀರಾ ಅವರೆಲ್ಲ ಡೇ 1 ಇಂದ ಹೋಗಿ ಖಂಡಿತವಾಗ್ಲೂ ಆ ಕೆಲಸದಲ್ಲಿ ಕೂತಿಲ್ಲ ಅಲ್ವಾ? ಕಲ್ತಿದ್ದೀರಾ, ಈ ಎಕ್ಸಾಮ್ ನ ಪಾಸ್ ಮಾಡಿದೀರಾ, ಕಂಪ್ಲೀಟ್ ಒಂದು ಜಾಬ್ ನ ತಗೊಂಡು ಇಂಟರ್ವ್ಯೂ ಪಾಸ್ ಮಾಡಿ ಒಂದು ಕಂಪ್ನಿಲಿ ಜಾಯ್ನ್ ಆಗಿದ್ದೀರಾ. ಹಾಗೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಕಲಿಕೆ ಅನ್ನೋದಿದೆ. ಆ ಕಲ್ತ್ರೆ ನೀವ್ ಏನೇನ್ ಆಗಬಹುದು ಅನ್ನೋದನ್ನ ಫಾರ್ ಶೋರ್ ಈ ವೆಬಿನಾರ್ ಅಲ್ಲಿ ನೋಡ್ತೀರಾ. ಯಾರ್ಯಾರು ಈ ಸ್ಟಾಕ್ ಮಾರ್ಕೆಟ್ಗೆ ಸರ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಕಳ್ಕೊಳ್ಳೋದೆ ಅನ್ನೋ ಮೈಂಡ್ ಅಲ್ಲಿ ಇದೀರಾ, ಸ್ವಲ್ಪ ಆಚೆ ಬನ್ನಿ. ಓಕೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಈ ವೆಬಿನಾರ್ ಮುಗಿಯೋ ತನ ನೀವು ನಿಮ್ಮಲ್ಲಿರೋ ಒಪಿನಿಯನ್, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಲಾಸೇ ಆಗುತ್ತೆ ಅನ್ನೋ ಒಪಿನಿಯನ್ ನಿಮ್ದೇನಿದೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಓಕೆನಾ? ಒನ್ಸ್ ಅಗೇನ್ ಎಲ್ಲರಿಗೂ ವೆಲ್ಕಮ್. ಯಾಕೆ ನಮಗೆ ಸ್ಟಾಕ್ ಮಾರ್ಕೆಟ್ ಬೇಕು ಅಂತಂದ್ರೆ ಹಣದ ಮೌಲ್ಯ. ಆಕ್ಚುಲಿ ನೀವು ಇದುವರೆಗೂ ಹೇಳಿದ್ದು ಸಮಥಿಂಗ್ ನಾನು ಕೂಡ ಸ್ವಲ್ಪ ಹೇಳ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹಣದ ಮೌಲ್ಯ ಅಂದ್ರೇನು, ದುಡ್ಡಿನ ವ್ಯಾಲ್ಯೂ ಏನಿದೆ ದಿನೇ ದಿನೇ ಕಡಿಮೆ ಆಗ್ತಿದೆ. ಇದರ ಅರ್ಥ ಏನು ಅಂದ್ರೆ ಇನ್ಫ್ಲೇಷನ್ ನ ಬೀಟ್ ಮಾಡ್ಲಿಕ್ಕೆ ನಮ್ ಕಡೆಯಿಂದ ಆಗ್ತಾ ಇಲ್ಲ. ಎಷ್ಟೋ ಜನ ಈ ವಿಡಿಯೋನ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀರಾ. ಇನ್ಫ್ಲೇಷನ್ ಅಂದ್ರೆ ಏನು? ಹಣದುಬ್ಬರ. 10 ವರ್ಷಗಳ ಹಿಂದೆ ನಾನು ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಲಿಕ್ಕೆ ಎಷ್ಟು ದುಡ್ಡು ಬೇಕಿತ್ತು, ಅದೇ ದುಡ್ಡು ಈಗ ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಲಿಕ್ಕೆ ಆಗತ್ತಾ? ಆನ್ಸರ್ ಇಸ್ ಬಿಗ್ಗೆಸ್ಟ್ ನೋ. ಇನ್ಫ್ಲೇಷನ್ ಓಡ್ತಾ ಇದೆ. ನಮ್ ಸ್ಯಾಲ್ರಿ 1%, 2%, 3% ಇನ್ಕ್ರಿಮೆಂಟ್ ಪರ್ ಆನಮ್ ಆಗ್ತಾ ಇದೆ ಅಲ್ವಾ? ಹಣದುಬ್ಬರ. ನನಗೆ ಹಣ, ಈಗ ಕಂಪನಿಗಳು ಮುಂದೆ ಹೋಗ್ತಿದಾವಲ್ಲ, ಹಾಗೆ ನಾನು ಕಂಪನಿ ಕೂಡ ಜೊತೆ ಬೆಳಿಬೇಕು.
ಅಂಡ್ ಇನ್ನೊಂದು, ಒಂದೇ ಇನ್ಕಮ್ ಸಾಕಾಗಲ್ಲ. ಈ ನಮ್ಮ ಇಂಡಿಯಾದಲ್ಲಿ ಎಸ್ಪೆಷಲಿ ಏನಾಗುತ್ತೆ ಅಂದ್ರೆ, ಮನೆಯಲ್ಲಿ 10 ಜನ ಕುತ್ಕೊಂಡು ತಿಂತಾರೆ, ಒಬ್ರು ಇಬ್ರು ಕೆಲಸ ಮಾಡ್ತಾರೆ. ಅದೇ ಬೇರೆ ಕಂಟ್ರಿಲಿ, ಅಮೆರಿಕ ಬೇರೆ ಕಂಟ್ರಿಲಿ ಮನೇಲಿ ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ಲರೂ ದುಡಿತಾರೆ, ಮಕ್ಳು ಸ್ಕೂಲಿಗೆ ಹೋಗ್ತವೆ, ಎಲ್ಲವೂ ಬಿಸಿ ಇರ್ತಾರೆ. ನಮ್ಮ ಊರಲ್ಲಿ ಹಂಗಲ್ಲ ಅಲ್ವಾ? ಸೊ ಹಾಗಾಗಿ ಇನ್ಕಮ್, ಒಂದೇ ಒಂದು ಇನ್ಕಮ್ ಸಾಕಾಗಲ್ಲ, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಬೇಕು. ಈಗಿನ ಜಗತ್ತಿನಲ್ಲಿ, ಈಗಿನ ಕಾಲದಲ್ಲಿ ಒಂದು ಮಗುವಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕು, ಒಬ್ಬ ವಿದ್ಯಾವಂತನಾಗಿ ಮಾಡ್ಬೇಕು ಅಂತಂದ್ರೆ ಮಿನಿಮಮ್ 1 ಕೋಟಿ ರೂಪಾಯಿನಾದ್ರೂ LKG UKG ಇಂದ ಒಂದು ಒಳ್ಳೆ ಡಬಲ್ ಡಿಗ್ರಿ ತಗೊಳ್ಳಿಕ್ಕೆ ಬೇಕೇ ಬೇಕು. ಎಷ್ಟ್ ಜನ ಅಕ್ಸೆಪ್ಟ್ ಮಾಡ್ತೀರಾ ಹೇಳಿ ನೋಡೋಣ? ಎಷ್ಟ್ ಜನ ಒಳ್ಳೆ ಎಜುಕೇಶನ್ ಕೊಡ್ಬೇಕು ನನ್ನ ಮಗುಗೆ ಅಂತಂದ್ರೆ ಒಂದು CR ಆದ್ರೂ ಬೇಕೇ ಬೇಕಲ್ವಾ? ಎಸ್, ನೋಡಿ, ಎಸ್ ಅಂತ ಹೇಳ್ತಿದ್ದಾರೆ. ಸುಮ್ನೆ ಯಾವ್ದೋ ಎಜುಕೇಶನ್ BCom ಮುಗಿಸ್ಕೊಂಡು ಕಾಮ ಕೊಡೋದಲ್ಲ ನಾ ಹೇಳ್ತಿರೋದು. ಒಂದ್ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂದ್ರೆ ಮಿನಿಮಮ್ 1 ಕೋಟಿನಾದ್ರು ಬೇಕೇ ಬೇಕು ಈಗಿನ ಪರಿಸ್ಥಿತಿಗೆ. ಸೊ ಒಂದ್ ಇನ್ಕಮ್ ಇಂದ 1 ಕೋಟಿ ರೂಪಾಯಿನ ರೀಚ್ ಮಾಡ್ಲಿಕ್ಕೆ ಸಾಧ್ಯವಿದೆಯಾ? ಅಂಡ್ ಬಂದಿರೋ ಅಷ್ಟು ಅಮೌಂಟ್ ನಾನು ಮಗುವಿನ ಎಜುಕೇಶನ್ಗೋಸ್ಕರ ತೆಗೆದಿಡ್ಲಿಕ್ಕೆ ಆಗತ್ತಾ? ಸಾಧ್ಯ ಇಲ್ಲ ಅಲ್ವಾ? ಹಾಗೆ. ಅಂಡ್ ಆಲ್ಸೋ ಬ್ಯಾಂಕ್ ರಿಟರ್ನ್ ತುಂಬಾ ಕಡಿಮೆ. 5%, 6%, 7% ನಮಗೆ ರಿಟರ್ನ್ ಕೊಡ್ತಾ ಇದೆ ಪರ್ ಆನಮ್. ಸಾಕಾಗ್ತಿದ್ಯಾ ಅದು? ಸಾಕಾಗಲ್ಲ. ಅಂಡ್ ಮನಿ ವರ್ಕ್ ಫಾರ್ ಯು, ನೀವು ಮನಿಗೋಸ್ಕರ ಕೆಲಸ ಮಾಡ್ತಾನೆ ಇದ್ದೀರಾ, ಆದ್ರೆ ದುಡ್ಡು ನಿಮಗೋಸ್ಕರ ಕೆಲಸ ಮಾಡೋ ಕೂಡ ಮಾಡ್ಬೋದಲ್ವಾ? ಅಂಡ್ ಆಲ್ಸೋ ರಿಟೈರ್ಮೆಂಟ್ ಅಂಡ್ ಫ್ಯೂಚರ್ ಪ್ಲಾನಿಂಗ್. ರಿಟೈರ್ಮೆಂಟ್ ಗಿಂತ ಫ್ಯೂಚರ್ ಪ್ಲಾನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ನಾವು ಆ ಫ್ಯೂಚರ್ಗೆ ಹೋದಾಗ್ಲೇ ನನಗೆ ಅರ್ಥ ಆಗತ್ತೆ. ಈಗ ನಮಗೆ ಅರ್ಥ ಆಗ್ತಿದೆ, ನಾನು ಓದ್ಬೇಕಿತ್ತು, ನಾನು ಮಾಡ್ಬೇಕಿತ್ತು, ನಾನು ಕಲಿಬೇಕಿತ್ತು, ನಾನು MBA ಓದ್ಬೇಕಿತ್ತು, ನಾನು ಇಂಜಿನಿಯರಿಂಗ್ ಓದ್ಬೇಕಿತ್ತು ಅಂತ ಈಗ ಜನಕ್ಕೆ ಹೇಗೆ ಅನಿಸ್ತಾ ಇದೆಯೋ, ಹಾಗೆ ಫ್ಯೂಚರ್ ಅಲ್ಲೂ ಕೂಡ ನಾನು ಇನ್ವೆಸ್ಟ್ ಮಾಡ್ಬೇಕಿತ್ತು. ನನಗೂ ಕೂಡ ಈಗೂ ಅನ್ಸತ್ತೆ. 10 ವರ್ಷದಿಂದ ನಾನು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 2014 ಅಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆದ್ರೆ ಇನ್ವೆಸ್ಟ್ಮೆಂಟ್ ನಾನು 2023 ಇಂದ ಮಾಡಿದೆ. ಕಳೆದ 2 ವರ್ಷದಿಂದ ಮಾತ್ರ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ. 2014 ಇಂದಾನೇ ನಾನು ಏನಾದ್ರು ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ, ಇವತ್ತಿನ ದಿನ ನಾನು ಏನು ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡಿದೀನಿ ಅದಕ್ಕಿಂತ ಜಾಸ್ತಿ ದುಡ್ಡು ಬರೀ ಇನ್ವೆಸ್ಟ್ಮೆಂಟ್ ಅಲ್ಲೇ ಮಾಡಿರ್ತಿದ್ದೆ. ನನಗೂ ಈಗ ಅನಿಸ್ತಿದೆ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಿತ್ತು. ಸೊ ಹಾಗಾಗಿ ಈ ಮಾಡ್ಬೇಕಾಗಿತ್ತು ಇವೆಲ್ಲವನ್ನು ಬಿಟ್ಟು ಮಾಡೋಣ. ನಾನು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ನೀವು ಕೂಡ ಇನ್ವೆಸ್ಟ್ಮೆಂಟ್ ನ ಮಾಡಿ. ಓಕೆ ಸರ್, ನನಗೆ ನಾಲೆಡ್ಜ್ ಇಲ್ಲ ಅಂತ ಹೇಳ್ತೀರಾ? ಆರಂಭಿಸಲು ಸಂಪೂರ್ಣ ಜ್ಞಾನ ಬೇಕಾಗಿಲ್ಲ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ನಿಮಗೆ ನಾಲೆಡ್ಜ್ ಅನ್ನೋ ಅವಶ್ಯಕತೆ ಇಲ್ಲ. ನಿಮಗೆ ತಪ್ಪು ಕಲ್ಪನೆ ಇದೆ, ಸ್ಟಾಕ್ ಮಾರ್ಕೆಟ್ ಕಳ್ಕೊಳ್ಳೋದಕ್ಕಿದೆ ಸರ್, ಅಂಡ್ ಅದಕ್ಕೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಸರ್. ಇದು ತಪ್ಪು ಕಲ್ಪನೆ. ಆದರೆ ಮುಂದುವರೆಸಲು ಶಿಸ್ತು ಅನ್ನೋದು ಬೇಕು, ಡಿಸಿಪ್ಲಿನ್ ನಿಮಗ್ ಬೇಕು ಅಷ್ಟೇ. ಸೊ ಎಷ್ಟೋ ಜನ ನನ್ನ ಮಾತು ಕೇಳಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, 5,000, 10,000, 1 ಲಕ್ಷ, 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆದ್ರೆ 1-2 ತಿಂಗಳಲ್ಲಿ ಏನೋ ಒಂದು ರಿಕ್ವೈರ್ಮೆಂಟ್ಗೋಸ್ಕರ ಅದನ್ನ ತೆಗೆದು ಬಿಡ್ತಾರೆ, ಅಥವಾ F&O ಟ್ರೇಡಿಂಗ್ ಮಾಡ್ಲಿಕ್ಕೋಸ್ಕರ ತೆಗೆದು ಬಿಡ್ತಾರೆ. ಈ ಡಿಸಿಪ್ಲಿನ್ ಬೇಕು. ನಾನು ಕಂಟಿನ್ಯೂ ಇದನ್ನ ಒಂದು 5 ವರ್ಷ, 10 ವರ್ಷ ಹೋಲ್ಡ್ ಮಾಡ್ತೀನಿ. ಸೊ ಆರಂಭಿಸಲು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡೋದು, ಆರಂಭಿಸಲು ಜ್ಞಾನ ಬೇಕಾಗಿಲ್ಲ. ವಾರನ್ ಬಫೆಟ್ ಅವರು 11 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಏನ್ ಜ್ಞಾನ ಇತ್ತು ಅವಾಗ? ಮುಂದುವರ್ಸ್ಕೊಂಡು ಹೋದ್ರು. ದಟ್ ಈಸ್ ದ ಡಿಸಿಪ್ಲಿನ್. ಹಿ ಇಸ್ ದ ವರ್ಲ್ಡ್ ರಿಚೆಸ್ಟ್ ಫೆಲೋ ಅಲ್ವಾ? ಸೊ ಹಾಗಾಗಿ ಇವತ್ತಿಂದಾನೇ ನೀವು ಇನ್ವೆಸ್ಟ್ಮೆಂಟ್ ನ ಮಾಡ್ತೀನಿ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇನ್ಫ್ಲೇಷನ್ ನಿಧಾನವಾಗಿ ನಿಮ್ಮ ಹಣ ತಿಂತಿದೆ. ಓಕೆ, ಸೊ ಹೆಂಗ್ ಸರ್ ಇದು ಅಂತ ಅನ್ಸತ್ತಾ? ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 10 ವರ್ಷದ ಹಿಂದೆ, ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಯು ಆರ್ ದ ಕಿಂಗ್ ಆಕ್ಚುಲಿ. ಈಗ ಅಷ್ಟೊಂದೇನ್ ವ್ಯಾಲ್ಯೂ ಇಲ್ಲ. 10 ಲಕ್ಷಕ್ಕೆ ವ್ಯಾಲ್ಯೂ ಇದೆ, ಈಗೂ ಕೂಡ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ 10 ವರ್ಷಗಳ ಹಿಂದೆ ಇರೋ ವ್ಯಾಲ್ಯೂ ಈಗ ಇಲ್ಲ. ಸೊ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ 10 ರೂಪಾಯಿ ಸ್ಕೂಲ್ ಫೀಸ್ ಕೊಡ್ತಿದ್ದೆ. ಆನವಟ್ಟಿ ವಿಶ್ವಭಾರತಿ ಸ್ಕೂಲ್ ಅಲ್ಲಿ 10 ರೂಪಾಯಿ ಫೀಸ್, ಮಂತ್ಲಿ ಫೀಸ್ ಕೊಡ್ತಿದ್ದೆ, 10 ರೂಪಾಯಿ. ಈಗ 10 ರೂಪಾಯಿ ಏನಾರ ತಗೊಂಡ್ರೆ ಕೇರ್ ಮಾಡ್ತಾರ? ಈಗ 10,000 ಆಗಿದೆ, 5,000, 10,000 ಈ ತರ ಫೀಸ್ ಆಗಿದೆ ಪರ್ ಆನಮ್, ಪರ್ ಮಂತ್. ಈ ತರ ಗ್ರೋತ್ ಇದೆ. ಸೊ ಹಾಗಾಗಿ ದುಡ್ಡು ನಿಮ್ಮ ಹತ್ರ ಇಟ್ಕೊಂಡು ದುಡ್ಡನ್ನ ಸುಮ್ಮನೆ ಇದ್ರೆ ಉಪಯೋಗ ಇಲ್ಲ. ಓಕೆ, ಸೊ ಇನ್ಫ್ಲೇಷನ್ ಬೀಟ್ ಮಾಡ್ಬೇಕು ಅಂದ್ರೆ ನಿಮ್ಮ ದುಡ್ಡು ಕೂಡ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಸೊ ಇವತ್ತು ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿಲ್ಲ ಅಂತಂದ್ರೆ ನೀವ್ ಇವತ್ತು ಏನ್ ಅನ್ಕೊಂತಿದೀರ ಗೊತ್ತಾ? ನಾನು ರಿಸ್ಕ್ ತಗೋಬೇಕಾಗತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಸರ್, F&O ಬಗ್ಗೆ ಹೇಳಿ ಅಂತ ಹೇಳ್ತಿದ್ದೀರಾ. ಖಂಡಿತವಾಗ್ಲೂ ಪ್ರತಿಯೊಂದು ಹೇಳ್ತೀನಿ, ನನ್ನ ಫ್ಲೋ ಅಲ್ಲಿ ನಾನು ಹೋಗ್ತೀನಿ. ಓಕೆನಾ? ಸೊ ಕಮೆಂಟ್ ಡಿಸೇಬಲ್ ಮಾಡಿರ್ತೀನಿ, ನಂಗೆ ಡಿಸ್ಟರ್ಬ್ ಆಗೋದು ಬೇಡ. ಕಮೆಂಟ್ ಡಿಸೇಬಲ್ ಮಾಡಿದೀನಿ. ಸೊ ಏನೇ ಕ್ವಶನ್ ಇದ್ರು ನಾನು ನಿಮ್ಗೆ ಕೇಳ್ತೀನಿ.
ಇವತ್ತಿನ ದಿನ ನೀವು ವೆರಿ ಇಂಪಾರ್ಟೆಂಟ್ ಇದು. ಇವತ್ತಿನ ದಿನ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತಂದ್ರೆ ನೀವು ನಿಮ್ಮ ಫ್ಯೂಚರ್ ರಿಸ್ಕ್ ಈಗಲೇ ತಗೋತಿದ್ದೀರಿ ಅಂತ ಅರ್ಥ. ರಿಪೀಟ್ ಮಾಡ್ತೀನಿ, ಇವತ್ತಿನ ದಿನ ನೀವು ರಿಸ್ಕ್ ತಗೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದ್ರೆ ಫ್ಯೂಚರ್ ರಿಸ್ಕ್ ನೀವು ಈಗ ತಗೋತಿದ್ದೀರಾ. ಮೇ ಬಿ ಯು ಆರ್ ಹ್ಯಾಪಿ ನೌ, ಬಟ್ ಫ್ಯೂಚರ್ ರಿಸ್ಕ್ ಫಾರ್ ಶೋರ್ ಬರುತ್ತೆ. ಆ ರಿಸ್ಕ್ ಬರಬಾರ್ದು ಅಂದ್ರೆ ನಿಮ್ಮ ದುಡ್ಡು ಕೂಡ ಗ್ರೋತ್ ಆಗ್ತಾ ಹೋಗ್ಬೇಕು. ವೆರಿ ಗುಡ್ ವರ್ಡ್ ಇದು. ಅಂಡ್ ದ ಪ್ಲೇಸ್ ಟು ಲರ್ನ್ ಸ್ಟಾಕ್ ಮಾರ್ಕೆಟ್. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ, ಟ್ರೇಡಿಂಗ್ ಮಾಡ್ಲಿಕ್ಕೆ ಕಲಿಬೇಕಾಗಿದ್ದು ಮಾರ್ಕೆಟ್ ಪಾರ್ಟ್ಸ್ ಅಲ್ಲ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಅಪ್ರಾಕ್ಸಿಮೇಟ್ಲಿ 2.5 years ಇಂದ ನಾನು ಟ್ರೈನಿಂಗ್ ಕೊಡ್ತಿದ್ದೀನಿ. ಲಾಸ್ಟ್ 6 months ಇಂದ ನಾನು ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಅಂಡ್ ಅಗೇನ್ ಇವತ್ತಿನ ಫಸ್ಟ್ ವೆಬಿನಾರ್ ಆಫ್ಟರ್ 6 months, ದಿಸ್ ಇಸ್ ದ ಫಸ್ಟ್ ವೆಬಿನಾರ್. ಓಕೆ, ಸೊ ಇವತ್ತಿಂದ ಅಗೇನ್ ನಾನು ಮತ್ತೆ ಕಲಿಸ್ಬೇಕು ಅಂತ ಒಂದು ಒಳ್ಳೆ ಉತ್ಸಾಹದಿಂದ ಬಂದಿದ್ದೀನಿ. ಯಾರ್ಯಾರು ಕಲಿಬೇಕು ಅಂತಿದ್ದೀರಾ, ಕಲಿಸೋದು ನನ್ನ ಪ್ಯಾಷನ್. ನನಗೆ ಟ್ರೈನಿಂಗ್ ಕೊಟ್ಟಿಲ್ಲ ಅಂದ್ರೆ ನನಗೆ ಆಗಲ್ಲ. ನಾನು ಟ್ರೇಡಿಂಗ್ ಮಾಡ್ತೀನಿ, ಟ್ರೈನಿಂಗ್ ಕೊಡಬೇಕು. ಸೊ ದಿಸ್ ಇಸ್ ಮೈ ಪ್ಯಾಷನ್. ಸೊ ನನ್ನಲ್ಲಿರೋ ನಾಲೆಜ್ ನ ಶೇರ್ ಮಾಡಬೇಕು. ನನ್ನ ಹೆಸರು ರಾಘವೇಂದ್ರ ಕುಲಕರ್ಣಿ ಅಂತ ಹೇಳಿ. ಐ ಆಮ್ ಅ ಟ್ರೇಡರ್. ನಾನು ಟ್ರೇಡಿಂಗ್ ಮಾಡಿ ದುಡ್ಡು ಮಾಡ್ತಿದ್ದೀನಿ. ಇನ್ವೆಸ್ಟರ್, ಇಂಡಿಯನ್ ಮಾರ್ಕೆಟ್ ಅಲ್ಲಿ, US ಮಾರ್ಕೆಟ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ನ ಮಾಡಿದ್ದೀನಿ. ಅಂಡ್ ಟ್ರೈನರ್ ಅಂಡ್ ಮೆಂಟರ್ ಅಟ್ ಮಾರ್ಕೆಟ್ ಪಾಠಶಾಲಾ. ಸೊ ಐ ಹ್ಯಾವ್ ಬಿನ್ ಅವಾರ್ಡೆಡ್ ಬೈ ಶಿಲ್ಪಾ ಶೆಟ್ಟಿ ಆಲ್ಸೋ. ಸೊ ನನ್ ಬಗ್ಗೆ ನಾ ಜಾಸ್ತಿ ಹೇಳ್ಕೊಡಲ್ಲ. ಸ್ಟಾಕ್ ಮಾರ್ಕೆಟ್ ವೆಬಿನಾರ್ ಟುಡೇಸ್ ಟಾಪಿಕ್ ಏನು ಅಂತಂದ್ರೆ, ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ತೀನಿ, ಸೈಕಾಲಜಿ ವೆರಿ ಇಂಪಾರ್ಟೆಂಟ್ ಅದನ್ನ ಹೇಳ್ತೀನಿ, ಟ್ರೇಡಿಂಗ್ ಬಗ್ಗೆ ಹೇಳ್ತೀನಿ, ಫಂಡಮೆಂಟಲ್ ಬಗ್ಗೆ ಹೇಳ್ತೀನಿ, ಟೆಕ್ನಿಕಲ್ ಬಗ್ಗೆ ಹೇಳ್ತೀನಿ, ಲಾಸ್ಟ್ ಗೆ ಕ್ವಶನ್ ಅಂಡ್ ಆನ್ಸರ್. ಸೊ ಬೈ ವೆಬಿನಾರ್ ಮ್ಯಾಕ್ಸಿಮಮ್ ಬೈ 9 o'clock 9:10 ಕಂಪ್ಲೀಟ್ ಆಗತ್ತೆ. ಅದಾದ್ಮೇಲೆ ನೀವು ಏನೇ ಕ್ವಶನ್ ಇದ್ರೂ ಕೂಡ ನನಗೆ ಕ್ವಶನ್ ನ ಕೇಳ್ಬೋದು, ನಾ ಆನ್ಸರ್ ನ ಮಾಡ್ತೀನಿ. ಓಕೆನಾ? ಓಕೆ, ಸೊ ಮುಂದುವರ್ಸೋಣ. ಸೊ ಇನ್ವೆಸ್ಟ್ ಇನ್ ಇಂಡಿಯಾ, ನಾಟ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ. ಸೊ ಏನು ಆಕ್ಚುಲಿ ಇದು ಅಂದ್ರೆ, ನಾವೀಗ ಎಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ? ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತೀವಿ. ಸರ್ ನನ್ನ ಹತ್ರ 10 ಲಕ್ಷ ರೂಪಾಯಿ ಫಿಕ್ಸ್ಡ್ ಡೆಪಾಸಿಟ್ ಇದೆ ಸರ್ ಅಂತೀರಾ. ಅಂಡ್ 5,000 ರೂಪಾಯಿ ಮಂತ್ಲಿ RD ಪೇಮೆಂಟ್ ಮಾಡ್ತಿದ್ದೀನಿ, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡಿದೀನಿ, ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡಿದೀನಿ. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ನ ಮಾಡ್ತಿಲ್ಲ. ಯಾಕೆ ಅಂದ್ರೆ ಲಾಸ್, ಭಯ, ಅಥವಾ ನಾಲೆಜ್ ನ ಕೊರತೆ, ಅಥವಾ ಪಾಸ್ಟ್ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಯಾಕೆ ಹಿಂಗಾಗತ್ತೆ ಅಂದ್ರೆ, ಕಡಿಮೆ ಇರೋ ಸ್ಟಾಕ್ ನ ತಗೊಳ್ಳಿಕ್ ಹೋಗ್ತೀವಿ. VI 10 ರೂಪಾಯಿ ಇದೆ ಸರ್, ವೋಡಾಫೋನ್ ಐಡಿಯಾ ತಗೊಂಡ್ಬಿಡೋಣ. 10 ರೂಪಾಯಿ ಸರ್, 1,000 ಶೇರ್ಸ್ ತಗೊಂಡ್ಬಿಟ್ಟಿದೀನಿ, 1 ರೂಪಾಯಿ ಬಂದ್ಬಿಟ್ಟಿದೆ ಸರ್. VI, ಆ ಕಂಪನಿ ಡೆಟ್ 83,000 ಕೋಟಿ ರೂಪಾಯಿ ಬರೀ ಗೋರ್ಮೆಂಟ್ ಪೇ ಮಾಡ್ಬೇಕು ಅವರು. ಲಾಸ್ಟ್ ಫ್ಯೂ ಡೇಸ್ ಬಿಫೋರ್ ನಂಗೆ ಒಬ್ರು ಮೆಸೇಜ್ ಮಾಡಿದ್ರು, ಸರ್ VI ಪರ್ಚೇಸ್ ಮಾಡ್ಬೋದಾ ಸರ್ ಅಂತ ಹೇಳಿ. ಅವ್ರಿಗೆ ನಾ ಹೇಳ್ತಿದೀನಿ, ಬರೀ ಡೆಟ್ 83,000 ಕೋಟಿ ರೂಪಾಯಿ ಬರೀ ಅವರು ಡ್ಯೂ ಪೇಮೆಂಟ್ ಮಾಡೋಕಿದೆ, ಡೆಟ್ ಅಲ್ಲ ಡ್ಯೂ. ಅದನ್ನ ಪೇ ಮಾಡ್ಲಿಕ್ಕೇನೆ ಅವ್ರ ಹತ್ರ ದುಡ್ಡಿಲ್ಲ. ನಾನ್ ಅವ್ರಿಗೆ ದುಡ್ಡು ಕೊಟ್ರೆ ಉಪಯೋಗ ಇಲ್ಲಲ್ಲ. ಇಂತಹ ಕಂಪನಿಗಳನ್ನ ಇನ್ವೆಸ್ಟ್ಮೆಂಟ್ ಮಾಡೋದು ಬಿಟ್ಟು ನೀವು ಥಿಂಕ್ ಮಾಡ್ಬೇಕಾಗಿರೋದು ಏನು ಅಂದ್ರೆ, ಕ್ಯಾನ್ ಎನಿವನ್ ಬಿಕಮ್ ರಿಚ್ ಬೈ FD ಆರ್ RD? ಹಾನೆಸ್ಟ್ ಆಗಿ ಆನ್ಸರ್ ಮಾಡಿ. ಸರ್ ನಾನು FD ಇಟ್ಟು ಅದರಿಂದ ಬಂದಿರೋ ಇಂಟ್ರೆಸ್ಟ್ ಇಂದ ಒಂದು ಬೈಕ್ ತಗೊಂಡಿದೀನಿ ಅಂತ ಯಾರಾದ್ರೂ ಇದಾರಾ? ಆನ್ಸರ್ ಇಸ್ ನೋ. RD ಇಟ್ಟು ಇದೆಲ್ಲ ನಿಮ್ಮ ಅಮೌಂಟ್ ಸೇವ್ ಆಗುತ್ತೆ ಹೊರತು ಇಲ್ಲಿ ಲೋ ರಿಟರ್ನ್ ಅಂಡ್ ಲಿಮಿಟೆಡ್ ಗ್ರೋತ್. ನಿಮ್ಮ ದುಡ್ಡಿಗೆ ಸರಪಳಿ ಹಾಕಿ ಕಟ್ತಿದ್ದೀರಾ, ಗ್ರೋತ್ ಆಗ್ಬೇಡ ಇದಕ್ಕಿಂತ ಜಾಸ್ತಿ ಅಂತ. ಅರ್ಥ ಆಗ್ತಿದೆ ಅಲ್ವಾ? ನಿಮ್ಮ ದುಡ್ಡಿಗೆ ನೀವು ಸರಪಳಿ ಹಾಕ್ತಿದ್ದೀರಾ, ಇದಕ್ಕಿಂತ ಜಾಸ್ತಿ ಗ್ರೋತ್ ಆಗ್ಬೇಡ, ನೀನು 5-6% ಅಷ್ಟೇ ಗ್ರೋತ್ ಆಗು ಪರ್ ಆನಮ್ ಅಂತ ನೀವೇ ಸರಪಳಿ ಹಾಕ್ತಿದ್ದೀರಾ. ನಾ ಹಾಗಂತ FD RD ಮಾಡಬೇಡಿ ಅಂತ ಹೇಳ್ತಿಲ್ಲ. FD RD ಜೊತೆ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಇನ್ವೆಸ್ಟ್ಮೆಂಟ್ ನ ಮಾಡಿ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂದ್ರೆ ರಿಸ್ಕ್ ಇದೆಯಾ? ಎಸ್, ರಿಸ್ಕ್ ಇದೆ. ರಿಸ್ಕ್ ಇಲ್ಲದೆ ಯಾವತ್ತು ನಿಮ್ಗೆ ಗ್ರೋತ್ ಇರಲ್ಲ. ಯಾರು ಕೂಡ ಈ ಜಗತ್ತಿನಲ್ಲಿ ರಿಸ್ಕ್ ತಗೊಳ್ಳದೆ ರಿಚ್ ಆಗಿಲ್ಲ. ಸೊ ಇಲ್ಲಿ ನಿಮ್ಗೆ 2 ತರ ಇದೆ. ಸೊ ನಾವು ಯು ಆರ್ ಟೇಕಿಂಗ್ ಸ್ಮಾಲ್ ರಿಸ್ಕ್. ಓಕೆ, ನೀವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರಿ ಅಂತಂದ್ರೆ ಸ್ಮಾಲ್ ರಿಸ್ಕ್ ತಗೋತಿದ್ದೀರಾ. ಸ್ವಲ್ಪ ಜಾಸ್ತಿ ರಿಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಂತ ಹೋಗಿ, ದುಡ್ಡು ಬರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿದಾಗ ದುಡ್ಡು ಎಲ್ಲೂ ಹೋಗಲ್ಲ. ಇಫ್ ಯು ಟೇಕ್ ರಿಸ್ಕ್ ಯು ಕ್ಯಾನ್ ಗೆಟ್ ಮೋರ್. ಸ್ವಲ್ಪ ಹಿಂದೆ ಓಡೋಗಿ ಜಂಪ್ ಮಾಡಬೇಕು ಅಷ್ಟೇ. ನೀವು ನಿಂತಲ್ಲೇ ಜಂಪ್ ಮಾಡೋಕ್ಕಿಂತ ಸ್ವಲ್ಪ ಹಿಂದೆ ಓಡೋಗಿ ಜಂಪ್ ಮಾಡಿದ್ರೆ ಸಿಗುತ್ತೆ. ಸೊ ಬಟ್ ಡೋಂಟ್ ಟೇಕ್ ನಾಟ್ ಫೂಲಿಶ್ ರಿಸ್ಕ್, ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್, ನಾಟ್ ಫೂಲಿಶ್ ರಿಸ್ಕ್ ಅಂತ ಹೇಳ್ತೀವಿ. ಯಾವಾಗ್ಲೂ ನಮ್ಮಲ್ಲಿ ಎಷ್ಟಾಗತ್ತೋ ಅಷ್ಟೇ ಇನ್ವೆಸ್ಟ್ ಮಾಡಬೇಕು. ಸರ್ ರಾಘವೇಂದ್ರ ಸರ್ ಇನ್ವೆಸ್ಟ್ ಮಾಡು ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಬ್ಯಾಂಕಿಂದ ಲೋನ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋದ್ರೆ ಉಪಯೋಗ ಇಲ್ಲ, ಮಾಡಬೇಡಿ.
ನಿಮ್ಮಲ್ಲಿ ಉಳಿದಿರೋ ಎಕ್ಸ್ಟ್ರಾ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಪ್ಲೀಸ್ ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್, ನಾಟ್ ಫೂಲಿಶ್ ರಿಸ್ಕ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್, ಯು ಕ್ಯಾನ್ ಬಿಕಮ್ ರಿಚ್ ಬೈ ಇನ್ವೆಸ್ಟಿಂಗ್ ಇನ್ ದ ಸ್ಟಾಕ್ ಮಾರ್ಕೆಟ್. ಯಾಕೆ? ಇಲ್ಲಿ ರಿಟರ್ನ್ ಹೈ ಇರುತ್ತೆ, ಗ್ರೋ ಯುವರ್ ವೆಲ್ತ್, ವೆಲ್ತ್ ಕ್ರಿಯೇಷನ್ ಆಗುತ್ತೆ. ನೀವು ಯಾವುದೇ ತರದ ಹಣಕ್ಕೆ ನೀವು ಸರಪಳಿ ಹಾಕಲ್ಲ, ಯಾಕಂದ್ರೆ ದುಡ್ಡು ನಿಮಗೋಸ್ಕರ ದುಡಿತಾ ಇರುತ್ತೆ. ಕಂಪನಿ ಗ್ರೋತ್ ಆದ ಹಾಗೆ ನಿಮ್ಮ ದುಡ್ಡು ಕೂಡ ಗ್ರೋತ್ ಆಗ್ತಾ ಹೋಗುತ್ತೆ. ಲೋ ನೋ ಲಿಮಿಟ್ ಇನ್ ಗ್ರೋತ್. ಗ್ರೋತ್ ಅಲ್ಲಿ ನಿಮ್ಗೆ ಲಿಮಿಟೇ ಇಲ್ಲ. ಕೆಲವೊಂದು ಕಂಪನಿಗಳು ತಿಂಗಳಿಗೆ ವರ್ಷಕ್ಕೆ 10% 20% ಕೊಟ್ರೆ, ಕೆಲವೊಂದು ಕಂಪನಿಗಳು 500,000% ಕೊಟ್ಟಿದ್ದು ಕೂಡ ಇದಾವೆ. ಕೆಲವೊಂದು ಕಂಪನಿಗಳು ಕ್ಯಾಪಿಟಲ್ ಒಂದು ವರ್ಷದಲ್ಲೇ ಡಬಲ್ ತ್ರಿಬಲ್ ಆಗಿದ್ದು ಇದೆ. ಕೆಲವೊಂದು ಕಂಪನಿಗಳು ಬಿದ್ದಿರೋವು ಇದಾವೆ. ಸೊ ಯಾವ ಕಂಪನಿ ಚೂಸ್ ಮಾಡಬೇಕು, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಟಾಪ್ ರಿಚೆಸ್ಟ್ ಇನ್ವೆಸ್ಟರ್ ಇನ್ ಸ್ಟಾಕ್ ಮಾರ್ಕೆಟ್. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರು ಉದ್ಧಾರ ಆಗೋದಿದಾರ? ಎಸ್, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದರಲ್ಲಿ ಇಂಡಿಯಾದವರು ರಾಕೇಶ್ ಜುಂಜುನ್ವಾಲಾ ಅವರು ಇದ್ದಾರೆ, ಆಶೀಶ್ ಧವನ್ ಅವರು ಇದ್ದಾರೆ, ರಾಧಾಕಿಶನ್ ದಮನಿ ಅವರು ಇದ್ದಾರೆ, ರಾಮದೇವ್ ಅಗರ್ವಾಲ್ ಅವರು ಇದ್ದಾರೆ. ಬಟ್ ನಾಲ್ಕೇ ಜನ ಇಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ಟಾಪ್ ಅಲ್ಲಿ ಇರೋರು, ಗೂಗಲ್ ಅಲ್ಲಿ ಸಿಕ್ಕಿರೋರು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಈಗ ಒಂದ್ ಸ್ಮಾಲ್ ಸ್ಟೋರಿ ತಿಳ್ಕೊಳ್ಳೋಣ. ವಾರನ್ ಬಫೆಟ್ ಇವರು ವರ್ಲ್ಡ್ ಅಲ್ಲೇ ರಿಚೆಸ್ಟ್ ಫೆಲೋ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇವ್ರು ಒಂದು ಒಳ್ಳೆ ವರ್ಡ್ ಹೇಳಿದ್ದಾರೆ. ಇವ್ರು ತುಂಬಾ ಒಳ್ಳೆ ವರ್ಡ್ ಹೇಳಿದ್ದಾರೆ. ನನ್ನ ಫೇವರೇಟ್ ಏನು ಅಂದ್ರೆ, ಐ ಮೇಡ್ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಟ್ ದ ಏಜ್ ಆಫ್ 11. ಅಂದ್ರೆ ಅರ್ಥ ಏನು? ನಾನು 11 ವರ್ಷಕ್ಕೆ ಫಸ್ಟ್ ಮೊದಲನೇ ಇನ್ವೆಸ್ಟ್ಮೆಂಟ್ ನ ಮಾಡಿದೀನಿ ಅಂತ ಹೇಳ್ತಿದ್ದಾರೆ ಅಲ್ವಾ. 11 ವರ್ಷದ ತನಕ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದಾರೆ ಗೊತ್ತಾ? ಐ ವಾಸ್ ವೇಸ್ಟಿಂಗ್ ಮೈ ಟೈಮ್ ಅಪ್ ಟಿಲ್ ದೆನ್ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು? ಆ ಸಮಯ 11 ವರ್ಷ ಆಗೋ ತನಕ ನನ್ನ ಸಮಯವನ್ನ ವ್ಯರ್ಥ ಮಾಡಿದೀನಿ. ಈಗ ನೀವು ವಿಚಾರ ಮಾಡಿ, ನೀವು ಎಷ್ಟು ವರ್ಷ ಈಗ ವ್ಯರ್ಥ ಮಾಡಿದೀರಾ? ನಾನು ನನ್ನ 32 ವರ್ಷ ವ್ಯರ್ಥ ಮಾಡಿದೀನಿ ಅಲ್ವಾ. ನೀವು ಇನ್ನೂ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದ್ರೆ ಇನ್ನೂ ವ್ಯರ್ಥ ಮಾಡ್ತಾನೆ ಇದೀರಾ ಅಂತ ಅರ್ಥ. ಸೊ ಇನ್ವೆಸ್ಟ್ಮೆಂಟ್ ನ ನಾಳೆಯಿಂದಾನೇ ಮಾಡಿ. ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಮಾಡಿ. ಇವರು ರಾಧಾಕೃಷ್ಣ ದಮಾನಿ ವೆರಿ ಸ್ಮಾಲ್ ಒಂದು ವರ್ಡ್ ಹೇಳಿದ್ದಾರೆ, 95% ಆಫ್ ಮೈ ಕ್ಯಾಪಿಟಲ್. ಅಂದ್ರೆ ಅವ್ರ ಹತ್ರ ಈಗ 100 ರೂಪಾಯಿ ಇದೆ ಅಂದ್ರೆ 95 ರೂಪಾಯಿ ಬಂದಿರೋದು ಇನ್ವೆಸ್ಟ್ಮೆಂಟ್ ಇಂದಾನೆ. ಕೇವಲ 5% ಟ್ರೇಡಿಂಗ್ ಇಂದ ಬರ್ತಾ ಇದೆ ಅವರಿಗೆ. ಅಂಡ್ ಅವ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವ್ರ ಜರ್ನಿ ಸ್ಟಾರ್ಟ್ ಮಾಡಿದ್ದು ಇಂಟ್ರಾಡೇ ಟ್ರೇಡಿಂಗ್ ಇಂದ. ಇಂಟ್ರಾಡೇ ಟ್ರೇಡಿಂಗ್ ಬರೀ 5,000 ರೂಪಾಯಿಂದ ಅವರ ಜರ್ನಿನ ಸ್ಟಾರ್ಟ್ ಮಾಡಿರೋದು. 5,000 ರೂಪಾಯಿ ಈಗ 1,500 ಕೋಟಿ ಎಷ್ಟೋ ಅಮೌಂಟ್ ಅವ್ರ ಹತ್ರ ಇದೆ. ಐ ಥಿಂಕ್ 1,500 ಕೋಟಿ ಸಮಥಿಂಗ್ ಏನೋ ಇದೆ. ಇನ್ ಡಾಲರ್ ನಾ ಹೇಳ್ತಿರೋದು, ರುಪೀಸ್ ಅಲ್ಲ. ಸೊ ಸೊ ಹೀಸ್ ಅ ಇನ್ವೆಸ್ಟರ್. ಅವ್ರದ್ದೇ ಒಂದು ರೆವೆನ್ಯೂ ಮಾರ್ಕೆಟಿಂಗ್ ಅಂತ ಇದೆ. ಸೊ ಹೀಸ್ ಅ ಬಿಗ್ಗೆಸ್ಟ್ ರಿಚ್ ಆಗಿದ್ದಾರೆ ಇಂಡಿಯಾದಲ್ಲಿ. ಸೊ ನೀವೀಗ ಥಿಂಕ್ ಮಾಡ್ಬೇಕಾಗಿರೋದು, ನಾನ್ ಈ ಮಾರ್ಕೆಟ್ ನ ಪಾಸಿಟಿವ್ ಆಗಿ ತಗೋಬೇಕಾ, ನೆಗೆಟಿವ್ ಆಗಿ ತಗೋಬೇಕಾ? ಸೊ ಇಲ್ಲಿ 95% ಜನ ದುಡ್ಡು ಕಳ್ಕೊತಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ. ಬಟ್ ಯಾಕೆ ಕಳ್ಕೊತಿದ್ದಾರೆ ಅಂತ ಯಾವತ್ತಾರು ನಿಮ್ಮ ಮೈಂಡ್ ಅಲ್ಲಿ ಕ್ವಶನ್ ಬಂದಿದ್ಯಾ? ಹೇಳ್ತೀರಾ ಸರ್ ಗೊತ್ತಾಗದಂಗೆ ಕಳ್ಕೊಂಡಿದ್ದಾರೆ, ಬೇರೆ ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ. ನಾ ಹೇಳ್ತಿರೋದು ಟ್ರೇಡಿಂಗ್ ಬಗ್ಗೆ ಅಲ್ಲ, ಇನ್ವೆಸ್ಟ್ಮೆಂಟ್ ಅಲ್ಲಿ. ನಾನು ಇವಾಗ ಮಾತಾಡ್ತಿರೋದು ಇನ್ವೆಸ್ಟ್ಮೆಂಟ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ ಆಮೇಲೆ ಬರೋಣ. ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಕಳ್ಕೊಳ್ಳುವಂತಹ ಸಂದರ್ಭ ಬಹಳ ಕಡಿಮೆ, ಯಾಕಂದ್ರೆ ನಿಮ್ಗೆ ಟೈಮ್ ಇರುತ್ತೆ. ಸೊ ನಿಮಗ್ ಬಿಟ್ಟಿದ್ದು ನೀವು ಯಾವ ತರ ಈ ಮಾರ್ಕೆಟ್ ನ ತಗೋತೀರಾ. ಸೊ ಪಾಸಿಟಿವ್ ಆಗಿ ತಗೊಂಡ್ರೆ ಸಿಕ್ಕಾಪಟ್ಟೆ ದುಡ್ಡಿದೆ, ನೆಗೆಟಿವ್ ಆಗಿ ತಗೊಂಡ್ರೆ ನಿಮ್ಮ ದುಡ್ಡು ಬರ್ನ್ ಆಗಿ ಹೋಗ್ತಾ ಇರುತ್ತೆ. ಸೊ ಎರಡೂ ತರನು ಯಾವ ತರ ವರ್ಕ್ ಆಗುತ್ತೆ ನೋಡೋಣ. ಇಲ್ಲಿ 4 ಟೈಪ್ ಆಫ್ ಟ್ರೇಡರ್ಸ್ ಇದಾರೆ. ಯಾರ್ಯಾರ ದುಡ್ಡು ಹೆಂಗ್ ಬರ್ನ್ ಆಗುತ್ತೆ, ಹೆಂಗ್ ಗ್ರೋತ್ ಆಗುತ್ತೆ ನೋಡಿ. 4 ಟೈಪ್ ಆಫ್ ಟ್ರೇಡರ್ಸ್ ಇದಾರೆ. ನೀವ್ ಯಾರು ಇದನ್ನ ಫಸ್ಟ್ ನೀವು ತಿಳ್ಕೊಬೇಕು. ಈಗ ನಾನು ರಾಘವೇಂದ್ರ ಕುಲಕರ್ಣಿ, ನಾನು ಸ್ಕ್ಯಾಲ್ಪರ್, ಇಂಟ್ರಾಡೇ ಟ್ರೇಡರ್, ಶಾರ್ಟ್ ಟರ್ಮ್ ಟ್ರೇಡರ್, ಲಾಂಗ್ ಟರ್ಮ್ ಇನ್ವೆಸ್ಟರ್. ಈಗ ವಾರನ್ ಬಫೆಟ್ ಅವರು ಲಾಂಗ್ ಟರ್ಮ್ ಇನ್ವೆಸ್ಟರ್. ಸೊ ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂಡ್ ಆಲ್ಸೋ ಇಂಟ್ರಾಡೇ ಟ್ರೇಡರ್ ಅಂಡ್ ಸ್ಕ್ಯಾಲ್ಪರ್. ಸೊ ಇನ್ನು ನೀವು ಏನ್ ಮಾಡ್ಬೇಕಂತಿದ್ದೀರಾ? ಈಗ ಫಾರ್ ಎಕ್ಸಾಂಪಲ್ ಯುವರಾಜ್ ಸಿಂಗ್ ಆಲ್ ರೌಂಡರ್, ಬ್ಯಾಟಿಂಗು ಆಡ್ತಾರೆ, ಬೌಲಿಂಗು ಮಾಡ್ತಾರೆ, ಫೀಲ್ಡಿಂಗು ಮಾಡ್ತಾರೆ. ಬಟ್ MS ಧೋನಿ ಕೀಪಿಂಗ್ ಅಂಡ್ ಬ್ಯಾಟಿಂಗ್ ಈಸ್ ಅಂಡ್ ಕ್ಯಾಪ್ಟನ್ಸಿ. ಬಟ್ ಭುವನೇಶ್ವರ್ ಕುಮಾರ್ ಬಾಲಿಂಗ್ ಮಾತ್ರ ಮಾಡ್ತಾರೆ, ಫೀಲ್ಡಿಂಗ್ ಮಾಡ್ತಾರೆ. ಸೊ ಅವ್ರು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅದನ್ನ ಮಾತ್ರ ಅವ್ರು ಜಾಸ್ತಿ ಮಾಡ್ತಾರೆ ಹೊರತು ಉಳಿದಿರೋದನ್ನ ಕಡಿಮೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಇನ್ವೆಸ್ಟರ್ ಆಗ್ಬೇಕಂತಿದ್ದೀರಾ, ಇನ್ವೆಸ್ಟ್ಮೆಂಟ್ ಮಾಡಿ. ಉಳಿದಿರೋ ಸ್ವಲ್ಪ ಅಮೌಂಟ್ ಅಲ್ಲಿ ಟ್ರೇಡಿಂಗ್ ಅಥವಾ ಸ್ಕ್ಯಾಲ್ಪಿಂಗ್ ನ ಮಾಡಿ. ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಟ್ರೇಡಿಂಗ್ ಮಾಡ್ತೀನಿ, ಸ್ಕ್ಯಾಲ್ಪಿಂಗ್ ಮಾಡ್ತೀನಿ. ಬಟ್ ನೀವೇನು, ಎಷ್ಟು ಸ್ಕ್ಯಾಲ್ಪಂಗ್ ಮಾಡಿದ್ರೆ ಹೈ ರಿಸ್ಕ್ ಗೇಮ್ ಇರುತ್ತೆ, ಫಾಸ್ಟ್ ಮನಿ ಬರುತ್ತೆ ಹಾಗೆ ಹೋಗುತ್ತೆ, ಹೈ ಸ್ಟ್ರೆಸ್ ಕೂಡ ಇರುತ್ತೆ. ಬಟ್ ಆಸ್ ಅ ಟ್ರೇಡರ್, ಪ್ರೊಫೆಷನಲ್ ಟ್ರೇಡರ್ ಸ್ಟ್ರೆಸ್ ಇರಲ್ಲ, ಬಟ್ ಆಸ್ ಅ ಬಿಗಿನರ್ ಸಿಗುತ್ತೆ. ಇಂಟ್ರಾಡೇದಲ್ಲಿ ಹೈ ರಿಸ್ಕ್ ಇಂತ ಸ್ವಲ್ಪ ಕಡಿಮೆ ರಿಸ್ಕ್.
ಡೈಲಿ ಟ್ರೇಡ್ ಮಾಡ್ತೀವಿ, ಡಿಸಿಪ್ಲಿನ್ ಬೇಕೇ ಬೇಕು. ಇನ್ನು ಶಾರ್ಟ್ ಟರ್ಮ್ ಅಲ್ಲಿ ಲೋ ರಿಸ್ಕ್, ಸ್ವಿಂಗ್ ಮೂವ್ ಆದಾಗ ಟ್ರೇಡಿಂಗ್ ಮಾಡ್ತೀವಿ, ಬಟ್ ಪೇಶನ್ಸ್ ಫಾರ್ ಶೋರ್ಟ್ ಬೇಕೇ ಬೇಕು. ಇನ್ನು ಲಾಂಗ್ ಟರ್ಮ್ ಅಲ್ಲಿ ಲೋವೆಸ್ಟ್ ರಿಸ್ಕ್ ಅಂಡ್ ವೆಲ್ತ್ ಕ್ರಿಯೇಷನ್, ಟೈಮ್ ಈಸ್ ಪವರ್. ಸೊ ಟೈಮ್ ನಿಮ್ಗೆ ಕೊಟ್ರೆ ನಿಮ್ಗೆ ಖಂಡಿತವಾಗ್ಲೂ ಇದರಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ ದುಡ್ಡು ಖಂಡಿತ ಬರುತ್ತೆ. ಸೊ ಈಗ ರಾಧಾಕಿಶನ್ ದಮಾನಿ ಅವರು ಇನ್ವೆಸ್ಟ್ ಮಾಡಿರೋ ಕಂಪನಿಗಳು ಯಾವ್ಯಾವು? ಅವೆನ್ಯೂ ಸೂಪರ್ ಮಾರ್ಕೆಟ್ ಅವ್ರದ್ದೇ ಓನ್, ಅದು ಲಾರ್ಜೆಸ್ಟ್ ಹೋಲ್ಡಿಂಗ್ ಅವ್ರ ಹತ್ರನೇ ಇದೆ. ಅಂಡ್ VST ಇಂಡಸ್ಟ್ರೀಸ್, ಸುಂದರಂ ಫೈನಾನ್ಸ್, 3M ಇಂಡಿಯಾ ಲಿಮಿಟೆಡ್, ನಾನು 4-5 ಅಷ್ಟೇ ತಗೊಂಡಿದ್ದೀನಿ. ಅವರು ಸುಮಾರು ಕಂಪ್ನಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ನಾನು ತಗೊಂಡಿರೋದು 4-5 ಅಷ್ಟೇ ತಗೊಂಡಿದ್ದೀನಿ. ಇವರು ಈ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ನ ಮಾಡಿ ರಿಚ್ ಆಗಿದ್ದಾರೆ ಅಲ್ವಾ? ಇದು ಆಸ್ ಪರ್ ಗೂಗಲ್ ನಾನು ತಗೊಂಡಿರೋದು. ಬಟ್ ನಾನು ಯಾಕೆ ಈ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು? ಓಕೆ, ಸ್ಟಾರ್ಟ್ ಫ್ರಮ್ ಟುಡೇ. ಓಕೆ, ಸೊ ಇವತ್ತಿನ ದಿನಾನೇ ನಿಮ್ಮ ಹೆಸರಲ್ಲಿ ಅಲ್ಲ ಅಂದ್ರೆ ನಿಮ್ಮ ಮಕ್ಕಳ ಹೆಸರಲ್ಲಿ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ, ಮೈನರ್ ಅಕೌಂಟ್ ಓಪನ್ ಮಾಡಿ, ಅಕೌಂಟ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ಇವತ್ತಿಂದಾನೇ ನಾಳೆಯಿಂದಾನೇ ಇನ್ವೆಸ್ಟ್ಮೆಂಟ್ ನ ಮಾಡಿ. ನಿಮ್ಮ ಹತ್ರ ₹100 ಇದೆಯಾ? ₹100 ಯಾವ್ದೋ ಸ್ಟಾಕ್ ತಗೊಳ್ಳಿ. ಓಕೆ, ಸೊ ಇನ್ವೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಗ್ರೋತ್ ಆಗ್ತಾ ಹೋಗುತ್ತೆ, ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಸೈಕಾಲಜಿ ಬಗ್ಗೆ ಮಾತಾಡೋಣ ಈಗ. ಸೈಕಾಲಜಿ ಅಂದ್ರೆ ಏನು? ನಮ್ಮ ಬ್ರೈನ್. ಓಕೆ, ನಮ್ಮ ಬ್ರೈನ್ ವರ್ಸಸ್ ಸ್ಟಾಕ್ ಮಾರ್ಕೆಟ್. ಇಲ್ಲಿ ನಾನು ಫಿಯರ್ ಮತ್ತೆ ಗ್ರೀಡ್ ಅನ್ನೋದನ್ನ ತೆಗೆದು ಹಾಕ್ಬೇಕು. ಫಸ್ಟ್ ಫಿಯರ್ ಅಂದ್ರೆ ಏನು? ಹೆದರಿಕೆ, ದುಡ್ಡು ಕಳ್ಕೊಳ್ತೀನಿ ಅನ್ನೋ ಭಯ. ಇನ್ನೊಂದು ಗ್ರೀಡ್, ದುರಾಸೆ, ತುಂಬಾ ದುಡ್ಡು ಮಾಡ್ಬೇಕು ಅನ್ನೋ ದುರಾಸೆ. ಇವೆರಡು ನಮ್ಮನ್ನ ಹೊರಗಡೆ ಇಟ್ಟೆ ಈ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆಗ್ಬೇಕು. ಭಯ, ಫಿಯರ್, ಮತ್ತು ಗ್ರೀಡ್, ಲಾಭಾಸಕ್ತಿ, ಜಾಸ್ತಿ ಬೇಕು ಅಂತ. ಇನ್ನೊಂದು ಫೋಮೋ. ಫೋಮೋ ಅಂದ್ರೆ ಹೆಂಗ್ ಗೊತ್ತಾ? ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ದಿ ಅಪಾರ್ಚುನಿಟೀಸ್. ಇವತ್ತು ನಾನು ಟ್ರೇಡಿಂಗ್ ಮಾಡಿಲ್ಲ ಅಂದ್ರೆ ನಂಗೆ ನಾಳೆಯಿಂದ ಟ್ರೇಡಿಂಗೇ ಇಲ್ಲ ಅನ್ನೋ ತರ ಟ್ರೇಡಿಂಗ್ ಮಾಡ್ತಿದ್ದಾರೆ ಕೆಲವೊಬ್ರು. ಹೆಂಗೆ ಅಂತಂದ್ರೆ, ನಾನ್ ಇವತ್ತೇ ರಿಚ್ ಆಗ್ಬೇಕು. ಇವತ್ತಿನ ದಿನ ಮಾರ್ಕೆಟ್ ನಿಫ್ಟಿ ಒಂದ್ ಲೋ ಮಾಡಿದೆ ಅಂದ್ರೆ ನಾಳೆ ಇನ್ನೊಂದು ಅಪರ್ಚುನಿಟಿ ಕೊಡಬಹುದು. ಆದ್ರೆ ನನಗೆ ಇವತ್ತಿನ ದಿನಾನೇ ಈಗ್ಲೇ ದಟ್ ಇಸ್ ಬೇಡ. ರಿವೆಂಜ್ ಟ್ರೇಡಿಂಗ್ ಮಾಡೋದು. ರಿವೆಂಜ್ ಟ್ರೇಡಿಂಗ್ ಅಂದ್ರೆ ಏನ್ ಗೊತ್ತಾ? ಆಕ್ಚುಲಿ ನಾವು ಟ್ರೇಡಿಂಗ್ ಮಾಡ್ತಿರ್ತೀವಿ, ಆಸ್ ಅ ಪ್ರೊಫೆಷನಲ್ ಟ್ರೇಡರ್ 1 or 2 SL ಹಿಟ್ ಆಯ್ತು ಅಂದ್ರೆ ಸ್ಟಾಪ್ ಮಾಡ್ತೀವಿ. ಆದ್ರೆ ಕೆಲವೊಬ್ರು ಇರ್ತಾರೆ, ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಅವರಿಗೆ. ಏನಾಗುತ್ತೆ ಅಂದ್ರೆ, ಒಂದು ಟ್ರೇಡಿಂಗ್ ಮಾಡ್ತಿದ್ದಾರೆ ಅಂತಂದ್ರೆ ಒಂದ್ಸತಿ ಸ್ಟಾಪ್ ಲಾಸ್ ಯೂಸ್ ಮಾಡ್ತಾರೆ, 2 ಸತಿ ಸ್ಟಾಪ್ ಲಾಸ್ ಯೂಸ್ ಮಾಡ್ತಾರೆ, ಥರ್ಡ್ ಟೈಮ್ ಇಂದ ಸ್ಟಾಪ್ ಲಾಸ್ ನ ತೆಗೆದು ಬಿಡ್ತಾರೆ. ನೆಕ್ಸ್ಟ್ ಯಾವ್ದೋ ಇಂಡಿಕೇಟರ್, ಸಪೋರ್ಟ್, ರೆಸಿಸ್ಟೆನ್ಸ್ ಎಲ್ಲ ಹಾಕೊಂಡಿರ್ತಾರೆ. 1-2 SL ಹಿಟ್ ಆಯ್ತು ಅಂದ್ರೆ ಹೈ ಪ್ರೆಷರ್ ಆಗಿ ಎಲ್ಲಾ ಇಂಡಿಕೇಟರ್ನು ತೆಗೆದು ಬಿಸಾಕಿ ಸಿಕ್ಕಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದಕ್ಕೆ ನಾವು ರಿವೇಂಜ್ ಟ್ರೇಡ್ ಅಂತ ಹೇಳ್ತೀವಿ. ಪೇಶನ್ಸ್, ಸಹನೆಯ ಕೊರತೆ, ಪೇಶನ್ಸೇ ಇಲ್ಲ. ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಟ್ರೇಡ್ ಮಾಡ್ಬಿಡ್ತಾರೆ, ಒಂದ್ 5,000 ಪ್ರಾಫಿಟ್ ಆಗ್ಬಿಡುತ್ತೆ. ನೆಕ್ಸ್ಟ್ 5,550 ರೂಪಾಯಿ ಆಗಿರುತ್ತೆ. 6,000 ಟಚ್ ಮಾಡೋಣ ಅಂತ ಇನ್ನೊಂದು ಟ್ರೇಡ್ ಮಾಡೋದು. ಆ 6,000 ಟಚ್ ಮಾಡಕ್ ಹೋಗಿ ಒಂದ್ 500 ರೂಪಾಯಿ, 1,000 ರೂಪಾಯಿ ಹೊಡ್ಸ್ಕೊಂಡ್ಬಿಡೋದು, ಅಂದ್ರೆ ಲಾಸ್ ಆಗೋದು. ಅಯ್ಯೋ ಬ್ಯಾಡಿತ್ತು ಅಂತ ಹೇಳ್ಬಿಟ್ಟು ಅದೇ ಮತ್ತೆ 5,500 ರೂಪಾಯಿ ತಗೊಂಡೋಗೋದಕ್ಕೋಸ್ಕರ ಮತ್ತೆ ಟ್ರೇಡ್ ಮಾಡೋದು. ವಾಪಸ್ ನನ್ನ ಅಕೌಂಟ್ 5,000 ರೂಪಾಯಿಂದ ಮತ್ತೆ ಜೀರೋಗ್ ಬರುತ್ತೆ. 5,000 ರೂಪಾಯಿ ಪ್ರಾಫಿಟ್ ಇತ್ತು, ಸುಮ್ನೆ ಇನ್ನೊಂದು ಟ್ರೇಡ್ ಮಾಡಿದೆ ಅಂತ ಆ 5,000 ರೂಪಾಯಿ ಮತ್ಕೋಸ್ಕರ ಟ್ರೇಡ್ ಮಾಡಕ್ ಹೋಗಿ ಮತ್ತೆ -5,000 ರೂಪಾಯಿ ಹೋಗ್ತೀವಿ. ಮತ್ತೇನಾಗತ್ತೆ? ಎಲ್ಲ ಇಂಡಿಕೇಟರ್ ತೆಗೆದು ಬಿಸಾಕಿ ಅಟ್ಲೀಸ್ಟ್ ಲಾಸ್ ಆಗಿರೋದು ರಿಕವರಿ ಮಾಡೋಣ ಅಂತ ಹೋಗಿ ಮತ್ತೆ ಟ್ರೇಡ್ ನ ಮಾಡ್ತೀವಿ. ಸೊ ಇಟ್ ಈಸ್ ಇನ್ ಡಿಸಿಪ್ಲೈನ್. ಇವತ್ತು 5,000 ರೂಪಾಯಿ ಅಷ್ಟೇ ಮಾಡಿ ಬೆಳಗ್ಗೆ ಅಷ್ಟೇ ಟ್ರೇಡ್ ಮಾಡಿ ಅಂತ ಹೇಳ್ತಿಲ್ಲ. ಅಪಾರ್ಚುನಿಟಿ ಇದ್ದಾಗ ಯೂಸ್ ಮಾಡಿ, ಆದ್ರೆ ಇನ್ ಡಿಸಿಪ್ಲೈನ್ ಆಗಿ ಟ್ರೇಡ್ ನ ಮಾಡಬೇಡಿ. ಟ್ರೇಡಿಂಗ್ ಮಾಡೋದ್ರಲ್ಲಿ ದುಡ್ಡು ಮಾಡ್ಬೇಕು ಅಂತ ಬಂದ್ರೆ 1 or 2 ಟ್ರೇಡ್ ಅಲ್ಲಿ ದುಡ್ಡು ಮಾಡ್ತೀರಾ. ಆದ್ರೆ ಎಲ್ಲಾ ಟ್ರೇಡರ್ಗೂ ಒಂದೇ ಒಂದು ಬ್ಯಾಡ್ ಡೇ ಅಂತ ಬರುತ್ತೆ. ಆ ಬ್ಯಾಡ್ ಡೇ ಅಲ್ಲಿ ಅಕೌಂಟ್ ಕ್ಲಿಯರ್ ಆಗೋ ತನಕ ಬಿಡಲ್ಲ. ಐದರ್ ಅಕೌಂಟ್ ಕ್ಲಿಯರ್ ಆಗ್ಬೇಕು, ಇಲ್ಲ 330 ಆಗ್ಬೇಕು. ಓಕೆ, ಸೊ ನೆಕ್ಸ್ಟ್, ಎಲ್ಲರಿಗೂ ಇನ್ನರ್ ಸ್ಟ್ರೆಂತ್ ಅಂತ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಸೈಕಾಲಜಿಯಲ್ಲಿ ವೆರಿ ಇಂಪಾರ್ಟೆಂಟ್. ಇನ್ನರ್ ಸ್ಟ್ರೆಂತ್ ಅಂದ್ರೆ ಏನು? ನಮ್ಮ ಒಳಗಡೆ ಇರುವಂತಹ ಶಕ್ತಿ, ದಟ್ ಈಸ್ ಕಾನ್ಫಿಡೆನ್ಸ್. ನನಗೆ ಕಾನ್ಫಿಡೆನ್ಸ್ ಇರಲ್ಲ. ಏನು? ತಗೊಂಡ್ರೆ ಸಾಕು, ನಾ ಬೈ ಮಾಡಿದ ತಕ್ಷಣ ಮಾರ್ಕೆಟ್ ಕೆಳಗಡೆ ಬಿದ್ದು ಬಿಡುತ್ತೆ, ನಾನ್ ಸೆಲ್ ಮಾಡಿದ ತಕ್ಷಣ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಫೋಕಸ್ ಇಲ್ಲ, ಡಿಸಿಪ್ಲಿನ್ ಇಲ್ಲ. ಸೊ ನಿಮ್ಮ ಇನ್ನರ್ ಸ್ಟ್ರೆಂತ್ ನ ನೀವು ಆಕ್ಚುಲಿ ಜಾಸ್ತಿ ಮಾಡ್ಕೋಬೇಕು. ನೀವು ಪ್ಯಾನಿಕ್ ಆಗ್ತಿದ್ದೀರಾ, ಸೆಲ್ ಮಾಡ್ತಿದ್ದೀರಾ, ಫಿಯರ್ ಆಗ್ತಿದ್ದೀರಾ, ಇವೆಲ್ಲವೂ ನಿಮಗೆ ಹೊರಗಡೆಯಿಂದ ಜನ ಹೇಳ್ತಿದ್ದಾರೆ. ನಿಮ್ಗೆ ಯಾವ್ದು ಇದು ಹೊರಗಡೆ ನಿಮ್ಮಿಂದ ಬಂದಿರೋದಲ್ಲ, ಎಲ್ಲ ಹೊರಗಡೆಯಿಂದ ಜನ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಪ್ಯಾನಿಕ್ ಆಗೋದು, ಫಿಯರು, ಬೀಳುತ್ತೆ ಮಾರ್ಕೆಟ್, ಲಾಸ್ ಆಗುತ್ತೆ, ಇವೆಲ್ಲವನ್ನು ನಿಮಗೆ ಹೊರಗಡೆಯಿಂದ ಇಂಜೆಕ್ಟ್ ಮಾಡಿದ್ದಾರೆ.
ಸೊ ಇವೆಲ್ಲವನ್ನು ತೆಗೆದು ಬಿಸಾಕಿ ಈ ಒಂದು ಬಲೂನ್ ನ ನೋಡಿ ಅಥವಾ ಈ ಪ್ಯಾರಾಶೂಟ್ ನ ನೋಡಿ, ಇದರ ಇನ್ನರ್ ಸ್ಟ್ರೆಂತ್ ಇಂದ ಇದು ಮೇಲ್ಗಡೆ ಹೋಗ್ತಿದೆ. ನೀವು ಇದರ ಅರ್ಥ ಏನು ಅಂದ್ರೆ, ನೀವು ಉದ್ಧಾರ ಆಗ್ಬೇಕು ಅಂತಂದ್ರೆ, ಮೇಲ್ ಹೋಗ್ಬೇಕು ಅಂದ್ರೆ, ಅಂದ್ರೆ ಉದ್ಧಾರ ಆಗ್ಬೇಕು ಅಂದ್ರೆ ನಿಮ್ಮ ಇನ್ನರ್ ಸ್ಟ್ರೆಂತ್ ಇಂದ ಮಾತ್ರ ಸಾಧ್ಯ. ಯಾರು ಬಂದು ನಿಮ್ಮನ್ನ ಎತ್ತಿ ಹಿಡಿಯಲ್ಲ, ಕಾಲಿ ಅಳೆಯವರೇ ಜಾಸ್ತಿ. ನೀವು ಮೇಲ್ಗಡೆ ಹೋಗ್ಬೇಕು, ನೀವು ಲೈಫಲ್ಲಿ ನಿಮ್ಮ ಇದ್ರಲ್ಲಿ ಹೋಗ್ಬೇಕು ಅಂತಂದರೆ ನೀವೇ ಸ್ವತಃ ಕಷ್ಟಪಟ್ಟು ಮೇಲ್ಗಡೆ ಬರ್ಬೇಕೆ ಹೊರತು ಯಾರು ನಿಮ್ಮನ್ನ ಮೇಲ್ಗಡೆ ಪುಷ್ ಮಾಡಲ್ಲ. ಸೊ ನಿನ್ನ ಇದು ಆಕ್ಚುಲಿ ಒಂದು ಒಳ್ಳೆ ಸ್ಟೇಟಸ್ ಇದೆ. ನಿನ್ನ ಹೊರಗೇನಿದೆಯೋ ಅದಲ್ಲ, ನಿನ್ನ ಒಳಗೇನಿದೆಯೋ ಅದು ನಿನ್ನನ್ನ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅಂತ ಇದೆ. ಎಕ್ಸಲೆಂಟ್ ವರ್ಡ್. ಓಕೆ, ಸೊ ಪ್ಯಾನಿಕ್, ಸೆಲ್ ನೋ ಫಿಯರ್. ಡೈಲಿ ಒಂದ್ ಸ್ವಲ್ಪ ಯೋಗ ಮಾಡೋಣ, 5 ನಿಮಿಷ 10 ನಿಮಿಷ ಸುಮ್ಮನೆ ಕುತ್ಕೊಳ್ಳೋಣ. ಅಂಡ್ ಡೀಪ್ ಬ್ರೀತ್, ಎವ್ರಿ ಟ್ರೇಡ್ ತಗೊಳಕ್ಕಿಂತ ಮುಂಚೆ 5 ಟೈಮ್ಸ್ ಡೀಪ್ ಬ್ರೀತ್ ತಗೊಂಡ್ಬಿಟ್ಟು ಟ್ರೇಡಿಂಗ್ ಸ್ಟಾರ್ಟ್ ಮಾಡೋಣ. ನನ್ನ ಟೆಕ್ನಿಕಲ್ ಫಾಲೋ ಮಾಡ್ತಾ ಇದ್ದೀನಾ? ಬಿಫೋರ್ ಎಂಟರಿಂಗ್ ಟು ದ ಟ್ರೇಡಿಂಗ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ರು ಐ ಹ್ಯಾವ್ ಡಿಸಿಪ್ಲಿನ್, ನನಗೆ ಶಿಸ್ತು ಅನ್ನೋದಿದೆ. ಐ ಫಾಲೋ ಮೈ ರೂಲ್. ಇದನ್ನ ಬರ್ಕೊಳ್ಳಿ. ನೀವೆಲ್ಲಿ ಟ್ರೇಡಿಂಗ್ ಮಾಡ್ತೀರೋ ಅದರ ಮುಂದ್ಗಡೆ ಬರ್ಕೊಳ್ಳಿ. ಇಲ್ಲ ಮೊಬೈಲ್ ಅಲ್ಲಿ ಟ್ರೇಡಿಂಗ್ ಮಾಡಂಗಿದ್ರೆ ವಾಲ್ ಪೇಪರ್ ಇಟ್ಕೊಳ್ಳಿ ಇದನ್ನ. ಐ ಹ್ಯಾವ್ ಡಿಸಿಪ್ಲಿನ್, ಐ ಫಾಲೋ ಮೈ ರೂಲ್, ಐ ಹ್ಯಾವ್ ಚೆಕ್ಡ್ ಟೆಕ್ನಿಕಲಿ ನಾನು ಸ್ಟ್ರಾಂಗ್ ಇರಬೇಕು. ನಾನು ಟೆಕ್ನಿಕಲಿ ಸ್ಟಾಕ್ ಸ್ಟ್ರಾಂಗ್ ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡಿದೀನಿ. ಸುಮ್ನೆ ಮೇಲ್ಗಡೆ ಹೊಂತು ಗ್ರೀನ್ ಕಲರ್ ಕ್ಯಾಂಡಲ್ ಬಂತು ಅಂದಕ್ಷಣ ಬೈ ಮಾಡೋದು, ರೆಡ್ ಕಲರ್ ಕ್ಯಾಂಡಲ್ ಬಂತು ತಕ್ಷಣ ಸೆಲ್ ಮಾಡೋದು ಮಾಡಿದ್ರೆ ನೀವು ಬ್ಯಾಡ್ ಡೇದಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಸೊ ಐ ಹ್ಯಾವ್ ಡಿಸಿಪ್ಲಿನ್, ಐ ಫಾಲೋ ಮೈ ರೂಲ್, ಐ ಹ್ಯಾವ್ ಚೆಕ್ಡ್ ಟೆಕ್ನಿಕಲಿ, ದೆನ್ ಓನ್ಲಿ ಎಂಟರ್ ದ ಸ್ಟಾಕ್ ಮಾರ್ಕೆಟ್. ಸರ್ ಇವೆಲ್ಲ ಮಾಡಕ್ಕೆ ಟೈಮ್ ಆಗುತ್ತೆ, ಸ್ಟಾಕ್ ಮೇಲ್ಗಡೆ ಹೋಗ್ಬಿಟ್ಟಿರುತ್ತೆ. ಸ್ಟಾಕ್ ಎಲ್ಲೂ ಹೋಗಲ್ಲ. ಇವತ್ತು ಅಪಾರ್ಚುನಿಟಿ ಮಿಸ್ ಆಯ್ತು ಅಂದ್ರೆ ಬೇರೆ ಸ್ಟಾಕ್ ಅಲ್ಲಿ ಅಪಾರ್ಚುನಿಟಿ ಸಿಗತ್ತೆ. ಬಟ್ ಇವತ್ತಿನ ದಿನ ನೀವು ದುಡ್ಡು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ ಲೀಸ್ಟ್ ಯು ವಿಲ್ ನಾಟ್ ಲೂಸ್ ದಿ ಮನಿ. ಓಕೆ, ಸೊ ಕ್ಯಾಂಡಲ್ ಸ್ಟಿಕ್ಸ್ ಗಳು ಓನ್ಲಿ ಇಟ್ಕೊಂಡು ಟ್ರೇಡಿಂಗ್ ನ ಮಾಡಬೇಡಿ. ಬಿಲ್ಡ್ ಸ್ಟ್ರಾಂಗ್ ಸೈಕಾಲಜಿ ಇನ್ ಟ್ರೇಡಿಂಗ್, ಇದೇ ಮೊದಲಿಗೆ ಬೇಕಾಗಿರೋದು. ಓಕೆ, ಸೊ ಎಷ್ಟು ಜನ, ಸೊ ಹಾನೆಸ್ಟ್ ಆಗಿ ಆನ್ಸರ್ ಮಾಡಿ, ಎಷ್ಟು ಜನ ನೀವು ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಗೆ ಹೋಗಿ ಟ್ರೈನಿಂಗ್ ತಗೊಂಡಿದ್ದೀರಾ? ಯಾರು ಇದ್ರೆ ಎಸ್, ಇಲ್ಲ ನೋ. ನೋ ಇಶ್ಯೂಸ್. ಎಸ್, ನೋ. ಇದುವರೆಗೂ ಯಾವ್ದಾದ್ರು ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ, ಯಾವ ಇನ್ಸ್ಟಿಟ್ಯೂಟ್ ಹೆಸರು ಬೇಡ, ಯಾವ್ದೋ ಒಂದು. ಎಸ್, ನೋ, ಎಸ್, ನೋ ಅಂತಿದ್ದಾರೆ ಹರ್ಷಿತಾ ಅವರು. ನೋ, ನೋ, ಓಕೆ, ಎಸ್, ಓಕೆ, ಸೂಪರ್. ಸೊ ಮಿಕ್ಸ್ಡ್ ಇದೆ. ಥ್ಯಾಂಕ್ಸ್ ಅಲಾಟ್. ಸೊ ಡಿಸೇಬಲ್ ಮಾಡ್ತೀನಿ ಅಗೇನ್. ಥ್ಯಾಂಕ್ ಯು. ಸೊ ಮಿಕ್ಸ್ಡ್ ಇದೆ. 50% ಆಫ್ ದ ಪೀಪಲ್ ಇನ್ವೆಸ್ಟ್ ಟ್ರೈನಿಂಗ್ ತಗೊಂಡಿದ್ದೀರಾ, ರಿಮೈನಿಂಗ್ ತಗೊಂಡಿಲ್ಲ. ದಟ್ಸ್ ಫೈನ್. ಯಾವ್ದಾದ್ರೂ ಒಂದು ಸ್ಟಾಕ್ ಮಾರ್ಕೆಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಮ್ಮ ಹತ್ರ ಪೇಷನ್ಸ್ ಇದೆ ತಗೊಳ್ಳಿ ಅಂತ ದುಡ್ಡಿಗೆ ಸೇಲ್ ಮಾಡಿದಾರ? ನನ್ನ ಹತ್ರ ನಿಮ್ಮ ಫಿಯರ್ ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನನಗಿದ್ಯಾ? ಐ ಆಮ್ ಆಲ್ಸೋ ಆ ಟ್ರೈನರ್. ನಾ ನಿಮ್ಮಲ್ಲಿ ಬಂದು ನಿಮ್ಮ ಫಿಯರ್ ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ, ನಿಮ್ಮಲ್ಲಿರೋ ರಿಸ್ಕ್ ನ ನಾನು ಮ್ಯಾನೇಜ್ ಮಾಡುವಂತದ್ದು, ನಿಮಗ್ ನಾನು ಡಿಸಿಪ್ಲಿನ್ ಕೊಡುವಂತದ್ದು ಇದೆಯಾ? ನಿಮ್ಮ ಎಮೋಷನ್ ನಾನ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗತ್ತಾ? ನಾನಲ್ಲ, ನಿಮ್ಮ ಮನೆಯಲ್ಲಿರೋರು ಕೂಡ ನಿಮ್ಮ ಎಮೋಷನ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಮೋಷನ್ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ನನ್ನ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿರ್ಬೇಕು. ಸ್ಟ್ರಾಂಗ್ ಆಗಿರ್ಲಿಕ್ಕೋಸ್ಕರ ನಾನೇನ್ ಮಾಡ್ಬೇಕು? ಫಾರ್ 5 ಮಿನಿಟ್ಸ್ ಟು 10 ಮಿನಿಟ್ಸ್ ನಿಮ್ಗೆ ಗೊತ್ತಿರುವಂತಹ ಜಪ ಮಾಡಿ, ಏನಾದ್ರೂ ಒಂದ್ ಮಾಡಿ ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಾನು ಟ್ರೇಡಿಂಗ್ ಮಾಡುವಾಗ ಟೆಕ್ನಿಕಲಿ ಸ್ಟಾಕ್ ಸ್ಟ್ರಾಂಗ್ ಇದ್ರೆ ಮಾತ್ರ ಟ್ರೇಡಿಂಗ್ ನ ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡಲ್ಲ. ಕ್ಲಿಯರ್? ಓಕೆ, ಸೊ ಸೈಕಾಲಜಿ ಟು ಸ್ಟಾಕ್ ಮಾರ್ಕೆಟ್. ಮೊದಲನೇ ಸ್ಟೆಪ್, ನೀವು ಸೈಕಾಲಜಿ ಮಾಸ್ಟರ್ ಯುವರ್ ಎಮೋಷನ್, ಸ್ಟೇ ಡಿಸಿಪ್ಲಿನ್ಡ್, ನಾಟ್ ಓನ್ಲಿ ಇನ್ 1 or 2 ಟ್ರೇಡ್, ಎಲ್ಲಾ ಟ್ರೇಡ್ ಅಲ್ಲೂ ಕೂಡ ರಿಸ್ಕ್ ನ ಮ್ಯಾನೇಜ್ ಮಾಡಿ. ದೆನ್ ಯು ಜಂಪ್ ಇನ್ ಟು ದ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅನಾಲಿಸಿಸ್ ಮಾಡಬೇಕು, ಸ್ಟ್ರಾಟಜಿ ಕಲಿಬೇಕು, ರೂಲ್ಸ್ ಫಾಲೋ ಮಾಡ್ಕೋಬೇಕು, ಅಪಾರ್ಚುನಿಟಿಗಳನ್ನ ಐಡೆಂಟಿಫೈ ಮಾಡಬೇಕು. ಇವೆಲ್ಲವೂ ಇರ್ತವೆ. ಇವೆಲ್ಲದಕ್ಕಿಂತ ಮುಂಚೆ ನಿಮ್ಗೆ ಬೇಕಾಗಿರೋದೇನು? ಸ್ಟ್ರಾಂಗ್ ಮೈಂಡ್ ಸೆಟ್. ಈ ಸ್ಟ್ರಾಂಗ್ ಮೈಂಡ್ ಸೆಟ್ ಇಲ್ಲ ಅಂದ್ರೆ ಎಷ್ಟೇ ನೀವು ಯಾರೇ ಕಲ್ಸಿದ್ರು ಕೂಡ ನಿಮಗ್ ಸಿಗಲ್ಲ. ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿ ಇರಲೇಬೇಕು. ಓಕೆನಾ? ಓಕೆ, ಸೊ ನಾವು ಸೈಕಾಲಜಿ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಐ ರಿಕ್ವೈರ್ಡ್ ಯುವರ್ ಫೀಡ್ಬ್ಯಾಕ್. ವೆಬಿನಾರ್ ಯಾವ ತರ ಹೋಗ್ತಾ ಇದೆ? ಸೊ ಜಸ್ಟ್ 1 minute ಮೈಂಡ್ ಡೈವರ್ಟ್ ಮಾಡ್ತೀನಿ ಅಂಡ್ ಅಗೇನ್ ವಿ ವಿಲ್ ಫಾಲ್ ಇನ್ ಟು ದ ನೆಕ್ಸ್ಟ್ ಟಾಪಿಕ್. ಯಾಕೆ ಅಂತಂದ್ರೆ ಇದೇ ಮೂಡಲ್ಲಿ ನೀವು ಇಡೀ ವೆಬಿನಾರ್ ನೋಡಿದ್ರೆ ಬೇಜಾರಾಗ್ಬಿಡುತ್ತೆ. ಓಕೆ, ಸೊ ಮೂಡ್ ನ ಚೇಂಜ್ ಮಾಡ್ಕೋಣ. ಲೆಟ್ಸ್ ಪಾಸ್, ರಿಫ್ರೆಶ್ ಯುವರ್ ಮೈಂಡ್, ರೀಸ್ಟಾರ್ಟ್. ಸೊ ವೆಬಿನಾರ್ ಯಾವ ತರ ಹೋಗ್ತಿದೆ ಅಂಡ್ ಏನಾದ್ರು ಕ್ವಶನ್ ಇದ್ರೆ ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ರಿಯಲ್ ಮೀ ಅಂತಿದೆ. ಎಸ್ ಸರ್.
ಸೊ ಜಸ್ಟ್ 1 or 2 minutes ಪಾಸ್ ಮಾಡಿ ನೆಕ್ಸ್ಟ್ ವೆಬಿನಾರ್ ನ ತಗೊಂಡೋಗೋಣ. ಓಕೆ, ಸೊ ಎಲ್ಲರೂ ಗುಡ್ ಗುಡ್ ಅಂತಿದ್ದೀರಾ? ಸೊ ಓಕೆ, ಎಕ್ಸಲೆಂಟ್ ಎಕ್ಸಲೆಂಟ್, ಗುಡ್, ಥ್ಯಾಂಕ್ ಯು. ಓಕೆ, ಸೂಪರ್, ಥ್ಯಾಂಕ್ ಯು. ಸೊ ವೆಬಿನಾರ್ನ ಕಂಟಿನ್ಯೂ ಮಾಡೋಣ ಹಾಗಿದ್ರೆ. ಓಕೆ, ಸೊ ಇದುವರೆಗೂ ಹೇಳಿರೋದನ್ನ ಸ್ವಲ್ಪ ಮೈಂಡ್ ಇಂದ ಹೊರಗಡೆ ಇರಲಿ, ಅಂದ್ರೆ ಮರಿಬೇಡಿ, ಮರೀರಿ ಅಂತ ಹೇಳ್ತಿಲ್ಲ. ನೆಕ್ಸ್ಟ್ ಟಾಪಿಕ್ ಗೆ ಹೋಗ್ತಾ ಇದ್ದೀನಿ. ಸೈಕಾಲಜಿ ಬಗ್ಗೆ ತಿಳ್ಕೊಂಡ್ವಿ. ಸೈಕಾಲಜಿ ನಾವೇನ್ ತಿಳ್ಕೊಂಡ್ವಿ? ನನಗೆ ಡಿಸಿಪ್ಲಿನ್ ಬೇಕು, ಪೇಶನ್ಸ್ ಇರಬೇಕು, ಇವೆಲ್ಲವೂ ಇದ್ದಾಗ ಮಾತ್ರ ನಾನು ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆಗ್ಬೇಕು. ಓಕೆ, ಸೊ ನಾವು ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಸ್ಟಾಕ್ ಮಾರ್ಕೆಟ್. ಸೊ ಸ್ಟಾಕ್ ಮಾರ್ಕೆಟಿಗೆ ನಾನು ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈಗ ನೀವು ಕಲ್ತಿರೋದೇನು? ಸೈಕಾಲಜಿ ಬಗ್ಗೆ. ಸೈಕಾಲಜಿ ಬಗ್ಗೆ ನೀವೇನು ಕಲ್ತಿಲ್ಲ, ಆದ್ರೆ ಸೈಕಾಲಜಿಲಿ ಏನಿದೆ ಅನ್ನೋದ್ರ ಮಾತ್ರ ತಿಳ್ಕೊಂಡಿದ್ದೀರಾ ಅಷ್ಟೇ. ಇದನ್ನ ಕಲ್ಸೋದಕ್ಕಾಗಲ್ಲ, ತಿಳ್ಕೊಂಡಿದ್ದೀರಾ. ಐ ಹ್ಯಾವ್ ನೋ ಫಿಯರ್, ಐ ಹ್ಯಾವ್ ನೋ ಗ್ರೀಡ್, ಐ ಹ್ಯಾವ್ ನಾಲೆಡ್ಜ್. ಸೊ ಇವು ಮೂರು ನಿಮ್ಮ ಹತ್ರ ಸ್ಟ್ರಾಂಗ್ ಆಗಿ ಇರುವಾಗ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಸ್ಟಾಕ್ ಮಾರ್ಕೆಟ್. ಇವು ಮೂರು ಇಲ್ಲ ಅಂದ್ರೆ ಯು ಕ್ಯಾನ್ ಎಕ್ಸಿಟ್ ದಿ ವೆಬಿನಾರ್ ಇಮಿಡಿಯೇಟ್ಲಿ. you please don't invest or don't trade in stock market. ನೀವು ಟೆಕ್ನಿಕಲಿ ಫಂಡಮೆಂಟಲಿ ಎಷ್ಟೇ ಸ್ಟ್ರಾಂಗ್ ಇದ್ರು ನಿಮ್ಮ ಮೈಂಡ್ ಸ್ಟ್ರಾಂಗ್ ಇರಬೇಕು. ಸೊ ಅದನ್ನ ಟ್ರೈನಿಂಗ್ ಯಾರು ಕೊಡಕ್ಕಾಗಲ್ಲ, ನೀವೇ ಮಾಡ್ಕೋತಾ ಹೋಗ್ಬೇಕು. ಸೊ ನಾವ್ ಯು ಹ್ಯಾವ್ ಲರ್ನ್ ಹೌ ಟು ಬಿಕಮ್ ಕಾಮ್ ಇನ್ ಸ್ಟಾಕ್ ಮಾರ್ಕೆಟ್. ಸೊ ಟೇಕ್ ಡೀಪ್ ಬ್ರೀತ್, ಎಂಟರ್ ದ ಸ್ಟಾಕ್ ಮಾರ್ಕೆಟ್. ಸೊ ನಾವ್ take the deep breath. So let's continue the webinar. So now again I am welcoming to the new topic, that is stock market. So ಇಲ್ಲಿ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಎರಡಿದೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಂಡಮೆಂಟಲ್ ಬೇರೆ, ಟೆಕ್ನಿಕಲ್ ಬೇರೆ. ಜನಕ್ಕೆ ಗೊತ್ತಿಲ್ಲ ಫಂಡಮೆಂಟಲ್ ಅಂದ್ರೆ ಏನು, ಟೆಕ್ನಿಕಲ್ ಅಂದ್ರೆ ಅಂತ ಕೆಲವೊಬ್ಬರಿಗೆ ಗೊತ್ತಿಲ್ಲ. ಅಯ್ಯೋ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಲಾಸು ಸರ್. ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಲಾಸು ಹೌದು, ಏನಕ್ಕೋಸ್ಕರ ಲಾಸ್ ಆಗಿದೆ ಅಂತ ಕೇಳಿ, ಟ್ರೇಡಿಂಗ್ ಮಾಡಿನೇ ಲಾಸ್ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ್ದೋ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸರ್ ಯಾವ್ದೋ ಕಂಪನಿ ಸಿಕ್ಕಾಪಟ್ಟೆ ಬಿದ್ದಿತ್ತು ಸರ್, ಪರ್ಚೇಸ್ ಮಾಡಿದೆ, ಅದ್ ಯಾಕೆ ಬೀಳ್ತಿದೆ ಗೊತ್ತಿದ್ಯಾ? ಆನ್ಸರ್ ಇಸ್ ನೋ. ಸೊ ಫಂಡಮೆಂಟಲಿ ಸ್ಟಾಕ್ ಸ್ಟ್ರಾಂಗ್ ಇದೆಯಾ ಅನ್ನೋದನ್ನ ಯಾವ ತರ ಚೆಕ್ ಮಾಡೋದು, ಅದನ್ನ ನಾನು ಈಗ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಫಂಡಮೆಂಟಲ್ ಹೇಳ್ತೀನಿ, ಆ ನಂತರ ಟೆಕ್ನಿಕಲ್ ಗೆ ಬರೋಣ. ಓಕೆನಾ? ಸೊ ಈಗ ಫಂಡಮೆಂಟಲ್ ಅಂದ್ರೆ ಏನು? ಬಿಸ್ನೆಸ್ ಗ್ರೋತ್ ಆಗ್ತಾ ಇರಬೇಕು, ರೆವೆನ್ಯೂ ಪ್ರಾಫಿಟ್ ಬರ್ತಿರ್ಬೇಕು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಲಾಸ್ಟ್ ಕ್ವಾರ್ಟರ್ ಟು ಈ ಕ್ವಾರ್ಟರ್ ಗ್ರೋತ್ ಇರಬೇಕು, ಕಂಪನಿ ಹೆಲ್ತ್ ಚೆನ್ನಾಗಿರ್ಬೇಕು, ಇವೆಲ್ಲ ಇರ್ಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡೋಣ, ಮನಿ ಗ್ರೋವಿಂಗ್ ಅಲಾಂಗ್ ವಿತ್ ಕಂಪನಿ. ನಿಮ್ಮ ದುಡ್ಡು ನೀವೇನ್ ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ಆ ದುಡ್ಡು ಕಂಪನಿಗಳ ಜೊತೆ ಗ್ರೋತ್ ಆಗ್ತಾ ಇರ್ಬೇಕು. ಓಕೆ, ಸೊ ಈಗ ಮನಿ ಫ್ಲೋ ಹೆಂಗಾಗುತ್ತೆ? ನೀವು ಇನ್ವೆಸ್ಟ್ಮೆಂಟ್ ಏನ್ ಮಾಡಿದೀರಾ, ಆಸ್ ಅನ್ ಇನ್ವೆಸ್ಟರ್ or ರಿಟೇಲ್ ಇನ್ವೆಸ್ಟರ್, ನೀವೇನ್ ದುಡ್ಡನ್ನ ಹಾಕಿದೀರಾ ಸ್ಟಾಕ್ ಮಾರ್ಕೆಟ್ಗೆ, ಅದು ಗೋರ್ಮೆಂಟಿಗೆ ಹೋಗಲ್ಲ. ಆ ದುಡ್ಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಆ ಕಂಪನಿ ಓನರ್ಗೆ ದುಡ್ಡು ಹೋಗುತ್ತೆ. ನೀವು ಹಾಕಿರೋ ದುಡ್ಡು ಸ್ಟಾಕ್ ಮಾರ್ಕೆಟ್ಗೆ, ಸ್ಟಾಕ್ ಮಾರ್ಕೆಟ್ ಇಂದ ಕಂಪನಿಗೆ. ನಾನ್ ಯಾಕೆ ಕಂಪನಿಗೆ ದುಡ್ಡು ಕೊಡ್ಬೇಕು ಸರ್? ಆ ಕಂಪನಿ ಉದ್ಧಾರ ಆಗಕ್ಕೆ ಇಲ್ಲ, ಆ ಕಂಪನಿಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನೀವು ಕೂಡ ಪಾರ್ಷಿಯಲ್ ಓನರ್ ಆಗಿರ್ತೀರಾ. ಈಗ ನೀವು ಎಷ್ಟೋ ಜನ ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ಆದ್ರೆ ಇನ್ಫೋಸಿಸ್ ಅಲ್ಲಿ ನಿಮ್ಗೆ ಕೆಲಸ ಸಿಗಲ್ಲ. ಬಟ್ ನಾನ್ ಥಿಂಕ್ ಮಾಡ್ತೀನಿ, ನನಗೆ ಇನ್ಫೋಸಿಸ್ ಕಂಪ್ನಿ ಕೆಲಸ ಕೊಟ್ಟಿಲ್ಲ, ನಾನು ಓನರ್ ಆಗ್ತೀನಿ ಆ ಕಂಪ್ನಿದು. ಹೇಗೆ? ಆ ಕಂಪ್ನಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಾನು. ಸೊ ಐ ಆಮ್ ಆಲ್ಸೋ ಅ ಪಾರ್ಷಿಯಲ್ ಓನರ್ ಆಫ್ ದ ಕಂಪನಿ. ಹಾಗಂತ ನಾಳೆ ಇನ್ಫೋಸಿಸ್ ಗೇಟಿಗೆ ಹೋಗ್ಬಿಟ್ಟು ಯಾರನ್ನ ಟರ್ಮಿನೇಟ್ ಮಾಡಕ್ಕಾಗತ್ತಾ? ನೋ. ಯಾಕೆ? ಯು ಆರ್ ದ ಪಾರ್ಷಿಯಲ್ ಓನರ್. ಹೈಯೆಸ್ಟ್ ಶೇರ್ಸ್ ಯಾರ ಹತ್ರ ಇರುತ್ತೆ ಅವ್ರು ಡಿಸಿಷನ್ ತಗೋತಾರೆ. ಸೊ ಎಷ್ಟೋ ಕೋಟಿ ಕೋಟಿ ಶೇರ್ಸ್ ಇರುತ್ತೆ, ಆ ಕೋಟಿ ಶೇರ್ ಅಲ್ಲಿ ನನ್ನ ಹತ್ರ 100, 500, 1000 ಇರುತ್ತಷ್ಟೇ. ಅಂದ್ರೆ 0.001% ಆ ತರ ಏನೋ ಇರುತ್ತಷ್ಟೇ. ಸೊ ಹೀಗಾಗಿ ನಾನು ಡಿಸಿಷನ್ ತಗೊಳೋದಕ್ಕಾಗಲ್ಲ. ಬಟ್ ಆ ಕಂಪನಿ ಏನೋ ಒಂದು ಡಿಸಿಷನ್ ತಗೊಳ್ಬೇಕಾದ್ರೆ ನಿಮ್ಮನ್ನು ಕೂಡ ಕೇಳುತ್ತೆ ಥ್ರೂ ಮೇಲ್. ಎಲ್ಲರಿಗೂ ಗೊತ್ತಿರ್ತದೆ, ಯಾರು ರಿಪ್ಲೈ ಮಾಡಲ್ಲ ಅಷ್ಟೇ. ಓಕೆ, ಸೊ ಈಗ ಕಂಪನಿಗೆ ಇನ್ಫೋಸಿಸ್ಗೆ ನಾನು ದುಡ್ಡು ಕೊಟ್ಬಿಟ್ಟೆ. ಇನ್ಫೋಸಿಸ್ ನನ್ನ ಕಂಪನಿನ ಯಾವ ತರ ಯುಟಿಲೈಸ್ ಮಾಡುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆ, ಆ ಕಂಪನಿ ಹೊಸ ಬ್ರಾಂಚಸ್ ಓಪನ್ ಮಾಡ್ಬೋದು, ಹೊಸ ಕಂಪನಿ ಫ್ಯಾಕ್ಟರಿಗಳನ್ನ ಓಪನ್ ಮಾಡ್ಬೋದು, ಅಥವಾ ಹೊಸ ಹೊಸ ಪ್ರಾಡಕ್ಟ್ ನ ನ್ಯೂ ಮಾರ್ಕೆಟ್ಗೆ ಬರ್ಬೋದು, ಅಥವಾ ಅವರ ಪ್ರೊಡಕ್ಷನ್ ನ ಕೆಪಾಸಿಟಿನ ಇನ್ಕ್ರೀಸ್ ಮಾಡಬಹುದು. ಓಕೆ, ನನ್ನ ಹತ್ರ ದುಡ್ಡಿಲ್ಲ, ಈಗ ಆಪಲ್ ನನ್ನ ಹತ್ರ 1 ಲಕ್ಷ ಆಪಲ್ ನಾನು ರಿಲೀಸ್ ಮಾಡಬಹುದು. ಆದ್ರೆ ನನಗೆ ಒಂದು ಒಳ್ಳೆ ಇನ್ವೆಸ್ಟರ್ ಸಿಕ್ಕಿದ್ದಾರೆ, ಐ ಕ್ಯಾನ್ ಇನ್ಕ್ರೀಸ್ ಮೈ ಪ್ರೊಡಕ್ಷನ್ ಟು 1 crore. ನನಗೆ ಇನ್ವೆಸ್ಟರ್ ಸಿಕ್ಕಿದ್ದಾರೆ, ಆ ಇನ್ವೆಸ್ಟರ್ಗೂ ದುಡ್ಡು ಬೇಕಲ್ವಾ? ನನಗೆ ಇಲ್ಲಿ ಸೇಲ್ಸ್ ಜಾಸ್ತಿ ಆದಾಗ ಇಷ್ಟು ಅಂತ ಅವ್ರಿಗೂ ಕೂಡ ಕೊಡ್ತೀನಿ ಅವಾಗ.
ಸೊ ಇದೇ ಕಂಪನಿಗಳು ಮಾಡೋದು, ನಮ್ಮ ದುಡ್ಡನ್ನ ತಗೊಂಡೋಗಿ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ದಟ್ ಈಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್. ಸೊ ಮನಿ ಗ್ರೋವಿಂಗ್ ವಿತ್ ಕಂಪನಿ ಇಸ್ ವೆರಿ ಇಂಪಾರ್ಟೆಂಟ್, ಬಟ್ ನಾಟ್ ಮನಿ ಬರ್ನಿಂಗ್ ವಿತ್ ಕಂಪನಿ. ಲೈಕ್ ವೊಡಾಫೋನ್ ಐಡಿಯಾ. ವೊಡಾಫೋನ್ ಐಡಿಯಾ ಶೇರ್ ವ್ಯಾಲ್ಯೂ 200 ರೂಪಾಯಿ ಇತ್ತು. ಅವಾಗ ಏರ್ಟೆಲ್ ಕಂಪನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸ್ಟೋರಿ. ಏರ್ಟೆಲ್ ಅಪ್ರಾಕ್ಸಿಮೇಟ್ಲಿ ಒಂದು 500 ರೂಪಾಯಿ ಇತ್ತು, ವೊಡಾಫೋನ್ ಐಡಿಯಾ 200 ರೂಪಾಯಿ ಇತ್ತು. ವೊಡಾಫೋನ್ ಐಡಿಯಾ 10 ರೂಪಾಯಿಗೆ ಬಂದಿದೆ, 2 ರೂಪಾಯಿ ಸಮಥಿಂಗ್ ಲೋ ಮಾಡಿ 10 ರೂಪಾಯಿದಲ್ಲಿ ಟ್ರೇಡ್ ಆಗ್ತಿದೆ. ಆದ್ರೆ ಏರ್ಟೆಲ್ ಮೋರ್ ದೆನ್ 1700 ಹೋಗಿದೆ. ಈ ಎರಡು ಟೆಲಿಕಾಂ ಇಂಡಸ್ಟ್ರಿಗಳೇ. ಏರ್ಟೆಲ್ ಹೇಗೆ ಗ್ರೋ ಆಯ್ತು, ವೊಡಾಫೋನ್ ಯಾಕೆ ಕೆಳಗಡೆ ಬಿತ್ತು? ಜಿಯೋ ಎಫೆಕ್ಟ್ ಸರ್, ಹೌದು, ಬಟ್ ಏರ್ಟೆಲ್ ಯಾಕೆ ಜಿಯೋ ಎಫೆಕ್ಟ್ ಆಗಿಲ್ಲ? ಏರ್ಟೆಲ್ ಅಪ್ಡೇಟ್ ಆಗ್ತಾ ಹೋದ್ರು, ಆದ್ರೆ ವೊಡಾಫೋನ್ ಅಪ್ಡೇಟ್ ಆಗ್ಲಿಲ್ಲ. ಅವ್ರು ವೊಡಾಫೋನ್ ಐಡಿಯಾ ಜೊತೆ ಮರ್ಜ್ ಆದ್ರು, ವೊಡಾಫೋನ್ ಐಡಿಯಾ ಆಯ್ತು, ಆದ್ರೂ ದುಡ್ಡು ಸಾಕಾಗಿಲ್ಲ, ನೆಟ್ವರ್ಕ್ ನ ಇನ್ಕ್ರೀಸ್ ಮಾಡ್ಲಿಕ್ಕಾಗಿಲ್ಲ, ಕಸ್ಟಮರ್ ನ ಹ್ಯಾಂಡಲ್ ಮಾಡ್ಲಿಕ್ಕಾಗಿಲ್ಲ, ಹೊಸ ಪ್ರಾಡಕ್ಟ್ ನ ಮಾರ್ಕೆಟ್ ತರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಏರ್ಟೆಲ್ ಅವರು ಹೊಸ ಪ್ರಾಡಕ್ಟ್ ಗಳನ್ನ ಮ್ಯಾಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು, ಹೊಸ 4-5 ನಂಬರ್ನ ಸೇರಿಸ್ಬಿಟ್ಟು ಒಂದು ಪ್ಲಾನ್ ಮಾಡಿದ್ರು. ಫೈಬರ್ ನೆಟ್ ನ ಬಿಟ್ರು, ಏರ್ ಫೈಬರ್ ನ ಬಿಟ್ರು, ಮನೇಲಿ DTH ಇನ್ಕ್ರೀಸ್ ಮಾಡಿದ್ರು, ಎಲ್ಲಾ ಪ್ರಾಡಕ್ಟ್ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದ್ರ ಅರ್ಥ ಏನು, ಅವರ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರು ಅಂಡ್ ಆಲ್ಸೋ ಹೊಸ ಹೊಸದನ್ನ ಅವರು ತರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಂಪನಿ ಮೇಲೋಯ್ತು. ನಾನು ಏರ್ಟೆಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಅಂದ್ರೆ ನನ್ನ ದುಡ್ಡು ಕೂಡ ಇನ್ಕ್ರೀಸ್ ಆಯ್ತು. ನಾನು 500 ರೂಪಾಯಿ ಇದ್ದಾಗ ಏರ್ಟೆಲ್ ಅಲ್ಲಿ ಇನ್ವೆಸ್ಟ್ ಮಾಡಿದೀನಿ ಒಂದ್ ಸ್ಟಾಕ್ ಅಂದ್ರೆ, ಈಗ 500 ರೂಪಾಯಿಂದ 1700 ರೂಪಾಯಿ 800 ರೂಪಾಯಿ ನನ್ನ ದುಡ್ಡೀಗ ಮೋರ್ ದೆನ್ 3 ಟೈಮ್ಸ್ ಆಗಿದೆ. ಅದೇ ವೊಡಾಫೋನ್ ಐಡಿಯಾ ಈ ತರ ಕಂಪನಿ ನಮ್ಮ ದುಡ್ಡನ್ನ ಬರ್ನ್ ಮಾಡ್ತಿದ್ಯಾ ಅಥವಾ ಗ್ರೋ ಮಾಡ್ತಿದ್ಯಾ ಅನ್ನೋದನ್ನ ನೋಡ್ಬೇಕು ನಾವು. ಯಾವ ತರ ನೋಡ್ಬೇಕು ಸರ್ ಇದನ್ನ? ಅವರ ಪ್ರೊಡಕ್ಷನ್ ಅಂಡ್ ಸ್ಟ್ರಾಂಗ್ ಡಿಮ್ಯಾಂಡ್. ಪ್ರೊಡಕ್ಷನ್, ಅವ್ರು ಏನ್ ಪ್ರೊಡಕ್ಟ್ ಮಾಡ್ತಿದ್ದಾರೆ? ಈಗ ಏರ್ಟೆಲ್ ಅವ್ರು ಏನ್ ಪ್ರೊಡಕ್ಟ್ ಮಾಡ್ತಾರೆ? ಸಿಮ್ ಕಾರ್ಡ್ ನ ಪ್ರೊವೈಡ್ ಮಾಡ್ತಾರೆ, ಇಂಟರ್ನೆಟ್ ಕನೆಕ್ಷನ್ ನ ಪ್ರೊವೈಡ್ ಮಾಡ್ತಾರೆ, ಟಿವಿ ಕನೆಕ್ಷನ್ ನ ಪ್ರೊವೈಡ್ ಮಾಡ್ತಾರೆ. ಓಕೆ, ಅಂಡ್ ಸ್ಟ್ರಾಂಗ್ ಡಿಮ್ಯಾಂಡ್ ಇರಬೇಕು ಮಾರ್ಕೆಟ್ ಅಲ್ಲಿ. ಈಗ ಇಂಟರ್ನೆಟ್ ಇಲ್ಲ ಅಂದ್ರೆ ನಾನು ನಿಮ್ಗೆ ಕನೆಕ್ಟ್ ಮಾಡ್ತಿದ್ನಾ? ಅಂಡ್ ಆಲ್ಸೋ ರಿಟರ್ನ್ ಆನ್ ಪ್ರಾಡಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ, 1 ರೂಪಾಯಿಗೆ ನಾನು ಅದನ್ನ ಮಾಡ್ತೀನಿ. ಓಕೆನಾ, ರಿಪೀಟ್, ನಾನೊಂದು ಯಾವ್ದೋ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ, 1 ರೂಪಾಯಿ ಅದಕ್ಕೆ ನಾ 2 ರೂಪಾಯಿಗೆ ಸೇಲ್ ಮಾಡ್ತೀನಿ, 100% ರಿಟರ್ನ್ ಆಯ್ತು. ಬಟ್ ಆ ಪ್ರಾಡಕ್ಟ್ ಗೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇಲ್ಲ ಅಂದ್ರೆ ಏನು ಉಪಯೋಗ ಆಯ್ತು? ಇದೇ ನಾನು 1000 ರೂಪಾಯಿ ಹಾಕ್ತೀನಿ, 100 ರೂಪಾಯಿ ಬರ್ತಿದೆ, 10% ಆಯ್ತು. ಆ ಪ್ರಾಡಕ್ಟ್ ಗೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ, ಎಸ್ ಇಟ್ ಇಸ್ ಗುಡ್. 10% ಬಂದ್ರೂ ಪರವಾಗಿಲ್ಲ, ಸ್ಟ್ರಾಂಗ್ ಡಿಮ್ಯಾಂಡ್ ಇರಬೇಕು ಆ ಪ್ರಾಡಕ್ಟ್ ಗೆ. ಇವೆಲ್ಲ ಹೆಂಗ್ ತಿಳ್ಕೊಳ್ಳೋದು? ವೆರಿ ವೆರಿ ಸಿಂಪಲ್ ಇವೆಲ್ಲ, ನಾನು ಹೇಳ್ತೀನಿ ನಿಮ್ಗೆ ವೆಬಿನಾರ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್, ಮನಿ. ನಾವೀಗ ಎಷ್ಟು ಸೋಂಬೇರಿಗಳಾಗಿದ್ದೀವಿ ಅಂದ್ರೆ, ನಾವಿದ್ದಲ್ಲಿ ದುಡ್ಡು ಬರಬೇಕು. ಓಕೆ, ದುಡ್ಡು ನಾವು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಿದೀವಿ. ಮನಿ ಶುಡ್ ಕಮ್ ಟು ಮೀ. ಓಕೆ, ಬಟ್ ಇಲ್ಲಿ ರಿಚ್ ಆಗ್ತಿರೋದು ಯಾರು ಅಂದ್ರೆ ಬ್ಯಾಂಕ್ಸ್. ಯಾಕಂದ್ರೆ ದುಡ್ಡು ತಗೊಂಡು ನಾವು ಅಲ್ಲಿ ಹಾಕ್ತಿದೀವಿ. ಗೋರ್ಮೆಂಟ್ ಬೈ ಮಾಡೋದಕ್ಕೆ, ಸೆಲ್ ಮಾಡೋದಕ್ಕೆ ನಾವು ಟ್ಯಾಕ್ಸ್ ಪೇ ಮಾಡ್ತಿದೀವಿ. ಅಂಡ್ ಕಂಪನೀಸ್ಗಳು ಇವು ಗ್ರೋತ್ ಆಗ್ತಿದೆ. ಬಟ್ ನಾನೇನ್ ಮಾಡ್ತಿದ್ದೀನಿ? ವರ್ಕ್ ಮಾಡ್ತಿದ್ದೀನಿ ಈ ಕಂಪನೀಸ್ಗಳಲ್ಲಿ, ಅಲ್ವಾ? ಸೊ ಈಗ ನಾನ್ ಏನ್ ಮಾಡ್ತಿದ್ದೀನಿ? FD RD ಆಸ್ ಅ ರಿಟೇಲ್ ಇನ್ವೆಸ್ಟರ್, ಇದು ನಾನು ರಿಟೇಲ್ ಇನ್ವೆಸ್ಟರ್. FD ಇಡ್ತೀನಿ, RD ಇಡ್ತೀನಿ, ಖುಷಿಯಾಗಿದ್ದೀನಿ. ಈ FD RD ಎಲ್ಲಿ ಫ್ಲೋ ಆಗ್ತಿದೆ? ಅಗೇನ್ ಸ್ಟಾಕ್ ಮಾರ್ಕೆಟಿಗೆನೆ. ನಿಜ, ನಿಜ ಅಲ್ವಾ? ಈ FD RD DII ಅಂದ್ರೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್, ಫಾರಿನ್ ಇನ್ವೆಸ್ಟರ್, ಇವರೆಲ್ಲ ತಗೊಂಡ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿನೇ ದುಡ್ಡು ಹಾಕ್ತಾರೆ. ಇಲ್ಲಿ ನಾನು FD RD ದುಡ್ಡು ಹಾಕಿದ್ರೆ ಈ FD RD ದುಡ್ಡು ಸ್ಟಾಕ್ ಮಾರ್ಕೆಟಿಗೆ ಬರ್ತಿದೆ. ಬಟ್ ನಾನೇ ಯಾಕೆ ಸ್ಟಾಕ್ ಮಾರ್ಕೆಟಿಗೆ ಹಾಕ್ಬಾರ್ದು? ನೋಡಿ, ಈಗ DII ಮೋಸ್ಟ್ ಇನ್ವೆಸ್ಟ್ ಸ್ಟಾಕ್ ಇನ್ ಇಂಡಿಯಾ, ಗೂಗಲ್ ಮಾಡಿದ್ರೆ ಸಿಗುತ್ತೆ. HDFC ಬ್ಯಾಂಕ್, ICICI ಬ್ಯಾಂಕ್, ಇನ್ಫೋಸಿಸ್, ಲಾರ್ಸನ್ ಅಂಡ್ ಟರ್ಬೋ, ಇವೆಲ್ಲ ಕಂಪನಿಗಳ ಮೇಲೆ ಡೊಮೆಸ್ಟಿಕ್ ಇನ್ವೆಸ್ಟರ್ ಆಗಿರುವಂತಹ HDFC ಮ್ಯೂಚುವಲ್ ಫಂಡ್, ಇವೆಲ್ಲ ಕಂಪನಿಗಳ ಇನ್ವೆಸ್ಟ್ಮೆಂಟ್ ಮಾಡಿದಾವೆ. FII ಅಂದ್ರೆ ಬೇರೆ ಕಂಟ್ರಿಯಿಂದ ಜನ ಬಂದು ಇಂಡಿಯನ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋಂಥವ್ರು ಯಾರು ಇದಾರ? ಎಸ್ ಇದಾರೆ. ಮಾರ್ಗನ್ ಸ್ಟ್ಯಾನ್ಲಿನ್, JP ಮಾರ್ಗನ್, ಗೋಲ್ಡ್ಮನ್ ಸ್ಯಾಚಸ್, ಇಂಥ ಕಂಪನಿಗಳು ನಮ್ಮ ಕಂಟ್ರಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಯಾವ ಕಂಪನಿಗಳಲ್ಲಿ? ಟಾಪ್ FII ಹೋಲ್ಡಿಂಗ್ HDFC ಬ್ಯಾಂಕ್, ICICI ಬ್ಯಾಂಕ್, ಇನ್ಫಿ ಅಂಡ್ ಲಾಸನ್ ಅಂಡ್ ಟರ್ಬೋ, ಭಾರತಿ ಏರ್ಟೆಲ್. ನೋಡಿ, ವೊಡಾಫೋನ್ ಐಡಿಯಾ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಭಾರತಿ ಏರ್ಟೆಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಆಕ್ಸಿಸ್ ಬ್ಯಾಂಕ್, ಪೇಟಿಎಂ, ಬಜಾಜ್ ಫೈನಾನ್ಸ್, ಎಕ್ಸಲೆಂಟ್ ಕಂಪನಿ. ನೋಡಿ, ಇಂತಹ ಕಂಪನಿಗಳ ಮೇಲೆ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ನೀವೆಲ್ಲರೂ ವೊಡಾಫೋನ್ ಐಡಿಯಾ ಅಥವಾ ಸುಜಲಾನ್ ಇಂಥ ಕಂಪನಿಗಳನ್ನ ನೀವು ನೋಡ್ತಿದ್ದೀರಾ?
ಬೇರೆ ಕಂಟ್ರಿಲಿ ಬಂದ್ಬಿಟ್ಟು ಅವ್ರು ದುಡ್ಡು ಮಾಡ್ತಿದ್ದಾರೆ ಕಂಪನಿಗಳನ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಆದ್ರೆ ನಾನ್ ದುಡ್ಡು ಮಾಡ್ತಿಲ್ಲ. ದಟ್ ಇಸ್ ದ ಪ್ರಾಬ್ಲಮ್ ಹಿಯರ್. ಕರೆಕ್ಟ್. ಅಂಡ್ ಇಂಡಿಯಾದವರು ಹೋಗಿ ಬೇರೆ ಕಂಟ್ರಿಲೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ನೋಡಿ, ಗೂಗಲ್ ಮಾಡಿದೆ ನಾನು, ಇಂಡಿಯನ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟೆಡ್ ಕಂಪನೀಸ್ ಇನ್ US ಅಂತ ಗೂಗಲ್ ಮಾಡಿದ್ರೆ ಅಮೆಝಾನ್, ಆಪಲ್, ಎನ್ವಿಡಿಯಾ, ಗೂಗಲ್ ಅಂತ ಬರ್ತಿದೆ. ನೋಡಿ ಜಗತ್ ಹೆಂಗ್ ಹೋಗ್ತಿದೆ. ನಾನು ಇನ್ನು FD RD ಮಾಡ್ಕೊಂಡು ಕೂತಿದ್ದೀನಿ. ನನ್ನ ದುಡ್ಡು ಫಾರಿನ್ ಫ್ಲೋ ಆಗ್ತಿದೆ, ಬಟ್ ನನ್ನ ಮುಖಾಂತರ ಅಲ್ಲ. ದಟ್ ಈಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್. ನಾನು ಯಾಕೆ ಇವ್ರು FD RD, DII, FII ಹೆಂಗೆ ABC ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದಾರೋ, ಆಸ್ ಅ ರೀಟೇಲರ್ ನಾನು FD RD, DII, FII ಮೀ, ನಾನು ರಿಟೇಲ್ ಇನ್ವೆಸ್ಟರ್, ನಾನು ಕೂಡ ಈ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಯಾವ ಕಂಪನಿಗಳ ಮೇಲೆ? ಈ FD RD, DII, FI ಯಾವ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಅದೇ ಕಂಪನಿ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಹೇಳಿ, ಇದಕ್ಕೆ ಯಾವ ನಾಲೆಜ್ ಬೇಕು? ನಾನೇನ್ ಡಿಗ್ರಿ ಓದಿರ್ಬೇಕಾ? ಡಬಲ್ ಡಿಗ್ರಿ ಇರ್ಬೇಕಾ? ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಇರ್ಬೇಕಾ? ಏನ್ ಬೇಕು ನನಗೆ? ಏನು ಅವಶ್ಯಕತೆ ಇಲ್ಲ. ಇಲ್ಲಿ FII, ಇಂಡಿಯನ್ ಮ್ಯೂಚುವಲ್ ಫಂಡ್ ಅವರು, ಫಾರಿನ್ ಕಂಪನಿ, ಅಮೆಝಾನ್, ಎಲ್ಲಾ ಕಂಟ್ರಿಲೂ ಇದೆ ಅಮೆಝಾನ್, ಆಪಲ್ ಎಲ್ಲಾ ಕಂಟ್ರಿಲಿ ಇದೆ. ಎನ್ವಿಡಿಯಾ ಬಗ್ಗೆ ಮಾತಾಡೋ ಹಂಗೆ ಇಲ್ಲ. ನೆಕ್ಸ್ಟ್ ಲೆವೆಲ್ ಕಂಪನಿ ಅದು. ಎನ್ವಿಡಿಯಾ ರಿಟರ್ನ್ ನೋಡಿ, ನಾ ಲಾಸ್ಟ್ 5 years ಎಷ್ಟು % ರಿಟರ್ನ್ ಕೊಟ್ಟಿದೆ ಅಂತ. ಗೂಗಲ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಇದು ನಾನ್ ಹೇಳ್ತಿಲ್ಲ, ಇಂಡಿಯಾದ ಮ್ಯೂಚುವಲ್ ಫಂಡ್ ಅವ್ರು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳಿವು. ಮತ್ ನಾನ್ ಯಾಕೆ ಈ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು? ಮಾಡ್ಬೋದಲ್ವಾ? ಸೊ ಭಯ ಯಾಕೆ ಬೇಕು? ಯಾಕಂದ್ರೆ ಫಾರಿನ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ನನ್ನ ದುಡ್ಡು ಬ್ಯಾಂಕ್ ಅವರಿಗೆ ಭಯ ಇಲ್ವಾ ಹಾಗಿದ್ರೆ? ನಾನ್ ಯಾಕೆ ಭಯ ಪಡಬೇಕು? ನಾನು ಕೂಡ ಅದೇ ಕಂಪನಿಗಳ ಮೇಲೆನೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ವೆರಿ ಸಿಂಪಲ್. ಗೂಗಲ್ ಈಸ್ ಅವೈಲಬಲ್. ಗೂಗಲ್ ಅಲ್ಲಿ ಹೋಗ್ಬಿಟ್ಟು ನಮ್ ಈ HDFC ಫಾರ್ ಎಕ್ಸಾಂಪಲ್, ಎಷ್ಟೋ ಜನ SBI ಕಾಂಟ್ರಾ ಫಂಡ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇದು. SBI ಕಾಂಟ್ರಾ ಫಂಡ್ ಅನ್ನೋ ಒಂದು ಕಂಪನಿ ಯಾವ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೆ, ಗೂಗಲ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಆ ಕಂಪನಿ ಮೇಲೆ ನೀವೇ ಇನ್ವೆಸ್ಟ್ ಮಾಡ್ಬಿಟ್ರೆ ಮುಗೀತು. ನಾವು ಆಕ್ಚುಲಿ ಡೈರೆಕ್ಟ್ ಆಗಿ ತಿನ್ನೋಕ್ಕಿಂತ ಮ್ಯೂಚುವಲ್ ಫಂಡ್, FD RD ಸುತ್ತರ್ಕೊಂಡ್ಬಂದು ತಿಂತಿದೀವಿ. ಡೈರೆಕ್ಟ್ ಆಗಿ ತಿಂದ್ರೆ ನನಗೆ ಫಾಸ್ಟ್ ಆಗಿನೂ ಬರುತ್ತೆ, ಜಾಸ್ತಿನೂ ಬರುತ್ತೆ. ಓಕೆ. ಸೊ ನಾ ಹೇಳ್ತಿರೋದು, ನಿಮಗೆ ಇದುವರೆಗೂ ಸಿಕ್ಕಂತ ಜನದಲ್ಲಿ ಎಲ್ಲರೂ ಏನ್ ಹೇಳ್ತಾರೆ ಅಂತಂದ್ರೆ, ನನಗ್ ದುಡ್ಡು ಕೊಡಿ, ನಾನ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನಾನ್ ಟ್ರೇಡಿಂಗ್ ಮಾಡ್ತೀನಿ, ನಿಮಗ್ ದುಡ್ಡು ಮಾಡ್ಕೊಡ್ತೀನಿ, ನಿಮಗ್ ಮಂತ್ಲಿ 3% ಕೊಡ್ತೀನಿ, ನಿಮಗ್ ಟಿಪ್ಸ್ ಕೊಡ್ತೀನಿ, ನಿಮ್ಮನ್ನ ರಿಚ್ ಮಾಡ್ತೀನಿ ಅಂತ ಬಂದವರೇ ಇದ್ದಾರೆ ಇದುವರೆಗೂ ನಿಮ್ ಜೀವನದಲ್ಲಿ. ಆದ್ರೆ ನಾನು ಇವತ್ತು ಹೇಳ್ತಿದ್ದೀನಿ, ನೀವು ರಿಚ್ ಆಗಿ ನನಗ್ ದುಡ್ಡು ಕೊಡ್ಬೇಡಿ. ನನ್ಗೆ ಎಷ್ಟು ಬೇಕು ಭಗವಂತ ಕೊಡ್ತಾನೆ. ನೀವು ರಿಚ್ ಆಗಿ ನೀವು ನಿಮ್ಮ ಅಕೌಂಟ್ ಅಲ್ಲಿನೇ ಇನ್ವೆಸ್ಟ್ಮೆಂಟ್ ಮಾಡಿ. ನನಗ್ ದುಡ್ಡು ಕೊಟ್ಟು ನನ್ನ ರಿಚ್ ಮಾಡ್ಬೇಡಿ. ನಿಮ್ಮ ಅಕೌಂಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಮ ಸಣ್ಣ ಸಣ್ಣ ಮಕ್ಕಳಿಗೋಸ್ಕರ ಇವತ್ತಿಂದ ಸ್ವಲ್ಪ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬನ್ನಿ, ಅವರ ಫ್ಯೂಚರಿಗೆ ಆಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್, ನಮಗೆ ಡೈರೆಕ್ಟ್ ಫ್ರೂಟ್ ಅಂಗಡಿಗೆ ಹೋಗಿ ಫ್ರೂಟ್ ತರೋ ಅಷ್ಟು ದುಡ್ಡಿದೆ. ಆದ್ರೆ ಒಂದು ಮರನೇ ಬೆಳೆಸ್ಬಿಟ್ರೆ ಹೇಗಿರುತ್ತೆ? ಎಸ್. ಬಟ್ ಮರ ಬೆಳೆಯಕ್ ನಮಗ್ ಬೇಕಾಗಿರೋದೇನು? ಪೇಶನ್ಸ್. ಸೊ ನೀರ್ ಹಾಕ್ಬೇಕು, ಬೆಳೆಸ್ಬೇಕು. ಒಂದ್ 10 ವರ್ಷ ಆಯ್ತು ಅಂದ್ರೆ ನಾ ಅದಕ್ಕೆ ನೀರ್ ಹಾಕೋ ಅವಶ್ಯಕತೆ ಇಲ್ಲ, ಫ್ರೂಟ್ಸ್ ಬರ್ತಾನೆ ಇರುತ್ತೆ. ಸೊ ನಾಳೆಗೋಸ್ಕರ ಇವತ್ತಿನ ದಿನ ನೀವು ಕೆಲಸ ಮಾಡ್ಬೇಕು. ನಾವೇ ಫಸ್ಟ್ ಬಿಗಿನಿಂಗ್ ಅಲ್ಲಿ ಒಂದು ವರ್ಡ್ ಹೇಳಿದ್ದೆ, ನೀವು ಇವತ್ತಿನ ದಿನ ದುಡ್ಡು ಕೊಟ್ಟು ಫ್ರೂಟ್ಸ್ ನ ತಗೊಂಡ್ಬಿಟ್ರೆ ನಾಳೆ ದುಡ್ಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅದೇ ದುಡ್ಡಿಂದ ಇವತ್ತಿನ ದಿನ ಒಂದು ನೀರ್ ಹಾಕಿ ಒಂದು ಗಿಡನ ಬೆಳೆಸಿದ್ರೆ ನಾಳೆ ದುಡ್ಡು ಇಲ್ಲ ಅಂದ್ರೂ ಅದು ನನಗೆ ಫ್ರೂಟ್ ಕೊಡುತ್ತೆ. ಸೊ ಪೇಶನ್ಸ್ ಇಟ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಮಾಡಿ, ಹೊರಗೂ ಪರ್ಚೇಸ್ ಮಾಡಿ, ಬೇಡ ಅಂದಿಲ್ಲ. ಆದ್ರೆ ಸಮ್ ಅಮೌಂಟ್ ನ ನೀವು ಕೂಡ ಇನ್ವೆಸ್ಟ್ ಮಾಡಿ, ಪೇಶನ್ಸ್ ಇಂದ ಇಟ್ಕೊಳ್ಳಿ. ಬೆನಿಫಿಟ್ ಆಫ್ ಓನ್ ಇನ್ವೆಸ್ಟ್ಮೆಂಟ್. ಬೇರೆಯವ್ರಿಗೆ ದುಡ್ಡು ಕೊಡೋಕ್ಕಿಂತ ನಾನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಇನ್ಫೋಸಿಸ್ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಾನು ಓನರ್ ಆಗಿರ್ತೀನಿ. ಆ ಕಂಪನಿ ಜೊತೆ ನನ್ನ ದುಡ್ಡು ಕೂಡ ಬೆಳಿತಿರುತ್ತೆ, ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಮನಿ ವಿಲ್ ವರ್ಕ್ ಫಾರ್ ಯು. ನೀವು ಮಲ್ಕೊಂಡಾಗೂ ನಿಮ್ ದುಡ್ಡು ನಿಮ್ಗೋಸ್ಕರ ಕೆಲಸ ಮಾಡಿರುತ್ತೆ, ವೆಲ್ತ್ ಕ್ರಿಯೇಟ್ ಆಗುತ್ತೆ. ಸೊ ಇದೇ ತರ ಐಡಲ್ ಆಗೇ ಕೂಡ್ಬೋದು ನೀವು. ಆದ್ರೆ ಇವತ್ತು ನೀವು ಕೆಲಸ ಮಾಡಿದ್ರೆ ನಾಳೆ ಆರಾಮಾಗಿ ಕೂಡ್ತೀರಾ. ಇವತ್ ನೀವು ಆರಾಮಾಗಿ ಕೂತ್ರೆ ನಾಳೆ ಕೆಲಸ ಮಾಡ್ಕೊಂತಾನೆ ಇರ್ಬೇಕಾಗತ್ತೆ, ರಿಸ್ಕ್ ನ ತಗೋತಾನೆ ಇರ್ಬೇಕಾಗತ್ತೆ. ಓಕೆ. ಸೊ ಅಗೇನ್ ಲೆಟ್ಸ್ ಪಾಸ್. ನೆಕ್ಸ್ಟ್ ಐ ವಿಲ್ ಮೂವ್ ಟು ಟೆಕ್ನಿಕಲ್. ಸೊ ಈಗ ಹೇಳಿ, ಎಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸರ್ ಇನ್ಮೆಯಿಂದ ಅಂತ ಹೇಳ್ತೀರಾ? ಎಷ್ಟು ಜನಕ್ಕೆ ಸರ್ ನಂಗೆ ಸ್ಟಾಕ್ ಮಾರ್ಕೆಟ್ ಗೊತ್ತಿರಲಿಲ್ಲ, ಇವತ್ತು ಒಂದು ಒಳ್ಳೆ ಪಾಸಿಟಿವ್ ಕೊಟ್ರಿ ಸರ್, ನಾ ಇನ್ಮೇಲಿಂದ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಎಷ್ಟು ಜನ ಇದ್ದೀರಾ? ಅಪ್ಪು ಅವರು ಮೀ ಅಂತ ಹೇಳ್ತಿದ್ದಾರೆ, ಸುನೀಲ್ ಅವರು ಐ ವಿಲ್ ಡೂ ಅಂತ ಹೇಳ್ತಿದ್ದಾರೆ. ಮೀ ಸರ್, ಸೂಪರ್ ಸೂಪರ್. ಎಷ್ಟೋ ಜನ ಇಷ್ಟುವರೆಗೂ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟ್ ನ ಮಾಡ್ಲೇಬೇಕು.
ಯಾರ ಅಕೌಂಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ನಿಮ್ಮ ಅಕೌಂಟ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ನಿಮಗೆ ಡಿವಿಡೆಂಟ್ ಬರುತ್ತೆ, ಸ್ಟಾಕ್ಸ್ ಬೋನಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಐ ಹ್ಯಾವ್ ಆಲ್ರೆಡಿ ಇನ್ವೆಸ್ಟೆಡ್ ಅಂತೀರಾ, ವೆರಿ ಗುಡ್ ಸರ್, ಮಾಡಿದ್ದೇನೆ, ವೆರಿ ಗುಡ್. ಓಕೆ, ಸೂಪರ್. ಓಕೆ, ಸೊ ಅಗೇನ್ ರಿಫ್ರೆಶ್ ಯುವರ್ ಮೈಂಡ್ ಬಿಕಾಸ್ ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಟೆಕ್ನಿಕಲ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ವೆರಿ ಗುಡ್. ಸೊ ವಿಲ್ ಪಾಸ್ ದಿ ಚಾರ್ಟ್. ಸೊ ಸ್ಟಾರ್ಟ್ ಮಾಡೋಣ. ನಾವು ವಿ ಆರ್ ಗೋಯಿಂಗ್ ಟು ಟೆಕ್ನಿಕಲ್. ಇಲ್ಲಿ ಆಕ್ಚುಲಿ ರಿಸ್ಕ್ ಇರೋದು. ಟ್ರೇಡಿಂಗ್ ಮಾಡ್ಲಿಕ್ಕೆ ಎಸ್ ರಿಸ್ಕ್ ಇದೆ. ಟೆಕ್ನಿಕಲ್ ಅನಾಲಿಸಿಸ್ ಫಾರ್ ಇಂಟ್ರಡೇ ಟ್ರೇಡಿಂಗ್, ಇಲ್ಲಿಂದ ರಿಸ್ಕ್ ಸ್ಟಾರ್ಟ್ ಆಗುತ್ತೆ. ರಿಸ್ಕ್ ಸ್ಟಾರ್ಟ್ ಆಗುತ್ತೆ, ದುಡ್ಡು ಕೂಡ ಅದೇ ತರ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಒಂದು ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ದುಡ್ಡು ಗ್ರೋ ಆಗಕ್ಕೆ 5 ವರ್ಷ 10 ವರ್ಷ ಬೇಕು. ಆ ದುಡ್ಡನ್ನ ಇಂಟ್ರಾಡೇ ಟ್ರೇಡಿಂಗ್ ಹಾಕಿದ್ರೆ 5-10 ನಿಮಿಷದಲ್ಲಿ ಡಬಲ್ ಮಾಡ್ಬೋದು, ಡಮ್ ಅನ್ಸ್ಬೋದು. ಸೊ ಎಷ್ಟು ಡ್ಯುರೇಷನ್ ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಅಷ್ಟು ರಿಸ್ಕ್ ಕಡಿಮೆ. ಇಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಇವತ್ತೇ ಈಗಲೇ ಅನ್ನೋದಿದೆ. ಸೊ ರಿಸ್ಕ್ ಇದ್ದೇ ಇರುತ್ತೆ. ಓಕೆ, ಸೊ ನಾವು ನೋಡ್ತಾ ಹೋಗೋಣ. ಐ ವಿಲ್ ಟ್ರೈ ಟು ಚೇಂಜ್ ಯುವರ್ ಮೈಂಡ್ ಸೆಟ್ ಆಫ್ ವ್ಯೂವಿಂಗ್ ಮೆಥಡ್. ಅಂದ್ರೆ ಸ್ಟಾಕ್ ಮಾರ್ಕೆಟ್ ನ ಈ ತರಾನು ನೋಡಬಹುದಾ? ನೀವು ಇದುವರೆಗೂ ನೋಡಿದ ಸ್ಟಾಕ್ ಮಾರ್ಕೆಟೇ ಬೇರೆ, ಈಗ ನೀವು ನೋಡೋ ಸ್ಟಾಕ್ ಮಾರ್ಕೆಟೇ ಬೇರೆ ಅನ್ನೋದನ್ನ ನಿಮ್ಮ ಮೈಂಡ್ ನ ಚೇಂಜ್ ಮಾಡ್ಲಿಕ್ಕೆ ನಾ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ದಯವಿಟ್ಟು ಕಾನ್ಸಂಟ್ರೇಷನ್ ಇಲ್ಲೇ ಇರ್ಲಿ. ಓಕೆ, ಸೊ ನೆಕ್ಸ್ಟ್ ಒಂದು ಮೌಂಟೇನ್, ಲರ್ನಿಂಗ್ ಅನ್ನೋ ಮೌಂಟೇನ್ ನ ನೀವು ಇವತ್ತಿಂದ ಹತ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನನಗೆ ಈ ಲರ್ನಿಂಗ್ ಅನ್ನೋ ಮೌಂಟೇನ್ ನ ಹತ್ಲಿಕ್ಕೆ ಅಪ್ರಾಕ್ಸಿಮೇಟ್ಲಿ 11 ಇಯರ್ಸ್ ತಗೊಂಡಿದೆ. ಅಂಡ್ ಇನ್ನೂ ಕಲಿತಾನೇ ಇದ್ದೀನಿ, ಕಲಿತಾನೆ ಇರ್ತೀನಿ ಕೂಡ. ಓಕೆನಾ? ಆದ್ರೆ ನೀವು ಇನ್ನೂ ಎಂಟ್ರಿ ಆಗಿಲ್ಲ. ಕೆಲವೊಬ್ರು ಎಂಟ್ರಿ ಆಗಿ ವಾಪಸ್ ಹೋಗಿದ್ದೀರಾ, ಬಿದ್ದು ಬಿಟ್ಟಿದ್ದೀರಾ ಕೆಳಗಡೆ ಬಿಕಾಸ್ ಆಫ್ ನೋ ನಾಲೆಡ್ಜ್. ಕ್ಯಾಂಡಲ್ ಸ್ಟಿಕ್ಸ್ ರೀಡಿಂಗ್, ಚಾರ್ಟ್ ರೀಡಿಂಗ್, ಅಂಡರ್ಸ್ಟ್ಯಾಂಡಿಂಗ್ ದ ಟ್ರೆಂಡ್, ಐಡೆಂಟಿಫೈಯಿಂಗ್ ದ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಪೊಸಿಷನ್ ಸೈಜಿಂಗ್, ಎಂಟ್ರಿ, ಎಕ್ಸಿಟ್, ಸ್ಟಾಪ್ ಲಾಸ್ ಏನು ಗೊತ್ತಿಲ್ದಂಗೆ ಗ್ರೀನ್ ಕಲರ್ ಕ್ಯಾಂಡಲ್ ಬಂದ ತಕ್ಷಣ ಬೈ ಮಾಡೋದು, ರೆಡ್ ಕಲರ್ ಬ್ಯಾಂಡಲ್ ಬಂದ ತಕ್ಷಣ ಸೆಲ್ ಮಾಡೋದು ಮಾಡಿದ್ರೆ ಯು ವಿಲ್ ಫಾಲ್. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಹತ್ಕೊಂತ ಹೋದ್ರೆ ಒಂದ್ ಸ್ಟೆಪ್ ಕೆಳಗಡೆ ಬಿದ್ರಾ ಅಗೇನ್ ಯು ಕ್ಯಾನ್ ಲರ್ನ್ ಅಂಡ್ ಯು ಕ್ಯಾನ್ ಗೋ. ಆದ್ರೆ ಏನೂ ಗೊತ್ತಿಲ್ದಂಗೆ, ಸ್ಟೆಪ್ಸೇ ಇಲ್ದಂಗೆ ಇಲ್ಲಿಂದ ನೀವು ಫಾಲ್ ಆದ್ರೆ ಮತ್ತೆ ಎದ್ದು ಬರಕ್ಕೆ ಆಗಲ್ಲ. ಸೊ ಹಾಗಾಗಿ ಕಲಿಯೋದು ತುಂಬಾ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಇನ್ ಫಂಡಮೆಂಟಲ್. ನೀವು ಜಾಸ್ತಿ ಕಲಿಯೋ ಅವಶ್ಯಕತೆ ಇರಲ್ಲ, ಆದ್ರೆ ಟೆಕ್ನಿಕಲ್ ಅಲ್ಲಿ ಕಲಿಯಲೇಬೇಕಾಗತ್ತೆ. ಓಕೆ, ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನಾ ಏನೇನ್ ಹೇಳ್ಕೊಡ್ತೀನಿ ನಿಮ್ಗೀಗ ಅಂತಂದ್ರೆ, ಒಂದು ಪ್ರೈಸ್ ಆಕ್ಷನ್. ಪ್ರೈಸ್ ಆಕ್ಷನ್ ಅಂದ್ರೆ ಏನು? ಮಾರ್ಕೆಟ್ ಕೂಡ ಮಾತಾಡುತ್ತೆ. ಮಾರ್ಕೆಟ್ ಮಾತಾಡುತ್ತಾ? ಎಸ್, ಮಾತಾಡುತ್ತೆ. ಹೇಗೆ? ಮಾರ್ಕೆಟ್ ಸ್ಪೀಕ್ಸ್ ಇನ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ದ ಲ್ಯಾಂಗ್ವೇಜ್ ನೇಮ್ ಇಸ್ ಪ್ರೈಸ್ ಆಕ್ಷನ್ ಅಂತ. ಮಾರ್ಕೆಟ್ ಸ್ಪೀಕ್ಸ್ ಎವ್ರಿಥಿಂಗ್. ನಾನ್ ಮೇಲ್ ಹೋಗ್ತೀನಿ, ಕೆಳಗಡೆ ಬೀಳ್ತೀನಿ, ಅವನ್ನೆಲ್ಲ ಹೇಳುತ್ತೆ. ಆದ್ರೆ ಅರ್ಥ ಮಾಡ್ಕೊಳ್ಳೋ ಆಕೆ ನನ್ನಲ್ಲಿ ನಾಲೆಜ್ ಕೂಡ ಇರ್ಬೇಕಲ್ಲ. ಸೊ ನನಗೆ ಏನೇನ್ ಬೇಕು? ಪ್ರೈಸ್ ಆಕ್ಷನ್ ಯಾವ ತರ ಆಗ್ತಿದೆ, ಎಲ್ಲಿ ಬೈಯರ್ಸ್ ಇನ್ಕ್ರೀಸ್ ಆಗ್ತಿದ್ದಾರೆ, ಎಲ್ಲಿ ಬೈಯರ್ಸ್ ಡಿಕ್ರೀಸ್, ಸೆಲ್ಲರ್ಸ್ ಡಿಕ್ರೀಸ್ ಆಗ್ತಿದ್ದಾರೆ, ಸೆಲ್ಲಿಂಗ್ ಬೈ ಜಾಸ್ತಿ ಆಗ್ತಿದ್ದಾರೆ, ಇವತ್ತಿನ ದಿನ ಟ್ರೇಡಿಂಗ್ ಎಷ್ಟು ಜನ ಈ ಸ್ಟಾಕ್ ಅಲ್ಲಿ ಮಾಡ್ತಾ ಇದ್ದಾರೆ, ದಟ್ ಈಸ್ ದ ವಾಲ್ಯೂಮ್. ಆ ಸ್ಟಾಕ್ ಅಲ್ಲಿ ಸ್ಟ್ರೆಂತ್ ಎಷ್ಟಿದೆ, ಇವೆಲ್ಲವನ್ನು ತಿಳ್ಕೋಬೇಕು. ಇಷ್ಟೊಂದೆಲ್ಲ ತಿಳ್ಕೋಬೇಕಾ? ಅವೆಲ್ಲ ಕಲಿಯೋ ತನಕ ಅಷ್ಟೇ. ಇಷ್ಟೊಂದು ಕಲ್ತ ಮೇಲೆ ಇಷ್ಟೇ ಆಗುತ್ತೆ. ಪ್ರೈಸ್ ಆಕ್ಷನ್, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಐಡೆಂಟಿಫೈ ಮಾಡೋದು, ಇದೇ ಬ್ಯಾಕ್ ಬೋನ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಅಂಡ್ ಟ್ರೇಡಿಂಗ್. ನೀವು ಟ್ರೇಡಿಂಗ್ ಕಲಿಬೇಕು ಅಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಐಡೆಂಟಿಫೈ ಮಾಡೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ಟ್ರೆಂಡ್ ಐಡೆಂಟಿಫಿಕೇಶನ್. ಟ್ರೆಂಡ್ ಅಂದ್ರೆ ಏನು? ಮಾರ್ಕೆಟ್ ಮೇಲ್ಗಡೆ ಹೋಗ್ತಿದೆಯೋ ಕೆಳಗಡೆ ಬೀಳ್ತಿದೆಯೋ, ದಟ್ ಈಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್. ಟ್ರೇಡ್ ವಿತ್ ಮಾರ್ಕೆಟ್, ನಾಟ್ ಅಗೇನ್ಸ್ಟ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಒಂದು ನದಿ ಹರಿತಿದೆ, ಆ ನದಿ ನೀವು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ, ಆ ನದಿಯಲ್ಲಿ ಯಾವ ಕಡೆ ಯಾವ ದಿಕ್ಕಲ್ಲಿ ನೀರ್ ಹರಿತಾ ಇದೆ ಆ ದಿಕ್ಕಲ್ಲಿ ನೀವು ಸ್ವಿಮ್ಮಿಂಗ್ ಮಾಡಿದ್ರೆ ಈಸಿ. ಅದ್ರ ಅಗೇನ್ಸ್ಟ್ ಮಾಡಿದ್ರೆ, ಸೊ ಇದಕ್ಕೆ ನಾವು ಟ್ರೆಂಡ್ ಅಂತ ಕರಿತೀವಿ. ಅಂಡ್ ಕ್ಯಾಂಡಲ್ ಸ್ಟಿಕ್ಸ್, ಸೈಕಾಲಜಿ ಇನ್ ಒನ್ ಕ್ಯಾಂಡಲ್. ಒಂದು ಮನುಷ್ಯನ ಸೈಕಾಲಜಿ. ಆಕ್ಚುಲಿ ಇದು ಒಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೀನಿ. 1 ಮಿನಿಟ್ ಅಲ್ಲಿ ಒಂದು ಜಾರ್ಜ್ ಸೋರಸ್ ಬಗ್ಗೆ ಹೇಳ್ತೀನಿ. ಜಾರ್ಜ್ ಸೋರಸ್ ಅನ್ನೋರು ಲಂಡನ್ ಅವರು. ಓಕೆ, ಇವರು
ಜನರ ಸೈಕಾಲಜಿನ ಯಾವ ತರ ಅರ್ಥ ಮಾಡ್ಕೊಂಡಿದ್ರು ಅಂಡ್ ದುಡ್ಡು ಯಾವ ತರ ಮಾಡಿದ್ರು ಅನ್ನೋದನ್ನ ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್, ಜಸ್ಟ್ ಕಾನ್ಸಂಟ್ರೇಷನ್ ಕೊಡಿ. ಜಾರ್ಜ್ ಸೋರಸ್ ಅನ್ನೋರು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂಡ್ ಇಂಗ್ಲೆಂಡ್ ಗೋರ್ಮೆಂಟ್ ಇವೆರಡರ ಅಗೇನ್ಸ್ಟ್ ನಿಂತ್ಕೊಂಡು, ಫಾರ್ ಎಕ್ಸಾಂಪಲ್ ಈಗ ನಾನು ನರೇಂದ್ರ ಮೋದಿ ಅವರಿಗೆ ಅಗೇನ್ಸ್ಟ್ ಆಗಿ ನಿಂತ್ಕೊಂಡು ಅಥವಾ RBI ಬ್ಯಾಂಕಿಗೆ ಅಗೇನ್ಸ್ಟ್ ಆಗಿ ನಿಂತ್ಕೊಳಕ್ ಆಗತ್ತಾ? ಬಟ್ ನಿಂತ್ಕೊಂಡು ದುಡ್ಡು ಮಾಡಿದವರಲ್ಲಿ ಜಾರ್ಜ್ ಸೋರಸ್ ಅವರು ಒಬ್ರು. ಹೇಗೆ? ಅವರು ಅವರ ಕರೆನ್ಸಿ GBP, ಗ್ರೇಟ್ ಬ್ರಿಟನ್ ಪೌಂಡ್ ಬೀಳುತ್ತೆ ಅನ್ನೋ ಒಂದು ಸೈಕಾಲಜಿ ಇದ್ದು, ಓಕೆ, ಅದು ಬೀಳುತ್ತೆ ಅಂತ ಸಿಕ್ಕಾಪಟ್ಟೆ ಶಾರ್ಟ್ ಇಟ್ಟಿದ್ರು. ಅವ್ರು ಶಾರ್ಟ್ ಇಟ್ಟಿದ್ ನೋಡಿ ಗೋರ್ಮೆಂಟ್ ಓಪನ್ ಆಗಿ ಬಂದು ಹೇಳಿದ್ರು, ಇದು ನಮ್ಮ ಕರೆನ್ಸಿ, ನಾವಿದನ್ನ ಡಿಪ್ರಿಶಿಯೇಟ್ ಆಗಕ್ ಬಿಡಲ್ಲ, ಇದು ಬೀಳಲ್ಲ ಅಂತ ಹೇಳಿದ್ರು. ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅವ್ರು ಕೂಡ ಅದನ್ನ ಹೇಳ್ತಾರೆ, ನಮ್ಮ ಕರೆನ್ಸಿ ಬೀಳಕ್ ನಾವು ಬಿಡೋದೇ ಇಲ್ಲ ಅಂತ. ಆದ್ರೆ ಒಂದ್ ಒಳ್ಳೆ ಡೇ ಜಾರ್ಜ್ ಸೋರಸ್ ಹಿ ಹ್ಯಾಸ್ ಮೇಡ್ ಹಿಸ್ ಲೈಫ್ ಟೈಮ್ ಮನಿ ಬೈ ಶಾರ್ಟಿಂಗ್ ಬ್ರಿಟಿಷ್ ಪೌಂಡ್ಸ್. ಸಿಕ್ಕಾಪಟ್ಟೆ ಬಿದ್ಬಿಡ್ತು. ಅವ್ರು ಹೇಳಿದ್ದೇನು ಅಂದ್ರೆ, ಜನರ ಸೈಕಾಲಜಿನ ಅರ್ಥ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವೇ ನೋಡಿ, ಸಪೋರ್ಟ್ ರೆಸಿಸ್ಟೆನ್ಸ್ ಏನು ಬೇಡ, ಯಾವ್ದೋ ಒಂದು ಸ್ಟಾಕ್ ₹1,000 ಹೋದ ತಕ್ಷಣ ಬೀಳಕ್ ಸ್ಟಾರ್ಟ್ ಆಗತ್ತೆ. ಈ ₹1,000 ಯಾಕೆ? ದಿಸ್ ದ ರೌಂಡ್ ಆಫ್ ಅಮೌಂಟ್. ಸೈಕಾಲಜಿ ಜನಕ್ಕೆ ಒಂದು ಹೊಸ ಹೈ 1,000 ಹಿಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಗೋಲ್ಡ್, ಓಕೆ, ಸೊ ಜಸ್ಟ್ ಇದನ್ನ ನೋಡಿ ನೀವು, ಗೋಲ್ಡ್ 4,500 ಹಿಟ್ ಆದ ತಕ್ಷಣ ಯಾವ ತರ ಬಿದ್ದಿದೆ ನೋಡಿ. ಓಕೆ, 520 ಮೇಲ್ಗಡೆ ಹೋಗಿದೆ ಅಲ್ವಾ, ದಾಟ್ ಹೋಗಿದೆ. ಅದಕ್ಕಿಂತ ಮುಂಚೆ ನೋಡಿ, ಈ ಹಾರಿಜಾಂಟಲ್ ಲೈನ್ ಹಾಕ್ತೀನಿ, ಈ ಲೆವೆಲ್ಗೆ ಬಂದ ತಕ್ಷಣ ನೋಡಿ, ಇಲ್ಲಿಂದ ಸ್ಮೂತ್ ಆಗಿ ಹೋಗಿರುವಂತಹ ಗೋಲ್ಡ್ ವರ್ಸಸ್ USD $4,497 ಇಂದ ಅಪ್ರಾಕ್ಸಿಮೇಟ್ಲಿ $70 ಬಿದ್ದಿದೆ. ಯಾಕೆ ಬಿತ್ತಿದು? ಏನೂ ರೆಸಿಸ್ಟೆನ್ಸ್ ಇಲ್ಲ ಅಂದ್ರೂ ದಿಸ್ ಇಸ್ ಸೈಕಾಲಜಿ. ಇದೇ ತರ ಬಿಟ್ ಕಾಯಿನ್ 1,00,000 ಹಿಟ್ ಆದ ತಕ್ಷಣ ಬಿದ್ದಿದೆ. ಇದೇ ತರ ನಿಫ್ಟಿ ಸಮ್ 25,000 ಆದ ತಕ್ಷಣ ಬೀಳುತ್ತೆ. ಈ ತರ ದಿಸ್ ಸೈಕಾಲಜಿ. ಈ ಸೈಕಾಲಜಿನ ಅರ್ಥ ಮಾಡ್ಕೊಂಡು ದುಡ್ಡು ಮಾಡಿದ್ದೆ ಜಾರ್ಜ್ ಸೋರಸ್. ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್, ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡಿಂಗ್ ಮಾಡೋದು, ಇಟ್ ಇಸ್ ಡಿಫಿಕಲ್ಟ್, ದಯವಿಟ್ಟು ಮಾಡಬೇಡಿ. ಸೊ ಒನ್ ಬೈ ಒನ್ ನಾವು ಕಲಿತಾ ಹೋಗೋಣ ಟೆಕ್ನಿಕಲ್ ಬಗ್ಗೆ. ಈಗ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಹೇಳ್ಕೊಡ್ತೀನಿ. ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಏನು? ಒಂದು ಬುಲ್ಲಿಶ್ ಅಂಡ್ ಬೇರಿಶ್ ಕ್ಯಾಂಡಲ್ ಅಂತ ಕರಿತೀವಿ. ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಪ್ರೈಸ್ ಇನ್ಕ್ರೀಸ್ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಬೇರಿಶ್ ಅಂದ್ರೆ ರೆಡ್ ಕ್ಯಾಂಡಲ್ ಪ್ರೈಸ್ ಡಿಕ್ಲೈನ್ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಒನ್ ಡೇ ಟೈಮ್ ಫ್ರೇಮ್ ಹೋಗ್ತೀನಿ. ನಿನ್ನೆ ದಿನ ಗೋಲ್ಡ್ ಏನಾಗಿದೆ ಅಂದ್ರೆ ಓಪನ್ ಕಿಂತ ಬಿಲೋ ಇದೆ. ಓಕೆ, ದಿಸ್ ಇಸ್ ಪಾರ್ಟ್ ಆಫ್ ಚಾರ್ಟ್ ರೀಡಿಂಗ್ ಆಲ್ಸೋ. ನಿನ್ನೆಕ್ಕಿಂತ ಪ್ರೈಸ್ ಇವತ್ತಿನ ದಿನ ಓಪನ್ ಕಿಂತ ಕೆಳಗಡೆ ಇದೆ, ಒಂದು ಹೈ ಮಾಡಿದೆ, ಒಂದು ಲೋ ಮಾಡಿದೆ, ನಿಯರ್ ಓಪನ್ ಕ್ಲೋಸ್ ಆಗಿದೆ. ನಿನ್ನೆ ಪ್ರೈಸ್ ಇನ್ಕ್ರೀಸ್ ಆಗಿದೆ, ಮೊನ್ನೆ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗಿದೆ, ಆಚೆ ಮೊನ್ನೆ ಇನ್ಕ್ರೀಸ್ ಆಗಿದೆ. ಅಂದ್ರೆ ಓವರ್ ಆಲ್ ಇದನ್ನು ನೋಡಿದ್ರೆ ಅಪ್ ಟ್ರೆಂಡ್ ಕಾಣ್ತಿದೆ. ಕರೆಕ್ಟ್? ಸೊ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರು ಕೂಡ ಅಪ್ ಟ್ರೆಂಡ್ ಇದೆಯಾ, ಡೌನ್ ಟ್ರೆಂಡ್ ಇದೆಯಾ ನೋಡಿದ್ರೆ, ಈಗ ಸದ್ಯಕ್ಕೆ ಮಾರ್ಕೆಟ್ ಸೈಡ್ ವೇ ಇದೆ ನೋಡಿ. ಇದು ನನಗೆ ರೆಸಿಸ್ಟೆನ್ಸ್ ಅಂಡ್ ಇದು ನನಗೀಗ ಸಪೋರ್ಟ್. ಸೊ ಸದ್ಯಕ್ಕೆ ಮಾರ್ಕೆಟ್ ಸೈಡ್ ವೇ ಇದೆ, ಅಪ್ ಟ್ರೆಂಡ್ ಅಲ್ಲಿ ಇತ್ತು, ಈಗ ಸೈಡ್ ವೇ ಇದೆ. ಓಕೆ, ಇಲ್ಲೂ ಕೂಡ ನೋಡಿ ಸೈಡ್ ವೇ ಇತ್ತು, ಇಲ್ಲೂ ಕೂಡ ಸೈಡ್ ವೇ ಇತ್ತು. ಸೊ ನೋಡಿ, ಇದು ಮಾರ್ಕೆಟ್ ಸಪೋರ್ಟ್ ಗಳನ್ನ ಮಾಡ್ಕೊಂಡಿದೆ, ಮಾರ್ಕೆಟ್ ಬೌನ್ಸ್ ಆಗಿದೆ, ಸಪೋರ್ಟ್ ಸಪೋರ್ಟ್ ಸಪೋರ್ಟ್, ಫೈನಲಿ ಬ್ರೋಕ್ ದಿ ರೆಸಿಸ್ಟೆನ್ಸ್ ವಿತ್ ಗುಡ್ ಕ್ಯಾಂಡಲ್ ಅಂಡ್ ಟ್ರೆಂಡ್ ಕಂಟಿನ್ಯೂಡ್. ಓಕೆ, ಸೊ ಅಗೇನ್ ಈಗ ಸದ್ಯಕ್ಕೆ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್. ಇದು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನಾನು ಮಾಡಿರೋದು. ಇಷ್ಟು ನಾನು ಮಾಡ್ತಿರ್ತೀನಿ ಯಾವಾಗ್ಲೂ. ಇದನ್ನ ನೀವು ಕರೆಕ್ಟ್ ಆಗಿ ಕಲ್ತ್ಬಿಟ್ರೆ ಆಕ್ಚುಲಿ ಚೆನ್ನಾಗಿ ಬರುತ್ತೆ. ಅಂಡ್ ಡಿಸಿಪ್ಲಿನ್ ಬೇಕೇ ಬೇಕು. ಇದಿಷ್ಟೇ ಮಾಡೋದು, ನಾನು ಆಕ್ಚುಲಿ ಇಷ್ಟೇ ಮಾಡ್ತಿರೋ ಸದ್ಯಕ್ಕೆ. ಅಂಡ್ ಇದ್ರ ಜೊತೆಗೆ ಇಷ್ಟೇ ಮಾಡ್ತಿರೋದು ಅಂದ ತಕ್ಷಣ ನಾನು ಹಿಂಗ ಬಿಟ್ಬಿಡಲ್ಲ. ಇಲ್ಲಿ ಬಂದಾಗ ಪ್ರೈಸ್ ರಿಯಾಕ್ಷನ್ ನೋಡ್ತೀನಿ. ಪ್ರೈಸ್ ರಿಯಾಕ್ಷನ್ ಯಾವ ತರ ಗೊತ್ತಾ? ಆಕ್ಚುಲಿ ಇವೆರಡು ಕ್ಯಾಂಡಲ್ ನ ತುಂಬಾ ಅರ್ಥ ಮಾಡ್ಕೊಳ್ಳಿ. ಒಂದು ಹ್ಯಾಮರ್ ಕ್ಯಾಂಡಲ್ ಅಂತಂದ್ರೆ, ಒಂದು ಈ ಕ್ಯಾಂಡಲ್ ನ ಬಾಡಿ ಮೇಲ್ಗಡೆ ಜಾಸ್ತಿ ಇರುತ್ತೆ, ಟೇಲು ಕೆಳಗಡೆ ಜಾಸ್ತಿ ಇದೆ. ಈ ಟೇಲು ಕೆಳಗಡೆ ಜಾಸ್ತಿ ಇದ್ರೆ ಬೈಯಿಂಗ್ ಪ್ರೆಷರ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಎಲ್ಲರೂ ಮೈಂಡ್ ಅಲ್ಲಿ ಇಟ್ಕೊಂಡಿರಿ ಅಥವಾ ಬರೆದಿಟ್ಕೊಂಡಿರಿ. ಟೇಲು ಕೆಳಗಡೆ ಜಾಸ್ತಿ ಇದ್ರೆ ಬೈಯಿಂಗ್ ಪ್ರೆಷರ್, ಟೇಲು ಮೇಲ್ಗಡೆ ಜಾಸ್ತಿ ಇದ್ರೆ ಸೆಲ್ಲಿಂಗ್ ಪ್ರೆಷರ್. ಇದಕ್ಕೆ ನಾನು ಒಂದು ಕ್ವಶನ್ ಕೇಳ್ತೀನಿ ವೆಬಿನಾರ್ ಅಲ್ಲಿ, ಆನ್ಸರ್ ಮಾಡ್ಬೇಕೆಲ್ಲರೂ. ಓಕೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಕೇಳ್ತೀನಿ, ಆನ್ಸರ್ ಮಾಡಬೇಕು. ಸೊ ಈ ಟೇಲು, ಇದಕ್ಕೆ ನಾವು ಹ್ಯಾಮರ್ ಅಂತ ಕರಿತೀವಿ. ಹ್ಯಾಮರ್ ಅಂದ್ರೆ ಸುತ್ತಿಗೆ, ಇದು ಉಲ್ಟಾ ಸುತ್ತಿಗೆ.
ಓಕೆನಾ. ಸೊ ಹ್ಯಾಮರ್ ಬೈಯಿಂಗ್ ಪ್ರೆಷರ್ ಇಂಡಿಕೇಟ್ ಮಾಡುತ್ತೆ, ಇನ್ವರ್ಟೆಡ್ ಹ್ಯಾಮರ್ ಸೆಲ್ಲಿಂಗ್ ಪ್ರೆಷರ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಈಗ ನಾನು ಚಾರ್ಟ್ ಗೆ ಬರ್ತೀನಿ, 1 ಡೇ ಟೈಮ್ ಫ್ರೇಮ್ ಹೋಗ್ತೀನಿ. ಓಕೆ, ಸೊ ಹ್ಯಾಮರ್ ಅಂಡ್ ಇನ್ವರ್ಟೆಡ್ ಹ್ಯಾಮರ್ ಎಲ್ಲಿದೆ ಅಂತ ನೋಡಿ. ಇದು ನೋಡಿ, ಇದು ಇನ್ವರ್ಟೆಡ್ ಹ್ಯಾಮರ್. ಓಕೆ, ಸೊ ಐಡೆಂಟಿಫೈ ಮಾಡಿ. ಇದು ನೋಡಿ ಹ್ಯಾಮರ್, ಇದು ಇನ್ವರ್ಟೆಡ್ ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್. ನೋಡಿ, ಇವೆರಡು ಕ್ಯಾಂಡಲ್ ಸ್ಟಿಕ್ಸ್ ಗಳು ಬಂದಾಗ ಮಾತ್ರ ನಾನು ಟ್ರೇಡಿಂಗ್ ನ ಮಾಡ್ತೀನಿ ಅನ್ನೋದು ಕೂಡ ಓಕೆನೆ. ಓಕೆ, ಸೊ ಈಗ ಮುಂದುವರಿಸ್ತೀನಿ. ಜೊತೆಗೆ RSI ಅಂತ ಕರಿತೀವಿ. RSI ಅಂದ್ರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಇದ್ರ ಬಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ 9 ವಿಡಿಯೋಗಳನ್ನ ಮಾಡಿ ಹಾಕಿದೀನಿ. ಎಷ್ಟ್ ಜನ ನೋಡಿದೀರಾ ಹೇಳಿ ನೋಡೋಣ, ಹಾನೆಸ್ಟ್ ಆಗಿ ಎಷ್ಟ್ ಜನ ನೋಡಿದೀರಾ? RSI ಸೀರೀಸ್ ಅಲ್ಲಿ 9 ವಿಡಿಯೋಗಳನ್ನ ಮಾಡಿ ಹಾಕಿದೀನಿ. RSI ಯಾರು ನೋಡಿದೀರಾ ಹೇಳಿ ನೋಡೋಣ. ರವಿಚಂದ್ರ ಅವ್ರು ನೋಡಿದ್ದಾರೆ, ರಾಕೇಶ್ ಅವ್ರು ನೋಡಿದ್ದಾರೆ, ಉತ್ತಮ್ ಅವ್ರು ನೋಡಿಲ್ಲ ಅಂತಿದ್ದಾರೆ, ದರ್ಶನ್ ಅವ್ರು ನೋಡಿದ್ದಾರೆ, ನಾನ್ ನೋಡಿದೀನಿ, GP ಅವರು ವೆರಿ ಗುಡ್. ಓಕೆ, ರಘುನಾಥ್ ಅವ್ರು ನೋಡಿದೀನಿ ಅಂತ ಹೇಳ್ತಿದ್ದಾರೆ. ರಘುನಾಥ್ ಅವರೇ ಹ್ಯಾಂಡ್ ರೈಸ್ ಮಾಡ್ಬೋದಾ? ರಘುನಾಥ್ ಅವರ ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂತ ಆಪ್ಷನ್ ಬರುತ್ತೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಘುನಾಥ್ ಅವ್ರು ಅನ್ಮ್ಯೂಟ್ ಮಾಡ್ಕೋತಾ ಇಲ್ಲ. SHK ಅಂತಿದೆ, ಅವ್ರು ಅನ್ಮ್ಯೂಟ್ ಮಾಡ್ಕೋಬಹುದಾ? ಯಾರು ಒಬ್ರು ಯಾರು ನೋಡಿದೀರಾ ಅವರು? ಯುಕ್ತಿ ಶಕ್ತಿ ಅಂತಿದೆ, ಅನ್ಮ್ಯೂಟ್ ಮಾಡ್ಕೋಬಹುದಾ? ಯಾರಾದ್ರೂ ಒಬ್ರು ನೋಡಿದವ್ರು ಹ್ಯಾಂಡ್ ರೈಸ್ ಮಾಡಿ ನೋಡೋಣ. 6 ವಿಡಿಯೋಸ್ ನೋಡಿದೀನಿ. ಓಕೆ ಸರ್ ನಮಸ್ತೆ. ಸರ್, ಗುಡ್ ಈವ್ನಿಂಗ್. ನೋಡಿದಿರಲ್ಲ ವಿಡಿಯೋಗಳನ್ನ? ಹಾ ಸರ್, ಎಲ್ಲೋ ವಿಡಿಯೋ ನೋಡಿದ್ದೀನಿ ಸರ್. ಎಸ್ ಸರ್. ಸೊ ಈಗ ಒಂದು ಸ್ಟಾಕ್ ಸ್ಟ್ರಾಂಗ್ ಇದೆ ಅಂದ್ರೆ ಅದರ RSI ಎಷ್ಟಿರ್ಬೇಕು ಸರ್? 60 ಅಬೌವ್ ಸರ್. ವೆರಿ ಗುಡ್ ಸರ್, ಥ್ಯಾಂಕ್ಸ್ ಅಲಾಟ್. ನೀವು ನೋಡಿದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್. ಆ ವಿಡಿಯೋ ಮಾಡಿದ್ದಕ್ಕೂ ಒಂದೇ ದಿನದಲ್ಲಿ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಎಸ್, ಓಕೆ, ಐ ಆಮ್ ರಿಯಲಿ ಹ್ಯಾಪಿ. ಇಷ್ಟು ಕಾನ್ಸಂಟ್ರೇಷನ್ ಕೊಟ್ಟಿದ್ದೀರಲ್ಲ, ಐ ಆಮ್ ರಿಯಲಿ ಹ್ಯಾಪಿ. ಅಂಡ್ ಆಲ್ಸೋ ಆನ್ಸರ್ ಇಸ್ ಹಿಯರ್, ಆನ್ಸರ್ ಇಸ್ ಹಿಯರ್ ಆಲ್ಸೋ. ಓಕೆ, ಸೊ RSI ಅಂದ್ರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಇದನ್ನ ಅಲೋನ್ ಆಗಿ ಯೂಸ್ ಮಾಡೋ ಹಂಗಿಲ್ಲ. ಓಕೆ, RSI ಅಬೋವ್ 60 ಇದೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಸ್ಟ್ರಾಂಗ್ ಝೋನ್ ಅಲ್ಲಿ ಇದೆ. RSI ಬಿಲೋ 40 ಇದೆ ಅಂತಂದ್ರೆ ವೀಕ್ ಝೋನ್ ಅಲ್ಲಿ ಇದೆ. RSI ಬಿಟ್ವೀನ್ 40 to 60 ಆ ಸ್ಟಾಕ್ ಅನ್ನ ಮುಟ್ಲಿಕ್ಕೆ ಹೋಗ್ಬೇಡಿ. ಬೇಡ, ಆ ಸ್ಟಾಕ್ ನನಗೆ ಅದು ಸ್ಟ್ರಾಂಗು ಇಲ್ಲ, ವೀಕು ಇಲ್ಲ, ಅಷ್ಟು ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡಿ. ಓಕೆ, ಸೊ ನೆಕ್ಸ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಈಗ ತಾನೇ ನಾನು ನಿಮ್ಗೆ ಹೇಳಿದೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಐಡೆಂಟಿಫೈ ಮಾಡೋದು ಯಾವ ತರ. ಈಗ ನಾನೀಗ ಇಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಹಾಕೊಂಡಿದ್ದೀನಿ. ಸೊ ಈಗ ನಾನು 3 ತರದ ಸಿಂಪಲ್ ಸ್ಟ್ರಾಟಜಿಗಳನ್ನ ಹೇಳಿದೆ ನಿಮಗೆ. ಯಾವ್ದ್ಯಾವ್ದು? ಒಂದು ಕ್ಯಾಂಡಲ್ ಸ್ಟಿಕ್ಸ್, ಇನ್ನೊಂದು RSI, ಇನ್ನೊಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಕರೆಕ್ಟ್ ಅಲ್ವಾ? ಈ 3 ಸ್ಟ್ರಾಟಜಿಗಳನ್ನು ಸೇರಿ ಟ್ರೇಡಿಂಗ್ ಮಾಡಿದ್ರೆ ಅಕ್ಯುರಸಿ ಜಾಸ್ತಿ. ನೋಡಿ, ಯಾವಾಗ್ಲೂ ಬರೀ ಕ್ಯಾಂಡಲ್ ಸ್ಟಿಕ್ಸ್ ಯೂಸ್ ಮಾಡಿದ್ರೆ ಅಕ್ಯುರಸಿ ಇಲ್ಲ. ಸಪೋರ್ಟ್ ರೆಸಿಸ್ಟೆನ್ಸ್ ಅಷ್ಟೇ ಯೂಸ್ ಮಾಡಿದ್ರು ಅಕ್ಯುರಸಿ ಇಲ್ಲ. RSI ಸಿಂಗಲ್ ಆಗಿ ಯೂಸ್ ಮಾಡಕ್ ಆಗಲ್ಲ. ಇವು ಮೂರನ್ನೂ ಸೇರಿದ್ರೆ ಆಕ್ಚುಲಿ ಏನ್ ಗೊತ್ತಾ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗೆ ಐ ಕ್ಯಾನ್ ಗಿವ್ ಯು 35% ಅಷ್ಟೇ ಅಕ್ಯುರಸಿ. ಇದಕ್ಕೆ ಕ್ಯಾಂಡಲ್ ಸ್ಟಿಕ್ಸ್ ಗೆ 30% ಅಂಡ್ RSI ಗೆ 20% ಅಷ್ಟೇ ಅಕ್ಯುರಸಿ. ಓವರ್ ಆಲ್ 35, 30, 45, 55, 65, 75, 85 ಓವರ್ ಆಲ್ ಮೂರನ್ನೂ ಸೇರಿದ್ರೆ ನಿಮ್ಗೆ 85% ಅಕ್ಯುರಸಿ ಆಯ್ತು. ಮೂರು ಸ್ಟ್ರಾಟಜಿಗಳನ್ನ ಮರ್ಜ್ ಮಾಡಿ ನಾನು ಟ್ರೇಡಿಂಗ್ ನ ಮಾಡಿದ್ರೆ ಪವರ್ಫುಲ್ ಆಗಿರುತ್ತೆ. ಒಂದ್ರ ಮೇಲೆ ಡಿಪೆಂಡ್ ಆಗಲ್ಲ ನಾನು. ಅಂಡ್ ಈಗ 5 ಸ್ಟಾಕ್, A ಅನ್ನೋ ಕಂಪನಿ ಒಂದು, B ಅನ್ನೋ ಕಂಪನಿ ಒಂದು, C ಅನ್ನೋ ಕಂಪನಿ ಒಂದು, D ಅನ್ನೋ ಕಂಪನಿ ಒಂದು ಸಪೋರ್ಟ್ ಹತ್ರ ಬಂದಿದೆ. ಓಕೆ, ಅಂಡ್ A ಕಂಪನಿ RSI 30 ಇದೆ, ಅಂಡ್ B ಕಂಪನಿ RSI 45 ಇದೆ, 45 ಇದೆ. C ಅನ್ನೋ ಕಂಪನಿಯ RSI 56 ಇದೆ, D ಅನ್ನೋ ಕಂಪನಿಯ RSI 64 ಇದೆ. ಓಕೆನಾ? ಈಗ ನೀವ್ ಹೇಳಿ, ಯಾವ ಕಂಪನಿ ನೀವು ಚೂಸ್ ಮಾಡ್ತೀರಾ? ಆಸ್ ಅ ಟ್ರೇಡರ್ ನೀವು ಟ್ರೇಡಿಂಗ್ ಮಾಡಬೇಕು ಅಂದ್ರೆ ಯಾವ ಕಂಪನಿ ಚೂಸ್ ಮಾಡ್ತೀರಾ? ಏನೂ ಸ್ಟ್ರಾಂಗ್ ಇದೆ, ಸಪೋರ್ಟ್ ಹತ್ರ ಇದೆ, ಬಿನೂ ಸಪೋರ್ಟ್ ಹತ್ರ ಇದೆ, ಸಿನೂ ಸಪೋರ್ಟ್ ಹತ್ರ ಇದೆ, ಡಿನೂ ಸಪೋರ್ಟ್ ಹತ್ರ ಇದೆ. ನೀವೀಗ ಹೇಳಿ, ಯಾವ ಕಂಪನಿ ಟ್ರೇಡಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀರಾ? ಸಿ ಅಂತಿದ್ದಾರೆ, ರಾಂಗ್. ಡಿ ಅಂತಿದ್ದಾರೆ ಸಿಕ್ಕಾಪಟ್ಟೆ ಜನ. ಯಾಕೆ ಅಂತಂದ್ರೆ RSI ಆಲ್ಸೋ ಕನ್ಫರ್ಮಿಂಗ್. ಓಕೆನಾ? ಯಾಕೆ ಅಂತಂದ್ರೆ RSI ಕೂಡ ಹೇಳ್ತಾ ಇದೆ ನಾನು ಸ್ಟ್ರಾಂಗ್ ಇದೀನಿ ಅಂತ. ಸೊ ಡಬಲ್ ಕನ್ಫರ್ಮೇಶನ್ ನಾನು ತಗೊಂಡಾಗ ನನಗೆ ತುಂಬಾ ಒಳ್ಳೆಯದು.
ಅಲ್ವಾ? ಸೊ ಹಾಗಾಗಿ ಮಲ್ಟಿಪಲ್ ಕನ್ಫರ್ಮೇಶನ್ ತಗೊಂಡ್ರೆ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅಲ್ಲಿ ಒಳ್ಳೆಯದು, ಒಂದೇ ಒಂದು ಬೇಡ. ಓಕೆ, ಸೊ ಈಗ ಒಂದು ಸ್ಟಾಕ್ ಸಪೋರ್ಟ್ ಹತ್ರನೂ ಇದೆ, ಹ್ಯಾಮರ್ ಕ್ಯಾಂಡಲ್, ಇದು ಹ್ಯಾಮರ್ ಏನ್ ಇಂಡಿಕೇಟ್ ಮಾಡುತ್ತೆ? ಬೈಯಿಂಗ್ ಪ್ರೆಷರ ಸೆಲ್ಲಿಂಗ್ ಪ್ರೆಷರ್? ಅವಾಗ್ಲೇ ನಾ ಕೇಳಿದೆ, ಕ್ವಶನ್ ಕೇಳ್ತೀನಿ ಅಂತ ಅಂದೆ. ಹ್ಯಾಮರ್ ಕ್ಯಾಂಡಲ್ ಬೈಯಿಂಗ್ ಪ್ರೆಷರ್ ನ ಇಂಡಿಕೇಟ್ ಮಾಡುತ್ತಾ, ಸೆಲ್ಲಿಂಗ್ ಪ್ರೆಷರ್ ನ? ಬೈಯಿಂಗ್ ಪ್ರೆಷರ್. ಎಕ್ಸಲೆಂಟ್. ಸೆಲ್ಲಿಂಗ್ ಪ್ರೆಷರ್ ಅಪ್ ಓರ್ ರಾಂಗ್ ಇದೀರಾ? ಅಪ್ ಓರ್ ರಾಂಗ್ ಇದೀರಾ? ಉಳಿದವರೆಲ್ಲರೂ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ. ಓಕೆ ಓಕೆ, ಸೊ ಒಂದು ಹ್ಯಾಮರ್ ಕ್ಯಾಂಡಲ್ ಬೈಯಿಂಗ್ ಪ್ರೆಷರ್ ನ ಇಂಡಿಕೇಟ್ ಮಾಡ್ತಿದೆ, ಇದು ಒಂದು ಸ್ಟ್ರಾಟಜಿ ಆಯ್ತು. ಇನ್ನೊಂದು ಸಪೋರ್ಟ್ ಇದೆ, ಎರಡು ಸ್ಟ್ರಾಟಜಿ ಆಯ್ತು. RSI ಎಬೋ 60 ಇದೆ, ಮೂರ್ ಸ್ಟ್ರಾಟಜಿ ಆಯ್ತು. ಇದನ್ನ ಬೈ ಮಾಡಿದ್ರೆ, ಓಕೆ, ಈ ಪಾಯಿಂಟ್ ಗಳಲ್ಲಿ ಬೈ ಮಾಡಿ ಈ ಕ್ಯಾಂಡಲ್ ನ ಕೆಳಗಡೆ ಸ್ಟಾಪ್ ಲಾಸ್ ನ ಇಟ್ಕೊಳ್ಳಿ, ಇದರ ಸ್ವಿಂಗ್ ಪಾಯಿಂಟ್ ಟಾರ್ಗೆಟ್ ಆಗಿ ಯೂಸ್ ಮಾಡಬಹುದು. ಓಕೆ, ಸೊ ಆಕ್ಚುಲಿ ಇಲ್ಲಿ ನೋಡಿ, ಎಂಟ್ರಿ ಪಾಯಿಂಟ್ 4472, ಸ್ಟಾಪ್ ಲಾಸ್ 4470, ಅಂದ್ರೆ $2 ಸ್ಟಾಪ್ ಲಾಸ್ ಆಯ್ತು. ಟಾರ್ಗೆಟ್ ಎಷ್ಟಿದೆ? 4485. ಓಕೆ, ಅಂದ್ರೆ 13-14 ಪಾಯಿಂಟ್ ಆಯ್ತು, 13 ಪಾಯಿಂಟ್ ಅನ್ಕೋಣ. ಓಕೆನಾ? ಆಸ್ ಅ ಟ್ರೇಡರ್ ನಿಮ್ಮ ಅಕ್ಯುರಸಿ ಎಷ್ಟಿರ್ಬೇಕು? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ. ಆಸ್ ಅ ಟ್ರೇಡರ್ ನಿಮ್ಮ ಅಕ್ಯುರಸಿ ಎಷ್ಟಿರ್ಬೇಕು? ಆಸ್ ಅ ಟ್ರೇಡರ್ ನಿಮ್ಮ ಅಕ್ಯುರಸಿ ಎಷ್ಟಿರ್ಬೇಕು ನೀವು ಟ್ರೇಡಿಂಗ್ ಮಾಡುವಾಗ? 80% ಅಂತ ರಾಕೇಶ್ ಅವ್ರು ಹೇಳ್ತಿದ್ದಾರೆ, 6 ಅಂತ ಸತೀಶ್ ಅವ್ರು ಹೇಳ್ತಿದ್ದಾರೆ, 1 or 2 ಅಂತ ಹೇಳ್ತಿದ್ದಾರೆ. ಎಷ್ಟು ಪರ್ಸೆಂಟ್? 90%. 90 ಎಲ್ಲ ಇಲ್ಲಿರಲ್ಲ. ಸಚಿನ್ ಅವ್ರು 30 ಅಂತ ಹೇಳ್ತಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ. ಅಗೇನ್ 30% ಅಕ್ಯುರಸಿ ಇದ್ರೂ ಸಾಕು, ಯು ಕ್ಯಾನ್ ಮೇಕ್ ಮನಿ. ಹೇಗೆ? ಈಗ ನೋಡಿ, ಇಲ್ಲಿ ಕಳ್ಕೊಂಡ್ರೆ ಎಷ್ಟು ಪಾಯಿಂಟ್ ಕಳ್ಕೊಂಡ್ರಿ ನೀವು? 2 ಪಾಯಿಂಟ್ ಕಳ್ಕೊಂಡ್ರಿ. ಒಂದು ಟ್ರೇಡ್ 2 ಪಾಯಿಂಟ್ ಕಳ್ಕೊಂಡ್ರಿ. ಓಕೆ, ಅಗೇನ್ ಇನ್ನೂ ಒಂದು ಟ್ರೇಡ್ ಮಾಡಿದ್ರಿ, ಅಲ್ಲೂ 2 ಪಾಯಿಂಟ್ ಕಳ್ಕೊಂಡ್ರಿ. ಓಕೆ, ಇನ್ನೂ ಒಂದು ಟ್ರೇಡ್ ಅಲ್ಲಿ ನಿಮ್ಗೆ 13 ಪಾಯಿಂಟ್ ಸಿಕ್ಕಿದೆ ಅಂತಂದ್ರೆ, ಓವರ್ ಆಲ್ $4 ಲಾಸ್ ಆಗಿದೆ, 13 ಪಾಯಿಂಟ್ ಅಂದ್ರೆ 9 ಪಾಯಿಂಟ್ ಪ್ರಾಫಿಟ್ ಅಲ್ಲಿ ಇದೀರಾ ನೀವು. ಬಟ್ ಅಕ್ಯುರಸಿ ಎಷ್ಟು? 30%. ಟ್ರೇಡಿಂಗ್ ಅಲ್ಲಿ 30% ಅಕ್ಯುರಸಿ ಇದ್ರೆ ಸಾಕು, ನಿಮಗೆ 80, 90, 99 ಅವಶ್ಯಕತೆ ಇಲ್ಲ. ಟ್ರೇಡಿಂಗ್ ಅಲ್ಲಿ ವಿತ್ 30% ಅಕ್ಯುರಸಿ, ನಾನು ಕೂಡ ಟ್ರೇಡ್ ಮಾಡಿದ್ರೆ ಇಷ್ಟೇ ಇರುತ್ತೆ ಅಕ್ಯುರಸಿ. 3 ಟ್ರೇಡ್ ತಗೊಂಡ್ರೆ 1 ಟ್ರೇಡ್ ಕ್ಲಿಕ್ ಆಗತ್ತೆ. ಬಟ್ ನನಗೂ ನಿಮಗೂ ಡಿಫ್ರೆನ್ಸ್ ಏನು ಅಂತ ಗೊತ್ತಾ? ವೆರಿ ಸಿಂಪಲ್. ನೀವಿಲ್ಲಿ ಟ್ರೇಡ್ ತಗೋತೀರಾ, ಸ್ಟಾಪ್ ಲಾಸ್ ನ ಇಡಲ್ಲ. ನಾನು ಇಲ್ಲಿ ಟ್ರೇಡ್ ತಗೊಂತೀನಿ, ಸ್ಟಾಪ್ ಲಾಸ್ ಇಡ್ತೀನಿ. ನೀವು ಮಾರ್ಕೆಟ್ ಮೇಲ್ಗಡೆ ಇಲ್ಲಿ ಹೊಂದ ತಕ್ಷಣ ಪ್ರಾಫಿಟ್ ಬುಕಿಂಗ್ ಮಾಡ್ತೀರಾ, ಆದ್ರೆ ನಾನು ಇಲ್ಲಿ ತನಕ ವೇಟ್ ಮಾಡ್ತೀನಿ. ಅರ್ಥ ಆಯ್ತಾ? ಯಾಕೆಂದ್ರೆ ಪ್ರಾಫಿಟ್ ಕಂಡ್ರೆ ಸಾಕು ಎಕ್ಸಿಟ್ ಆಗ್ಬಿಡ್ತಾರೆ ಜನ, ರಿವಾರ್ಡ್ಗೆ ಜಾಸ್ತಿ ವೇಟ್ ಮಾಡೋದೇ ಇಲ್ಲ. ಲಾಸ್ ಆಗ್ಲಿ ವೇಟ್ ಮಾಡ್ತಾನೆ ಇರ್ತಾರೆ, ಪ್ರಾಫಿಟ್ ಬಂದ್ರೆ ಟಕ್ ಅಂತ ಎಕ್ಸಿಟ್ ಆಗ್ತಾರೆ. ಬಟ್ ನಾನು ಲಾಸ್ ಆಗ್ತಿದ್ರೆ ಟಕ್ ಅಂತ ಎಕ್ಸಿಟ್ ಆಗ್ತೀನಿ, ಪ್ರಾಫಿಟ್ ಆಗ್ತಾ ಇದ್ರೆ ಜಾಸ್ತಿ ಹೋಲ್ಡ್ ಮಾಡ್ತೀನಿ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೊಫೆಷನಲ್ ಟ್ರೇಡರ್. ಹೌದಲ್ವಾ? ಎಷ್ಟು ಜನ ಎಸ್ ಅಂತಿದ್ರೆ ಹೇಳಿ ನೋಡೋಣ. ಆಸ್ ಅ ಟ್ರೇಡರ್ ರಿಸ್ಕ್ ಕಡಿಮೆ ಇದೆ, ರಿವಾರ್ಡ್ ಜಾಸ್ತಿ ಇದೆ, ಇಂತಹ ಟ್ರೇಡ್ ನ ತಗೊಳ್ಳಿ ಹೊರತು ಇಲ್ಲಿ ಟ್ರೇಡ್ ತಗೊಂಡು ಸ್ಟಾಪ್ ಲಾಸ್ ನ ಯೂಸ್ ಮಾಡದೆ ಎಲ್ಲೋ ಎಂಟ್ರಿ ಆಗಿ ಎಲ್ಲೋ ಎಕ್ಸಿಟ್ ಆಗಿ ಮಾಡಿದ್ರೆ ಆಗಲ್ಲ. ಸೊ ಇನ್ ದಿಸ್ ಕೈಂಡ್ ಆಫ್ ಸಿಚುವೇಶನ್ ಯು ಕ್ಯಾನ್ ಫಾರ್ ಶೋರ್ ಮೇಕ್ ಮನಿ. ಬಟ್ ಇಲ್ಲಿ ಬೇಕಾಗಿರೋದೇನು? ಡಿಸಿಪ್ಲಿನ್. ಅಗೇನ್ ಇಲ್ಲಿ ನೋಡಿ, ಇನ್ವರ್ಟೆಡ್ ಹ್ಯಾಮರ್ ರೆಸಿಸ್ಟೆನ್ಸ್ ಇದು, ಇನ್ವರ್ಟೆಡ್ ಹ್ಯಾಮರ್ RSI ಬಿಲೋ 40 ಇದೆ. ರಿಸ್ಕ್ ಎಷ್ಟಾಯ್ತು? ಅರೌಂಡ್ ಅಪ್ರಾಕ್ಸಿಮೇಟ್ಲಿ 4496 ಎಂಟ್ರಿ ಪಾಯಿಂಟ್. ಸ್ಟಾಪ್ ಲಾಸ್ ಒಂದ್ 2 ಪಾಯಿಂಟ್ ಇಟ್ಕೊಳ್ಳಿ, ಇದ್ರ ಮೇಲ್ಗಡೆ 2 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಟಾರ್ಗೆಟ್ ಅಗೇನ್ ಒಂದು 13 ಪಾಯಿಂಟ್ ಟಾರ್ಗೆಟ್ ಸಿಕ್ಕಿದೆ. ವೇಟ್ ಫಾರ್ ದ ಟಾರ್ಗೆಟ್. ಸ್ಟಾಪ್ ಲಾಸ್ ನ ರಿವೈಸ್ ಕೂಡ ಮಾಡ್ತಾ ಹೋಗ್ಬೋದು ನಾನು, ಸ್ಟಾಪ್ ಲಾಸ್ ನ ರಿವೈಸ್ ಕೂಡ ಮಾಡಬಹುದು, ಅದಕ್ಕೂ ಒಂದು ಮೆಥಡ್ ಇದೆ, ಅದನ್ನೂ ಕಲಿಬೇಕು ನಾನು. ಕರೆಕ್ಟ್? ಸೊ ಈ ತರ ಇದ್ದಾಗ ಇವೆಲ್ಲ ಟೆಕ್ನಿಕಲ್. ಫಾರ್ ಎಕ್ಸಾಂಪಲ್ ಈಗ ವಿತ್ RSI ಒಂದು ಮೈಂಡ್ ಅಲ್ಲಿ ಇಟ್ಕೊಂಡಿರಿ. ಮೊನ್ನೆ ದಿನ ಬಜಾಜ್ ಫೈನಾನ್ಸ್ ಅಲ್ಲಿ ಇದೇ ಟೆಕ್ನಿಕ್ ಯೂಸ್ ಮಾಡಿರೋದು, ಇದೇ ಟೆಕ್ನಿಕ್ ಯೂಸ್ ಮಾಡಿ ಟ್ರೇಡಿಂಗ್ ಮಾಡಿರೋದು. ಪ್ರಾಫಿಟ್ ಎಲ್ಲ ನಾನು ತೋರಿಸಲ್ಲ, ಆಕ್ಚುಲಿ ಪ್ರಾಫಿಟ್ ಎಲ್ಲ ತೋರಿಸೋ ಹಾಗಿಲ್ಲ, ಮುಂಚೆ ತೋರಿಸ್ತಿದ್ದೆ ಬಟ್ ಈಗ ತೋರಿಸೋ ಹಾಗಿಲ್ಲ, ಹಾಗಾಗಿ ತೋರಿಸ್ತಿಲ್ಲ. ಸೊ ಪ್ರೀವಿಯಸ್ ಡೇ ಹೈ ಒಂದು ಸ್ಟಾಕ್ ಬ್ರೇಕ್ ಮಾಡಿದ ನಂತರ ಎಂಟ್ರಿ ಆಗಿ ಸ್ಟಾಪ್ ಲಾಸ್ ಕೆಳಗಡೆ ಇಟ್ಕೊಳ್ಳಿ, ಬಿಗ್ ಪ್ರಾಫಿಟ್ ಮಾಡಬಹುದು. ಅಂಡ್ RSI ಕೂಡ ಸ್ಟ್ರಾಂಗ್ ಇರಬೇಕು. ಸೊ ಮೊನ್ನೆ ಬಜಾಜ್ ಫೈನಾನ್ಸ್ ಅಲ್ಲಿ ಕೂಡ ಬಜಾಜ್ ಫೈನಾನ್ಸ್ ಸ್ಟಾಕ್ ಓಪನ್ ಮಾಡ್ತೀನಿ. ಓಕೆ, ಬಜಾಜ್ ಫೈನಾನ್ಸ್ ಸ್ಟಾಕ್ ಓಪನ್ ಮಾಡಿದೀನಿ. ಅಂಡ್
ಇದು ಪ್ರೀವಿಯಸ್ 1 ಡೇ ಟೈಮ್ ಫ್ರೇಮ್ಗೆ ಹಾಕ್ಬಿಟ್ಟು ಪ್ರೀವಿಯಸ್ ಡೇ ಹೈನ ಮಾರ್ಕ್ ಮಾಡಿದೆ ನೋಡಿ. ಈಗ ಪ್ರೀವಿಯಸ್ ಡೇ ಹೈ ಮಾರ್ಕ್ ಮಾಡಿದೆ. ಸೊ ಈಗ ನಾನು ಏನ್ ಮಾಡಿದ್ದೆ ಹೇಳಿ, ಅನಾಲಿಸಿಸ್ ಮಾಡಿದ್ದು, ಟ್ರೇಡಿಂಗ್ ಮಾಡ್ತಿಲ್ಲ ನಾನು. ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ಲೋನ ಮಾರ್ಕ್ ಮಾಡ್ತಾ ಇದ್ದೀನಿ. ಟ್ರೆಂಡ್ ಮಾರ್ಕೆಟ್ ಕೆಳಗಡೆ ಬಿದ್ದು ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಈಗ ಮಾರ್ಕೆಟ್ ಪ್ರೀವಿಯಸ್ ಡೇ ಹೈ ಬ್ರೇಕ್ ಮಾಡಿದರೆ ಸ್ಟ್ರಾಂಗ್. ಸೊ ನಾನೇನ್ ಮಾಡಿದೆ, ಮಾರ್ಕೆಟ್ ಓಪನ್ ಆಯ್ತು ಅಂಡ್ ಇಲ್ಲಿಂದ ಇಲ್ಲಿ ಬ್ರೇಕ್ಔಟ್ ಆಯ್ತು, ಟ್ರೇಡ್ ತಗೊಂಡೆ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ನ ಯೂಸ್ ಮಾಡಿದೆ. ಓಕೆ, ಸೊ ಎಕ್ಸಿಟ್ ಎಲ್ಲ ಅದೇ ನಾನು ಅದನ್ನು ಕೂಡ ನೋಡೋಣ. ನೋಡಿ, ಇದು ರೆಸಿಸ್ಟೆನ್ಸ್ ಇತ್ತು, ಬ್ರೇಕ್ ಆಯ್ತು, ಮೇಲ್ಗಡೆ ಹೋಯ್ತು. 1 ಅವರ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತೀನಿ. ಓಕೆ, ಸೊ ನಾನು ಇಲ್ಲಿ ಟ್ರೇಡ್ ತಗೊಂಡಿದ್ದೀನಿ. ಈ ಸ್ವಿಂಗ್ ಪಾಯಿಂಟ್ ತನಕ ನಾವು ವೇಟ್ ಮಾಡಬೇಕು ಆಸ್ ಪರ್ ದಿಸ್, ಕರೆಕ್ಟ್ ಅಲ್ವಾ? ಸ್ವಿಂಗ್ ಪಾಯಿಂಟ್ ಇಲ್ಲಿದೆ, ಇಲ್ಲಿ ತನಕ ವೇಟ್ ಮಾಡ. ಬಟ್ ಮಾರ್ಕೆಟ್ ಇನ್ನೂ ಮೇಲ್ಗಡೆ ಹೋಯ್ತು, ಬಟ್ ದಟ್ ಇಸ್ ಫೈನ್. ಅಟ್ ಲೀಸ್ಟ್ ನಾನು ಸಮ್ ಅಮೌಂಟ್ ಮಾಡಿದೆ. ಈ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ಈ ಟೆಕ್ನಿಕ್ ನಾನು ಯೂಸ್ ಮಾಡಕ್ಕೆ ಎಂಟ್ರಿ ಇಲ್ಲಿದೆ, ಟಾರ್ಗೆಟ್ ನಂದು ಇಲ್ಲಿದೆ. ಆಪ್ಷನ್ಸ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಇಲ್ಲಿಂದ ಇಲ್ಲಿಗೆ ಮೂವ್ ಆಗೋದ್ರಲ್ಲಿ 8 ಪಾಯಿಂಟ್ ಸಿಕ್ಕಿದೆ ನೋಡಿ. ಕ್ಲಿಯರ್ ಜರ್ನಿ. ಸೊ ವಿ ಕ್ಯಾನ್ ಮೇಕ್ ಮನಿ. ಬಟ್ ಹೇಗೆ ನಾನು ಬಜಾಜ್ ಫೈನಾನ್ಸ್ ನ ಇಟ್ಕೊಂಡೆ? ಬಜಾಜ್ ಫೈನಾನ್ಸ್ ನಂಗೆ ಯಾಕೆ ತಲೆಗೆ ಬಂತು? ನಾನು ವಾಚ್ ಮಾಡ್ತಿದ್ದೀನಿ. ಐ ಹ್ಯಾವ್ ಇನ್ವೆಸ್ಟೆಡ್ ಇನ್ ದ ಸ್ಟಾಕ್. ಐ ಹ್ಯಾವ್ ವಾಚಿಂಗ್ ದಟ್. ಎಲ್ಲೆಲ್ಲಿ ಸಪೋರ್ಟ್ ಇದೆ, ಎಲ್ಲಿ ರೆಸಿಸ್ಟೆನ್ಸ್ ಇದೆ ನಂಗೆ ಗೊತ್ತಿದೆ. ಇನ್ ಕೇಸ್ ಯಾವ್ದೋ ಸ್ಟಾಕ್ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿದೆ, ಯಾವ್ದಾರ ಒಂದು ವೀಕ್ ಸ್ಟಾಕ್ ನ, ಅಂದ್ರೆ ಯಾವ್ದೊಂದು ಬಿದ್ದಿರೋ ಸ್ಟಾಕ್ ನ ತಗೋತೀನಿ ನಾನು. ಯಾವ ಸ್ಟಾಕ್ ಬಿದ್ದಿದೆ ಆ ಸ್ಟಾಕ್ ನ ಎಕ್ಸಾಂಪಲ್ ತಗೋಣ. ಯಾವ ಸ್ಟಾಕ್ ಬಿದ್ದಿದೆ, ಟಾಪ್ ಲೂಸರ್ ನೋಡೋಣ. ಓಕೆ, ಸೊ ಅದರ RSI ಕೂಡ ನೋಡೋಣ ಈಗ. ಓಕೆ, ಅದರ RSI ಕೂಡ ನೋಡೋಣ. ಆ ಸ್ಟಾಕ್ದು ಯಾವ್ದಾದ್ರು ಒಂದು ಸ್ಟಾಕ್ ಟಾಪ್ ಲೂಸರ್ ಆಗಿದೆ, ಯಾವ್ದಾದ್ರು, ದಟ್ಸ್ ಫೈನ್. ಬಟ್ ಎಕ್ಸಾಂಪಲ್ ತಗೋತಿದ್ದೀನಿ, ಟಾಪ್ ಲೂಸರ್. ಓಕೆ, ಯಾವ್ದಾದ್ರು ಅವಂತಿ ಫೀಡ್ಸ್. ಅವಂತಿ ಫೀಡ್ಸ್ ನ ತಗೋಣ. ಅವಂತಿ ಫೀಡ್ಸ್ ಆಕ್ಚುಲಿ ಇವೆಲ್ಲ ತುಂಬಾ ಇಂಪಾರ್ಟೆಂಟ್, ವಾಚ್ ಮಾಡ್ತಾ ಇದ್ರಿ. ಓಕೆ, ಸೊ ನೋಡಿ, ಅವಂತಿ ಫೀಡ್ ಸ್ಟಾಕ್ ನ ತಗೊಂಡಿದ್ದೀನಿ. ಓಕೆ, 1 ಡೇ ಟೈಮ್ ಫ್ರೇಮ್ ಅಲ್ಲಿ 52 ಇದೆ. ಆಸ್ ಪರ್ 1 ಡೇ ಟೈಮ್ ಫ್ರೇಮ್ ನಾ ಇದರಲ್ಲಿ ಟ್ರೇಡ್ ಮಾಡೋ ಹಾಗಿಲ್ಲ. ಓಕೆ, 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ವೀಕ್ ಇದೆ, 50 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ವೀಕ್ ಇದೆ. ಸೊ ಶಾರ್ಟ್ ಟರ್ಮ್ ಅಲ್ಲಿ ಈ ಸ್ಟಾಕ್ ವೀಕ್ ಇದೆ ಅಂತ ಆಯ್ತು, ಕರೆಕ್ಟ್ ಅಲ್ವಾ? ಈಗ ನನಗೆ ಆಗ್ಬೇಕಾಗಿರೋದೇನು, ಸ್ಟಾಕ್ ವೀಕ್ ಇದ್ದಾಗ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗ್ಬೇಕಾ, ಪ್ರೀವಿಯಸ್ ಡೇ ಹೈ ಬ್ರೇಕ್ ಆಗ್ಬೇಕಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ ಎಲ್ಲರೂ. ಮಾರ್ಕೆಟ್ ಸ್ಟ್ರಾಂಗ್ ಇದೆ ಅಂತ ಇದ್ದಾಗ ಮಾರ್ಕೆಟ್ ಬ್ರೇಕ್ ಆಗ್ಬೇಕಾಗಿರೋದು ಪ್ರೀವಿಯಸ್ ಡೇ ಹೈನಾ, ಪ್ರೀವಿಯಸ್ ಡೇ ಲೋನಾ? ಮಾರ್ಕೆಟ್ ವೀಕ್ ಇದ್ದಾಗ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗ್ಬೇಕು ವೆಂಕಟೇಶ್ ಅವರ. ಮಾರ್ಕೆಟ್ ವೀಕ್ ಇದ್ದಾಗ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗ್ಬೇಕು. ಮಾರ್ಕೆಟ್ ಸ್ಟ್ರಾಂಗ್ ಇದ್ದಾಗ, ಬಜಾಜ್ ಫೈನಾನ್ಸ್ ತೋರಿಸ್ದೆ ನಾನು ನಿಮಗೆ, ಮಾರ್ಕೆಟ್ ಸ್ಟ್ರಾಂಗ್ ಇದ್ದಾಗ ಪ್ರೀವಿಯಸ್ ಡೇ ಹೈ ಬ್ರೇಕ್ ಆಗ್ಬೇಕು. ಪ್ರೀವಿಯಸ್ ಡೇ ಲೋ ಎಲ್ಲಿದೆ? ಇಲ್ಲಿ ಈ ಪಾಯಿಂಟ್ ಅಲ್ಲಿ ಇದೆ. ಓಕೆ, ಸೊ ನಿಮಗೆ ಇಂಡಿಕೇಟರ್ ಎಲ್ಲ ತುಂಬಾ ಆಗಿರೋದ್ರಿಂದ ಸರಿಯಾಗಿ ಕಾಣಲ್ಲ. ನಾ ಏನ್ ಮಾಡ್ತೀನಿ ಅಂತಂದ್ರೆ 1 ಡೇ ಟೈಮ್ ಫ್ರೇಮಿಗೆ ಹೋಗ್ತೀನಿ, ಪ್ರೀವಿಯಸ್ ಡೇ ಲೋ ಮಾರ್ಕ್ ಮಾಡ್ತೀನಿ. ಓಕೆ, ಪ್ರೀವಿಯಸ್ ಡೇ ಲೋ ನೋಡಿ, ಇನ್ವರ್ಟೆಡ್ ಹ್ಯಾಮರ್ ನಿನ್ನೆ ಎಕ್ಸಲೆಂಟ್. ಆಕ್ಚುಲಿ ರೆಸಿಸ್ಟೆನ್ಸ್ ಇಂದ ವಾಪಸ್ ಬಂದಿದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಇದೆ. ಆಕ್ಚುಲಿ ಎಕ್ಸಲೆಂಟ್ ಟ್ರೇಡ್ ಆಗ್ತಿತ್ತು, ನಾನು ನೋಡಿಲ್ಲ ಆಕ್ಚುಲಿ. ಬಟ್ ನೋಡಿ, ಇನ್ವರ್ಟೆಡ್ ಹ್ಯಾಮರ್ ನಿನ್ನೆ ದಿನ ಸೆಲ್ಲಿಂಗ್ ಪ್ರೆಷರ್ ಇದೆ. ನಿನ್ನೆ ದಿನ ಸೆಲ್ಲಿಂಗ್ ಪ್ರೆಷರ್ ಇದೆ ಅಂತಂದ್ರೆ ಇವತ್ತಿನ ದಿನ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗ್ಬಾರ್ದು. ಅದು ಬ್ರೇಕ್ ಆಯ್ತು, ಆಸ್ ಪರ್ RSI ಕೂಡ ಸ್ಟಾಕ್ ವೀಕ್ ಇದೆ, ಕರೆಕ್ಟ್? ಸೊ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡಿದ ನಂತರ ಐ ಕ್ಯಾನ್ ಟೇಕ್ ಟ್ರೇಡ್ ಬಿಲೋ ಆಫ್ ದಿಸ್ ಬೈ ಕೀಪಿಂಗ್ ಸ್ಟಾಪ್ ಲಾಸ್ ಅಬೋ ಆಫ್ ದಿಸ್. ವಾಟ್ ಈಸ್ ದ ಟಾರ್ಗೆಟ್? ಅಗೇನ್ ಲೆಟ್ಸ್ ಗೋ ಟು 1 ಅವರ್ ಟೈಮ್ ಫ್ರೇಮ್. ಸೊ 1 ಅವರ್ ಟೈಮ್ ಫ್ರೇಮ್ಗೆ ಹೋಗಿ ಇಲ್ಲಿ ತನಕ ನಂಗೆ ಟಾರ್ಗೆಟ್ ಆಕ್ಚುಲಿ ಅಂದ್ರೆ ಪ್ರೀವಿಯಸ್ ಲೋನ ಮಾರ್ಕ್ ಮಾಡಿದ್ರೆ ಇಲ್ಲಿ ತನಕ ಟ್ರೇಡ್. ಓಕೆ, ಸೊ 870, ಓಕೆ ಸಾರಿ 873 ವಾಸ್ ಲೈಫ್, ಇದು ಹೈ ಅಲ್ವಾ? ಓಕೆ, ಸೊ ಎಂಟ್ರೀಸ್ 850, ಸ್ಟಾಪ್ ಲಾಸ್ ಈ ಕ್ಯಾಂಡಲ್ ನ ಎಬೋ ಅಂದ್ರೆ 852, ಟಾರ್ಗೆಟ್ 836. ನೋಡಿ ಎಂತ ಕ್ಲಿಯರ್ ಜರ್ನಿ ಇದೆ ಇದು. ಯಾಕೆ ನಾವು ಈ ತರ ಟ್ರೇಡ್ ಮಾಡಲ್ಲ? ಯಾಕೆ ಅನಾಲಿಸಿಸ್ ಮಾಡಲ್ಲ ನಾವು? ಯಾಕೆ ಫೇಲ್ ಆಗ್ತೀವಿ ಅಂದ್ರೆ ಇದೇ ರೀಸನ್, ನಾವು ನೋಡಲ್ಲ. ನಮ್ಗೆ ಇಷ್ಟು ಮಾಡುವಷ್ಟು ಪೇಶನ್ಸ್ ಇಲ್ಲ, ದುಡ್ಡು ಬೇಕು ಡೈರೆಕ್ಟ್ ಆಗಿ. ಎಷ್ಟ್ ಜನಕ್ಕೆ ವಾವ್ ಅನಿಸ್ತು ಹೇಳಿ ನೋಡೋಣ? ಕಾನ್ಫಿಡೆನ್ಸ್ ಬಂತಾ? ನಾನು ನಿಮ್ಗೆ ಹೇಳಿದ್ದೆ ವೆಬಿನಾರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಐ ವಿಲ್ ಟ್ರೈ ಟು ಚೇಂಜ್ ಯುವರ್
ವ್ಯೂವಿಂಗ್ ಮೆಥಡ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ. ಈಗ ಅನಿಸ್ತಿದ್ಯಾ ಸರ್ ಹೌದು ಸರ್ ನಾನು ಮಾಡಿದ್ರೆ ಆಗತ್ತೆ ಸರ್ ಬಟ್ ಮಾಡ್ತಿಲ್ಲ ಅಂತ ಇದೆಯಲ್ಲ. ಮಾಡ್ತಿಲ್ಲ ಅನ್ನೋದು ಮಾಡಿಬಿಟ್ರೆ ಇದೇನ್ ದೊಡ್ಡ ವಿದ್ಯೆನಾ? ಎಷ್ಟ್ ಜನಕ್ಕೆ ಇದೊಂದು ದೊಡ್ಡ ವಿದ್ಯೆನಾ? ಏನ್ ಇನ್ಫೋಸಿಸ್ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದಿದ್ಯಾ? ಯಾವ್ದೋ ಒಂದು ಎಕ್ಸಾಮ್ ಬರೆಯೋದಿದ್ಯಾ? ಏನೂ ಇಲ್ಲ. ಸಿಂಪಲ್ ಥಿಂಗ್ ಇದು. ಬಟ್ ನನಗ್ ಕಲಿಯಕ್ಕೆ 11 ವರ್ಷ ತಗೊಂಡಿದೆ ಇದನ್ನ. ನಿಮಗ್ ನಾನು ಈಗ ಕಲಿಸ್ಬಿಟ್ಟೆ 10 ನಿಮಿಷದಲ್ಲಿ ಅಲ್ವಾ? ಬಟ್ ಸ್ಟಿಲ್ ಈಗೂ ನಿಮ್ಗೆ ಅಷ್ಟು ಈಸಿ ಅಂತ ಅನ್ಸಲ್ಲ. ಬಟ್ ಕಲಿಯೋ ತನಕ ಸ್ವಲ್ಪ ಕಷ್ಟನೇ. ಇದೆಲ್ಲ ಟೆಕ್ನಿಕಲ್ ಇದು. ಓಕೆನಾ? ಸೊ ಈ ತರ ಟೆಕ್ನಿಕಲ್ ನ ಉಪಯೋಗಿಸ್ಕೊಂಡು ಚಾರ್ಟ್ ರೀಡಿಂಗ್ ನ ಮಾಡ್ಕೊಂಡು ಇನ್ನೂ ಸುಮಾರು ಥಿಂಗ್ಸ್ ಇದೆ ಕಲಿಯೋದು. ಬಹಳ ಇದೆ. ಬಟ್ ಬಹಳ ಕಲ್ತಷ್ಟು ಡೇಂಜರ್. ಸಿಂಪಲ್ ಕಲ್ತಷ್ಟು ಒಳ್ಳೇದಿಲ್ಲಿ. ಬಹಳ ಕಲ್ತ್ರೆ ಡೇಂಜರ್. ಎಸ್, ಇಟ್ಸ್ ನಾಟ್ ಈಸಿ. ಕಲಿಯೋ ತನಕ ಕಷ್ಟನೇ. ಕಲ್ತ್ ಮೇಲೆನೆ ಈಸಿ. ಹೇಳೋದು ಈಸಿನೇ, ಕಲಿಬೇಕು. ಓಕೆ, ಕಲ್ತ್ರೆ ಫ್ರೂಟ್ಸ್ ಸಿಗುತ್ತೆ. ಕಲೀಲಿಲ್ಲ ಅಂದ್ರೆ ಶಾಪಿಂದ ಪರ್ಚೇಸ್ ಮಾಡಬೇಕು ಹೈ ಪ್ರೈಸ್ ನ ಕೊಟ್ಟು. ಚಾರ್ಟ್ ರೀಡಿಂಗ್ ನ ಕಲೀರಿ. ಯಾವ ತರ ಚಾರ್ಟ್ ನ ಅರ್ಥ ಮಾಡ್ಕೊಳ್ಳೋದು, ಇವೆಲ್ಲವೂ ಪ್ರೈಸ್ ಆಕ್ಷನ್. ನೋಡಿ, ಪ್ರೈಸ್ ಆಕ್ಷನ್ ಅಂದ್ರೆ ಹೆಂಗ್ ಗೊತ್ತಾ? ಮಾರ್ಕೆಟ್ ಇಲ್ಲಿಂದ ಸ್ಮೂತ್ ಹೋಗಿದೆ, ಇಲ್ಲೇನಾಗಿದೆ ಡಿಕ್ಲೇನ್ ಆಯ್ತು. ಆಸ್ ಅ ಟ್ರೇಡರ್ ಮೊದಲನೇ ಸತಿ ಈ ತರ ಡಿಕ್ಲೇನ್ ಆಯ್ತಲ್ಲ, ಬಿಟ್ಬಿಡ್ತೀನಿ. ಸೆಕೆಂಡ್ ಟೈಮ್ ಇಲ್ಲಿಗೆ ಬಂದಾಗ ನಾನು ಟ್ರೇಡ್ ತಗೊಳ್ಳೋದು. ಮತ್ತೆ ಡಿಕ್ಲೇನ್ ಆಯ್ತು. ಆಕ್ಚುಲಿ ಬೇರೆಯವರ ಹೆಜ್ಜೆ ನಾನು ಕ್ಯಾಚ್ ಮಾಡ್ತೀನಿ ಇಲ್ಲಿ. ಐ ಆಮ್ ನಾಟ್ ಅ ಫೂಲಿಶ್ ಟ್ರೇಡರ್. ಅಂಡ್ ಕ್ಯಾಂಡಲ್ ಸ್ಟಿಕ್ಸ್ ಸಪೋರ್ಟ್ ಹತ್ರ ಬಂದಾಗ ಹ್ಯಾಮರ್ ಆಗ್ಬೇಕು. ರೆಸಿಸ್ಟೆನ್ಸ್ ಹತ್ರ ಬಂದಾಗ ಇನ್ವರ್ಟೆಡ್ ಹ್ಯಾಮರ್ ಆಗ್ಬೇಕು. ಸಪೋರ್ಟ್ ಹತ್ರ ಇದ್ದಾಗ RSI ಸ್ಟ್ರಾಂಗ್ ಇರಬೇಕು. ರೆಸಿಸ್ಟೆನ್ಸ್ ಹತ್ರ ಬಂದಾಗ RSI ವೀಕ್ ಇರಬೇಕು. ಈ ತರ ಒಂದ್ ದಿನಕ್ಕೆ ಒಂದು 5 ಸ್ಟಾಕ್ ಸಿಗ್ತಾ, 5 ಸ್ಟಾಕ್ ಬಿಟ್ಟು ಒಂದ್ ಸ್ಟಾಕ್ ಅಲ್ಲಿ ದಿನಕ್ಕೆ ಒಂದ್ 2,000 ರೂಪಾಯಿ ಮಾಡಿ. 2,000 ದಿನಕ್ಕೆ 2,000 ಮಾಡಿದ್ರೆ ತಿಂಗಳಿಗೆ 40,000 ಆಯ್ತು. ಸೊ ಇದುವರೆಗೂ ಎಷ್ಟು ಜನ ಇಲ್ಲಿ ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್ ಯಾರಿಗಿದೆ? ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್ ಸ್ಟಾಕ್ ಮಾರ್ಕೆಟ್ ಸರ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹಾಕಿ ನೋಡೋಣ ಹೈಯೆಸ್ಟ್ ಯಾರಿದ್ದಾರೆ ಅಂತ ನಾನು ಹೇಳ್ತೀನಿ. ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಸ್ಟಾಕ್ ಮಾರ್ಕೆಟ್ ಇಂಟ್ರಾಡೇ ಟ್ರೇಡಿಂಗ್ ಮಾಡಿ ಎಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಇದೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ. ಸರ್ ನಂಗೆ ಎಕ್ಸ್ಪೀರಿಯನ್ಸ್ 1 ವರ್ಷ, 5 ವರ್ಷ. ಯುಕ್ತಿ ಶಕ್ತಿ ಅವರಿಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಅಗೇನ್ ಐ ವಿಲ್ ಟ್ರೈ ಟು ಟಾಕ್ ವಿತ್ ಹಿಮ್. ಯುಕ್ತಿ ಶಕ್ತಿ ಅವರ ಹ್ಯಾಂಡ್ ರೈಸ್ ಮಾಡ್ಬೋದಾ? ಹಾ ಸರ್, ನಿಮ್ಗೆ ಯುಕ್ತಿ ಶಕ್ತಿ ಅವರೇ. ಸರ್ ನಮಸ್ತೆ, ಹೇಳಿ ಸರ್. ಹಾ ಸರ್, ನಿಮಗ್ 1 ಲಕ್ಷ ರೂಪಾಯಿ ಕೊಟ್ರೆ ದಿನಕ್ಕೆ 2,000 ರೂಪಾಯಿ ಈಸಿಯಾಗಿ ಮಾಡ್ಬೋದಲ್ಲ ಸರ್? ಎಸ್ ಸರ್, ಮಾಡ್ಬೋದು ಸರ್. ಬಟ್ ಎಷ್ಟು ದಿನ ಮಾಡ್ಬೋದು ಸರ್ ಅದನ್ನ? ಸರ್ ವಾರದಲ್ಲಿ 2 ರಿಂದ 3 ದಿನ ಅದ್ರ ಒಳಗೆ. ಓಕೆ, ಬಟ್ ಆಕ್ಚುಲಿ ಮಾಡ್ತಿದ್ದೀರಾ ಸರ್? ಹಾ, ಮಾಡ್ತಾ ಇದೀನಿ ಸರ್. ಸೂಪರ್ ಸರ್, ಥ್ಯಾಂಕ್ ಯು. ಈ ತರ ಸಿಗೋರು ತುಂಬಾ ರೇರ್. ಅವರು ಕೂಡ ಒಬ್ಬ ಒಳ್ಳೆ ಟ್ರೇಡರ್. ಓಕೆ, ಸೊ ಆಕ್ಚುಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, 1 ಡೇ ಮಾಡ್ತೀವಿ, ಸೆಕೆಂಡ್ ಡೇ ಮಾಡ್ತೀವಿ, ಥರ್ಡ್ ಡೇ ಲಾಸ್ ಆಗ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದ್ರೆ 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ಕ್ಯಾಪಿಟಲ್ ಇದೆ, 2,000 ರೂಪಾಯಿ ಡೈಲಿ ಮಾಡಿ ಅಂತ ಹೇಳಿದೆ. ಮಾಡ್ತಾರೆ, 1 ದಿನ ಮಾಡ್ತಾರೆ, 2 ದಿನ ಮಾಡ್ತಾರೆ. ಥರ್ಡ್ ಡೇ ನಾ ಎಕ್ಸಿಟ್ ಆದ್ಮೇಲೆ ಎಲ್ಲೋ ಹೋಗ್ಬಿಟ್ಟಿರುತ್ತೆ. ಆ ಗ್ರೀಡ್ ಲಾಸ್ ಆಗತ್ತೆ ಅಥವಾ ಪ್ರಾಫಿಟ್ ಇನ್ನೂ ಆಗ್ತಿತ್ತು ಅನ್ನೋ ಗ್ರೀಡ್ ಏನಿದೆ ಅದನ್ನ ನಾವು ಹೊರಗಡೆ ಬರ್ಬೇಕು. ಮೋರ್ ಯು ಲರ್ನ್ ಮೋರ್ ಯು ಅರ್ನ್ ಅಂತ ಹೇಳ್ತೀವಿ. ಅರ್ನ್ ಮಾಡಕ್ಕೆ ಹೆಸಿಟೇಟ್ ಮಾಡಬೇಡಿ, ಲರ್ನ್ ಮಾಡಕ್ಕೆ ಹೆಸಿಟೇಟ್ ಮಾಡಬೇಡಿ. ಲರ್ನ್ ನೀವು ಮಾಡಿದ್ರ ದುಡ್ಡು ಆಟೋಮೆಟಿಕ್ ಆಗಿ ಬರುತ್ತೆ. ನಿಮ್ಮ ಮೈಂಡ್ ಅಲ್ಲಿ ನಾಲೆಜ್ ಇರ್ಬೇಕಷ್ಟೇ. ಫಾಲೋ ದ ರೂಲ್ಸ್. ಏನ್ ಮಿಸ್ಟೇಕ್ಸ್ ಮಾಡ್ತೀವಿ? ರಿಸ್ಕಿ ಮನಿ ತಗೊಂಡ್ಬಂದು ಸ್ಟಾಕ್ ಮಾರ್ಕೆಟ್ ದಯವಿಟ್ಟು ಹಾಕ್ಬೇಡಿ. ಲೋನ್ ತಗೊಂಡು ಸ್ಟಾಕ್ ಮಾರ್ಕೆಟಿಗೆ ಹಾಕ್ಬೇಡಿ. ನೆವರ್ ಸಿಟ್ ಟು ಮೇಕ್ ಮನಿ. ದುಡ್ಡು ಮಾಡ್ಲೇಬೇಕು ಅಂತ ಕೂಡ್ಬೇಡಿ. ಐಡೆಂಟಿಫೈ ಮಾಡಿ, ಸಪೋರ್ಟ್ ರೆಸಿಸ್ಟೆನ್ಸ್ ಐಡೆಂಟಿಫೈ ಮಾಡಿ, ಎಂಟ್ರಿ ಇದ್ದಾಗ ಮಾತ್ರ ಎಂಟ್ರಿ ಆಗಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ರೂಲ್ಸ್ ಫಾಲೋ ಮಾಡಿ. ಬೆಸ್ಟ್ ಪ್ರಾಕ್ಟೀಸ್ ಏನು? ಫಾಲೋ ದ ಸ್ಟ್ರಾಟಜಿ, ರಿಫೈನ್ ಸ್ಕಿಲ್ಸ್, ದ ಫ್ಯೂಚರ್ ಡಿಪೆಂಡ್ಸ್ ಆನ್ ವಾಟ್ ಯು ಡೂ ಟುಡೇ ಅಂತ ಹೇಳುತ್ತೆ. ಓಕೆ, ಸೊ ಆಸ್ ಅ ಟ್ರೇಡರ್ ಡಿಸಿಪ್ಲಿನ್ ಬೇಕು, ಪೇಶನ್ಸ್ ಬೇಕು, ಟೆಕ್ನಿಕಲ್ ನಾಲೆಜ್ ಬೇಕೇ ಬೇಕು. ರೂಲ್ಸ್ ನ ಬ್ರೇಕ್ ಮಾಡಬೇಡಿ. ಹಾರ್ಡ್ ವರ್ಕ್ ಕಲಿಯೋಕೆ ಬೇಕೇ ಬೇಕು. ಅಂಡ್ ಸ್ಟಾಪ್ ಲಾಸ್ ನ ಇಟ್ಕೊಳ್ಳಿ. ವೇಟ್ ಟು ಹಂಟ್. ವೇಟ್ ಮಾಡಿ ಅದನ್ನ ನಿಮ್ಮ ಪ್ರೈಸ್ ಗೆ ಬರೋ ತನಕ. ಅಂಡ್ ನೋ ವೇರ್ ಟು ಹಂಟ್. ಎಲ್ಲಿ ಬಂದಾಗ ಬೈ ಮಾಡ್ಬೇಕು ಅನ್ನೋದು ವೇಟ್ ಮಾಡಿ. ಬರಲ್ಲ ಕೆಲವೊಂದು ಟೈಮ್, ಬರೋ ತನಕನೂ ವೇಟ್ ಮಾಡಿ. ಬಂದಿಲ್ಲ ಬಿಟ್ಬಿಡಿ. ಲಾಸ್ ಲೆಸ್, ಮೇಕ್ ಮ್ಯಾಕ್ಸಿಮಮ್. ಚಾರ್ಟ್ ರೀಡಿಂಗ್ ಬೇಕೇ ಬೇಕು. ಓಕೆ, ಸೊ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಪ್ರೊಸೆಸ್ ಏನು? ನಾನ್ ಪ್ರೊಸೆಸ್ ಮಾಡೋದೇನು ಗೊತ್ತಾ? ಫಸ್ಟ್ ಯೂಸ್ ಡಿಸಿಪ್ಲಿನ್, ಯೂಸ್ ಸ್ಟಾಪ್ ಲಾಸ್. ಡಿಸಿಪ್ಲಿನ್ ಅಂದ್ರೇನೆ ಸ್ಟಾಪ್ ಲಾಸ್. ಇಲ್ಲಿ ಎಂಟ್ರಿ ಆದ್ರೆ ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಡ್ತೀನಿ. ಟಾರ್ಗೆಟ್ ಇಲ್ಲಿ ತನಕ ಇಟ್ಕೋತೀನಿ. ವೇರ್ ಟು ಹಂಟ್ ಟೆಕ್ನಿಕಲಿ. ಲಾಸ್ ಲೆಸ್ ನೋಡಿ, ರಿಸ್ಕ್ ಕಡಿಮೆ, ಮ್ಯಾಕ್ಸಿಮಮ್ ಪ್ರಾಫಿಟ್.
ಚಾರ್ಟ್ ರೀಡಿಂಗ್ ಇಸ್ ಅ ಹಾರ್ಡ್ ವರ್ಕ್. ಓಕೆ, ಇದು ನನ್ನ ಪ್ರೊಸೆಸ್, ನಾ ಇದನ್ನ ಫಾಲೋ ಮಾಡ್ತೀನಿ, ದಟ್ಸ್ ಇಟ್. ಮನಿ ಬರೋದು ಬಿಡೋದು ಸೆಕೆಂಡರಿ, ಬಟ್ ನನ್ನ ಪ್ರೊಸೆಸ್ ನ ಫಾಲೋ ಮಾಡೋದು ನನಗೆ ಬೇಕಾಗಿರೋದು. ನೀವು ಪ್ರೊಸೆಸ್ ಫಾಲೋ ಮಾಡಿದ್ರೆ ಮನಿ ವಿಲ್ ಆಟೋಮೆಟಿಕಲಿ ವಿಲ್ ಕಮ್. ಅಂಡ್ ಮಂತ್ರ ಆಫ್ ಟ್ರೇಡರ್ ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಂಡಿರ್ಲಿ. ಯೂಸ್ ರೈಟ್ ಅಪಾರ್ಚುನಿಟಿ ಟು ಬೈ ದ ಮಾರ್ಕೆಟ್ ಅಟ್ ಸಪೋರ್ಟ್. ಯಾವಾಗ? ಇನ್ ಅಪ್ ಟ್ರೆಂಡ್, ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿರುವಾಗ ಸಪೋರ್ಟ್ ಗಳ ಹತ್ರ ಸಿಕ್ಕಾಗ ಬೈ ಮಾಡ್ಲಿಕ್ಕೆ ಮಾತ್ರ ನೋಡಿ. ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ಟಾಪ್ ಅಲ್ಲಿ ಇದೆ ಅಂತ ಸೆಲ್ ಮಾಡಬೇಡಿ. ಯೂಸ್ ದ ರೈಟ್ ಅಪಾರ್ಚುನಿಟಿ ಟು ಸೆಲ್ ದ ಮಾರ್ಕೆಟ್ ಅಟ್ ರೆಸಿಸ್ಟೆನ್ಸ್ ಇನ್ ಡೌನ್ ಟ್ರೆಂಡ್. ಮಾರ್ಕೆಟ್ ಡೌನ್ ಟ್ರೆಂಡ್ ಇದೆಯಾ, ಫಾರ್ ಎಕ್ಸಾಂಪಲ್ ಮತ್ತು ಎಕ್ಸಾಂಪಲ್ ಇದನ್ನೇ ಕೊಡ್ತೀನಿ ನೋಡಿ. ಈಗ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಿದೀನಿ ಅವಂತಿ ಸ್ಪೀಡ್ಸ್ ಅಲ್ಲಿ ಅಂತ ಅನ್ಕೋಣ. ಈ ಸ್ಟಾಕ್ ವೀಕ್ ಇದೆ ಅಲ್ವಾ, ಈ ಸ್ಟಾಕ್ ವೀಕ್ ಇರುವಾಗ ಎಲ್ಲಿ ರೆಸಿಸ್ಟೆನ್ಸ್ ಸಿಗತ್ತೋ ಅಲ್ಲಿ ನಾನು ಶಾರ್ಟ್ ಮಾಡ್ತೀನಿ. ಜಸ್ಟ್ ಪ್ರೈಸ್ ಆಕ್ಷನ್ ಹೇಳ್ತೀನಿ ನೋಡಿ. ಮಾರ್ಕೆಟ್ ಬೀಳ್ತಿದೆ, ಇಲ್ಲಿ ಬಂತು ಸೆಲ್ ಮಾಡಿ, ಇಲ್ಲಿ ಬರ್ಲಿಲ್ಲ, ಇಲ್ಲೂ ಬರ್ಲಿಲ್ಲ, ಇಲ್ಲೂ ಬರ್ಲಿಲ್ಲ, ಇಲ್ಲೂ ಬರ್ಲಿಲ್ಲ, ಇಲ್ಲಿ ಬರ್ಲಿಲ್ಲ, ಇಲ್ಲಿ ಬಂತು ಸೆಲ್ ಮಾಡಿ. ಟಾರ್ಗೆಟ್ ಇಲ್ಲಿ ತನಕ, ಸ್ಟಾಪ್ ಲಾಸ್ ಇದ್ರ ಮೇಲ್ಗಡೆ. ಇಲ್ಲಿ ತನಕ ಬರೋ ತನಕ ವೇಟ್ ಮಾಡಬೇಕು. ಸೊ ಇಲ್ಲಿ ನನಗೆ ಅದೇ ತರ ಇಲ್ಲಿ ನಾನು ಬೈ ಮಾಡಬಹುದಾ? ಆನ್ಸರ್ ಇಸ್ ನೋ, ಬಿಕಾಸ್ ದ ಮಾರ್ಕೆಟ್ ಈಸ್ ಇನ್ ಡೌನ್ ಟ್ರೆಂಡ್. ಈ ತರ ಮಾಡ್ಕೋಬೇಕು. ಕ್ಲಿಯರ್? ಸೊ ಮುಂದುವರ್ಸೋಣ. ಸೊ ಟೈಮ್ ಫ್ರೇಮ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬ ಸ್ಕ್ಯಾಲ್ಪರ್ 3 ಮಿನಿಟ್ಸ್ 5 ಮಿನಿಟ್ಸ್ ಯೂಸ್ ಮಾಡ್ತಾನೆ. ಆಸ್ ಅ ಇಂಟ್ರಾಡೇ ಟ್ರೇಡರ್ 15 ನಿಮಿಷ ಸೇಫ್ ಟ್ರೇಡಿಂಗ್. ಶಾರ್ಟ್ ಟರ್ಮ್ 1 ಅವರ್ 4 ಅವರ್ ಅಂಡ್ 1 ಡೇ ಯೂಸ್ ಮಾಡಿ. ಸೊ ಟೈಮ್ ಫ್ರೇಮ್ ಯೂಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೌ ಟು ಸೆಲೆಕ್ಟ್ ಸ್ಟಾಕ್ ಫಾರ್ ಇಂಟ್ರಾಡೇ ಟ್ರೇಡಿಂಗ್? ಒಂದು ಸ್ಟಾಕ್ ನ ಚೂಸ್ ಮಾಡ್ಲಿಕ್ಕೆ ನಾವ್ ಏನೇನ್ ಮಾಡ್ಬೇಕು? ಸ್ಟಾಕ್ ಸ್ಟ್ರಾಂಗ್ ಇರಬೇಕು, ಸಪೋರ್ಟ್ ಹತ್ರ ಇರಬೇಕು, RSI ಚೆನ್ನಾಗಿರ್ಬೇಕು. ಶಾರ್ಟ್ ಮಾಡಬೇಕು ಅಂದ್ರೆ ರೆಸಿಸ್ಟೆನ್ಸ್ ಹತ್ರ ಇದ್ದಾಗ ಸೆಲ್ ಮಾಡಿ, RSI ಬಿಲೋ 40 ಇರಬೇಕು, ರೆಸಿಸ್ಟೆನ್ಸ್ ಹತ್ರ ಇರಬೇಕು, ಸ್ಟಾಕ್ ವೀಕ್ ಇರಬೇಕು, ಇವೆಲ್ಲ ಇರ್ಬೇಕಾಗತ್ತೆ. ಸೊ RSI ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಬೇಕಾದ್ರೆ ಸ್ಕ್ರೀನ್ ಶಾಟ್ ಕೂಡ ತಗೊಳ್ಳಿ. RSI 50 to 60 ಮೀಡಿಯಂ ಸ್ಟ್ರಾಂಗ್, 60 to 70 ಸ್ಟ್ರಾಂಗ್, 40 to 50 ನ್ಯೂಟ್ರಲ್, 50 to 40 ಮೀಡಿಯಂ ವೀಕ್, 40 to 30 ವೀಕ್. ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋಕೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಹೋಗಿ ನನ್ನ 9 ವಿಡಿಯೋಗಳಿದಾವೆ, 1 ನಿಮಿಷ 2 ನಿಮಿಷ ಮಾಡಿರೋದು. ಆ ಸೀರೀಸ್ ಪೂರ್ತಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಲಾಸ್ಟ್ ಗೆ ವೆಬಿನಾರ್ ಲಿಂಕ್ ನ, ಸಾರಿ ಇನ್ಸ್ಟಾಗ್ರಾಮ್ ಲಿಂಕ್ ನ ಕೂಡ ಶೇರ್ ಮಾಡ್ತೀನಿ, ಯಾರು ನೋಡಿಲ್ಲ. ಈ ನೋಡಿ, ಈ ಸ್ಟಾಕ್ ಫಾರ್ ಎಕ್ಸಾಂಪಲ್ ನೇಮ್ ಇಲ್ಲ, ಜಸ್ಟ್ ನೋಡಿ RSI 36 ಇದೆ ಅಂದ್ರೆ ಸ್ಟಾಕ್ ವೀಕ್ ಇದೆಯಾ ಸ್ಟ್ರಾಂಗ್ ಇದೆಯಾ? ಫಾರ್ ಶೋರ್ 40 ಬಿಲೋ ವೀಕ್ ಇದೆ. ಈ ಸ್ಟಾಕ್ ನ ನಾನು ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ? ಸೆಲ್ ಮಾಡಬೇಕು. ಓಕೆ, ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಿ, ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಯ್ತು, ಎಂಟ್ರಿ, ಸ್ಟಾಪ್ ಲಾಸ್, ಫಾಲ್. ಕ್ಲಿಯರ್? ಸೊ ನೆಕ್ಸ್ಟ್ ಮತ್ತೆ ಮುಂದೆ ಹೋಗೋಣ. ಈ ಸ್ಟಾಕ್ ನೋಡಿ, RSI ಸ್ಟ್ರಾಂಗ್ ಇದೆ ಇಂಟ್ರಾಡೇಗೆ ಮಾತ್ರ, ಬಟ್ ಇಲ್ಲಿ RSI ಅತಿಯಾಗಿ ಸ್ಟ್ರಾಂಗ್ ಇಲ್ಲ. 1 ಡೇ ಟೈಮ್ ಫ್ರೇಮ್ ಅಲ್ಲಿ ಸಪೋರ್ಟ್ ಹತ್ರ ಬಂದಾಗ ಬೈ ಮಾಡಬೇಕು. ಪ್ರೀವಿಯಸ್ ಡೇ ಹೈ ಬ್ರೇಕ್ ಆದಾಗೂ ಬೈ ಮಾಡಬಹುದು, ಸಪೋರ್ಟ್ ಹತ್ರ ಬಂದಾಗೂ ಬೈ ಮಾಡಬಹುದು. ಇಲ್ಲಿ ನಾನು ಬೈ ಮಾಡಿದೆ, SL ಹಿಟ್ ಆಯ್ತು. ಮತ್ತಿಲ್ಲಿ ಬಂದಾಗ ಪ್ರಾಫಿಟ್ ಆಯ್ತು, 50%, 50-50 ಆಯ್ತು. ಬಟ್ ಇಲ್ಲಿ ನಾನು ಸಪೋರ್ಟ್ ಹತ್ರ ಯಾವಾಗ ಮಾರ್ಕೆಟ್ ಬರುತ್ತೋ ಅವಾಗೆಲ್ಲ ಬೈ ಮಾಡಬಹುದು. ಸ್ಟಾಕ್ ಸ್ಟ್ರಾಂಗ್ ಇದೆ ಇಂಟ್ರಾಡೇಗೆ, ಬಟ್ ಇನ್ನೂ ಫುಲ್ ಸ್ಟ್ರಾಂಗ್ ಆಗಿಲ್ಲ ಅದು. ಈ ಸ್ಟಾಕ್ ವೀಕ್ ಇದೆ, ಬಟ್ ಇಂಟ್ರಾಡೇ ಯೋಗ್ಯತೆ ಇಲ್ಲ. ನೋಡಿ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ವೀಕ್ ಇದೆ ಹೌದು, ಬಟ್ ಇಂಟ್ರಾಡೇ 3 ಮಿನಿಟ್ಸ್ 5 ಮಿನಿಟ್ಸ್ 15 ಮಿನಿಟ್ಸ್ ಇಲ್ಲೇ ಇಲ್ಲ, ನ್ಯೂಟ್ರಲ್ ಇದೆ. ನೋಡಿ, ಏನೂ ಆಗಿಲ್ಲ ಸ್ಟಾಕ್ ಇದು. ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಡ್ಡಾಡಿ ಒಂದ್ ಕಡೆ ಸುಮ್ಮನೆ ಹೋಯ್ತು. ಆಪ್ಷನ್ಸ್ ಪ್ರೀಮಿಯಂ ಡಿಕೆ ಆಗಿ ಹೋಗ್ಬಿಡುತ್ತೆ. ಸಪೋರ್ಟ್, ರೆಸಿಸ್ಟೆನ್ಸ್, RSI ಅಲಾಂಗ್ ವಿತ್ ಕ್ಯಾಂಡಲ್ ಸ್ಟಿಕ್, ಮಲ್ಟಿಪಲ್ ಕನ್ಫರ್ಮೇಶನ್ ಟ್ರೇಡ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಡಬಲ್ ಕನ್ಫರ್ಮೇಶನ್ ಟ್ರೇಡ್ಸ್ ಕೂಡ ಇದು. ಯಾವಾಗ RSI ಕಂಪ್ಲೀಟ್ ಸ್ಟ್ರಾಂಗ್ ಇರುತ್ತೋ, ಎಲ್ಲೆಲ್ಲಿ ಸಿಗುತ್ತೋ ಮಾರ್ಕೆಟ್ ಬೈ ಕೂಡ ಮಾಡಿ. ನೋಡಿ, 3:30 ತನಕನೂ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಓಕೆ, ಅಂಡ್ ಇದನ್ನ ನಾವು ಈಸಿಯಾಗಿ ಫಿಲ್ಟರ್ ಕೂಡ ಮಾಡಬಹುದು. ನೋಡಿ, ಇದು ಕೂಡ ಇಂಟ್ರಾಡೇ ಮಾತ್ರ ಸ್ಟ್ರಾಂಗ್ ಇದೆ, ಲಾಂಗ್ ಅಲ್ಲಿ ಸ್ಟ್ರಾಂಗ್ ಇಲ್ಲ. ಇಂಟ್ರಾಡೇ ಮಾತ್ರ ಇಟ್ಕೊಳ್ಳಿ, ಇದನ್ನ ನಾಳೆ ಕ್ಯಾರಿ ಫಾರ್ವರ್ಡ್ ಮಾಡಬೇಡಿ. ಓಕೆ, ಸೊ ಇದು ಸ್ಟಾಕ್ ವೀಕ್ ಇದೆ, ಹೈಯರ್ ಅಲ್ಲೂ ವೀಕ್ ಇದೆ, ಇಂಟ್ರಾಡೇ ಮೀಡಿಯಂ ವೀಕ್ ಇದೆ, ಜಾಸ್ತಿ ವೀಕ್ ಇಲ್ಲ ಇದು. ಬಟ್ ಬೇಡ ಬಿಟ್ಟರು ಬಿಡ್ಬೋದು ಬೇಕಾದ್ರೆ. ನೋಡಿ, ಏನೂ ಆಗಿಲ್ಲ, ಮಾರ್ಕೆಟ್ ಅಲ್ಲೇ ಇದೆ. ಇಂಟ್ರಾಡೇ ಏನಾಗಿಲ್ಲ, ಬಟ್ ಓವರ್ ಆಲ್ ವೀಕೇ ಇದೆ ಇನ್ನು, ಅಲ್ವಾ? ಸೊ ನೆಕ್ಸ್ಟ್ ಇದು ನೋಡಿ, ಏನೂ ಇಲ್ಲ. ಇದು ಅನ್ಹೆಲ್ತಿ ಆಗಿರೋ ಸ್ಟಾಕ್. ಇದನ್ನ ತಗೊಂಡು ಮೇಲ್ ಹೋಗು ಅಂದ್ರೆ ಹೋಗಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ಸ್ಟ್ರಾಂಗ್ ಆರ್ ಇಟ್ಸ್ ನಾಟ್ ವೀಕ್. ಇದು ನ್ಯೂಟ್ರಲ್ ಇದೆ. RSI ಪ್ಯಾನಲ್ ಅಲ್ಲಿ ನ್ಯೂಟ್ರಲ್ ಇದೆ. ಇದು ನಮ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಟ್ರೇಡ್ ಸೆಟಪ್ ಅಲ್ಲಿ. ನೋಡಿ, ಇದು ಕೂಡ ಅಷ್ಟೇ. ಇಂತಹ ಟ್ರೇಡ್ ನ ತಗೊಂಡ್ರೆ, ಇಂತಹ ಸ್ಟಾಕ್ ನಾನು ಇಂಟ್ರಾಡೇ ಸ್ಟಾಕ್ ಸೆಲೆಕ್ಷನ್ ಗೆ ಚೂಸ್ ಮಾಡಿದ್ರೆ ಮೇಲ್ಗಡೆ ಹೋಗಲ್ಲ.
SBI ಬ್ಯಾಂಕ್ ಹೋಗ್ತಿದೆ ಸರ್, ಅದ್ ಮೇಲ್ಗಡೆ ಹೋಗಿದೆ ಅಂತ HDFC ತಗೊಂಡೆ, ಹೋಗಲ್ಲ ಮೇಲೆ. SBI ಇಸ್ ಸ್ಟ್ರಾಂಗ್ ರನ್ನಿಂಗ್ ಹಾರ್ಸ್. ಓಕೆ, ವಾಟ್ ಇಸ್ ರಿಸ್ಕ್? ರಿಸ್ಕ್ ಅಂದ್ರೆ ವಾಟ್ ಐ ಲೂಸ್ ಅಂಡ್ ವಾಟ್ ಐ ಅಫೋರ್ಡ್ ಟು ಲೂಸ್, ದಟ್ ಈಸ್ ರಿಸ್ಕ್. ರಿವಾರ್ಡ್ ಅಂದ್ರೆ ವಾಟ್ ಐ ಗೆಟ್. ನನಗೆ ರಿವಾರ್ಡ್ ಜಾಸ್ತಿ ಬೇಕು, ರಿಸ್ಕ್ ಕಡಿಮೆ ಬೇಕು. ಬಟ್ ಇಲ್ಲಿ ಜನ ಏನ್ ಮಾಡ್ತಾರೆ, ರಿಸ್ಕ್ ಜಾಸ್ತಿ ಇಟ್ಕೋತಾರೆ, ರಿವಾರ್ಡ್ ನ ಕಡಿಮೆ ಮಾಡ್ಕೊಂತ ಹೋಗ್ತಾರೆ. ಯಾವಾಗ್ಲೂ ಈಟ್ ಲೈಕ್ ಎಲಿಫೆಂಟ್, ಶಿಟ್ ಲೈಕ್ ಹೆನ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಸಿಕ್ಕಾಪಟ್ಟೆ ತಿನ್ಬೇಕು, ಸಿಟ್ ಲೈಕ್ ಹೆನ್ ಅಂತ ಹೇಳ್ತೀವಿ. ಸೊ ಇದೇ ಒಬ್ಬ ಟ್ರೇಡರ್ ನ ಮಂತ್ರ ಅಂತ ಹೇಳ್ಬೋದು. ಸೊ ಇದು ನೋಡಿ, ರಿಸ್ಕ್ ರಿವಾರ್ಡ್ ರೇಷಿಯೋಗೆ ಎಕ್ಸಾಂಪಲ್. ನೋಡಿ, ಎಂಟ್ರಿ ಇಲ್ಲಿದೆ, ಸ್ಟಾಪ್ ಲಾಸ್ ಇಲ್ಲಿದೆ, ರಿಸ್ಕ್ ಇಷ್ಟು, ರಿವಾರ್ಡ್ ಇಲ್ಲಿ ತನಕ ಇದೆ. ವಿ ಕ್ಯಾನ್ ಟೇಕ್ ಟ್ರೇಡ್. ಓಕೆ, ಬಟ್ ಅದೇ ಏನಾದ್ರು ಉಲ್ಟಾ ಇತ್ತು ಅಂದ್ರೆ ಟ್ರೇಡ್ ತಗೋಬೇಡಿ. ರಿಸ್ಕ್ ಕಡಿಮೆ ಇರಬೇಕು. ನೋಡಿ, ಇದು ನಿಫ್ಟಿ ಮೇಜರ್ ರೆಸಿಸ್ಟೆನ್ಸ್ ನ ಹಿಟ್ ಮಾಡಿ ಬಂದಿದೆ, ಟ್ರೇಡ್ ತಗೊಂಡಿದೀನಿ, ಸ್ಟಾಪ್ ಲಾಸ್ ಇದ್ರ ಮೇಲ್ಗಡೆ ಇಟ್ಕೊಂಡಿದೀನಿ, ರಿವಾರ್ಡ್ ಸಿಕ್ಕಿದೆ. ಈ ತರ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಮೇಜರ್ ಮೈನರ್ ಎರಡು ತರಾನು ಬರುತ್ತೆ. ಆ ಎರಡೂ ತರ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾನು ನಿಮ್ಗೊಂದು ಹೇಳಿದೆ ಅಲ್ವಾ, ಪ್ರೀವಿಯಸ್ ಡೇ ಹೈ ಬ್ರೇಕ್ ಆದ್ರೆ ಮಾರ್ಕೆಟ್ ಸ್ಟ್ರಾಂಗ್ ಆಗತ್ತೆ, ಅಲಾಂಗ್ ವಿತ್ RSI 60 ಎಬೋ ಇದ್ರೆ ಒಳ್ಳೆಯದು. ಇದ್ರ ಜೊತೆ ವಾಲ್ಯೂಮ್ 10 lakh ಎಬೋ ಇದ್ರೆ ಒಳ್ಳೆಯದು. ಓಕೆ, ಅಂಡ್ ಅದೇ ತರ RSI ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗುವಾಗ RSI ಎಷ್ಟಿರ್ಬೇಕು, ಬಿಲೋ 40 ಇದ್ರೆ ಒಳ್ಳೆಯದು. ಅಗೇನ್ ವಾಲ್ಯೂಮ್ 10 lakh ಎಬೋ ಇದ್ರೆ ಒಳ್ಳೆಯದು. ಒಂದು ಸ್ಟಾಕ್ ವಾಲ್ಯೂಮ್ 10 lakh ಎಬೋ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಈ ಸ್ಟಾಕ್ ಅಲ್ಲಿ ಟ್ರೇಡಿಂಗ್ ನ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂತ ಅರ್ಥ. ಸೊ ಈ ಸ್ಟಾಕ್ ಅಲ್ಲಿ ಬಲಿಷ್ಠವಾಗಿ ವಾಲ್ಯೂಮ್ ಇದೆ, ಅಂತಹ ಸ್ಟಾಕ್ ನ ಚೂಸ್ ಮಾಡೋಣ. ಈಗ ನಿಮ್ಗೆ ಫಂಡಮೆಂಟಲ್ ಅಂದ್ರೇನು, ಟೆಕ್ನಿಕಲ್ ಅಂದ್ರೇನು ಅಂತ ಗೊತ್ತಾಗಿದೆ. ವಿತೌಟ್ ದಿಸ್ ವೆಪನ್ಸ್ ನೀವು ಒಂದು ವಾರ್ ಫೀಲ್ಡ್ ಗೆ ಹೋದ್ರೆ ಫಾರ್ ಶೋರ್ ಲಾಸ್ ಆಗುತ್ತೆ ಅಲ್ವಾ. ಇದನ್ನ ಕಲ್ತ್ಕೊಂಡು ಹೋದ್ರೂ ಲಾಸ್ ಆಗತ್ತೆ. ಬಟ್ ನೀವು ಸ್ಟ್ರಾಂಗ್ ಇರ್ತೀರಾ, ನಿಮ್ಗೆ ಗೊತ್ತಿದೆ ಎಲ್ಲಿ ಟ್ರಿಗರ್ ಮಾಡಬೇಕು, ಎಲ್ಲಿ ಟ್ರಿಗರ್ ಮಾಡಬಾರ್ದು. ಅಂಡ್ ಈ ಅಲರ್ಟ್ ಗಳು ನಿಮ್ಮ ಮೊಬೈಲ್ಗೆ ಬರೋ ತರ ಕೂಡ ನೀವು ಮಾಡ್ಕೋಬಹುದು. ಓಕೆ, ಈಗ ಒಂದು ಸ್ಟಾಕ್ ಪ್ರೀವಿಯಸ್ ಡೇ ಹೈ ಬ್ರೇಕ್ ಆಗಿದೆ, ನಿಮ್ ಮೊಬೈಲ್ಗೆ ಇಮ್ಮಿಡಿಯೇಟ್ ಆಗಿ ಅಲರ್ಟ್ ಬರೋ ತರ ಮಾಡ್ಕೋಬಹುದು ವಿತ್ 700 rupees ಪರ್ ಮಂತ್. ಅದನ್ನು ಕೂಡ ನಾವು ಮಾಡ್ಕೊಡ್ತೀವಿ. ಓಕೆ, ಅಂಡ್ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿದೆ, ಅಲರ್ಟ್ ಬರುತ್ತೆ. ಯು ಕ್ಯಾನ್ ಫಿಲ್ಟರ್. ಹೇಗೆ ಅಂತಂದ್ರೆ, ಸರ್ ABC ಅಂತ ಕಂಪನಿಗಳಿದಾವೆ, ಮೂರ್ ಕಂಪನಿ ಲೋ ಎಲ್ಲವೂ ಬ್ರೇಕ್ ಆಗಿದಾವೆ. ಯಾವ ಕಂಪನಿ RSI 40 ಬಿಲೋ ಇದೆ ಆ ಕಂಪನಿ ಮಾತ್ರ ಅಲರ್ಟ್ ಬರೋ ತರ ನೀವು ಮಾಡ್ಕೋಬಹುದು. ಸೊ ಅಲರ್ಟ್ ಬಂದ ತಕ್ಷಣ ನಿಮ್ ಕೆಲಸ ಏನು, ಇಮ್ಮಿಡಿಯೇಟ್ ಆಗಿ ಬೈ ಮಾಡೋದಲ್ಲ, ಕ್ರಾಸ್ ಚೆಕ್ ಮಾಡಬೇಕು. 1 second ಅಲ್ಲಿ ಕ್ರಾಸ್ ಚೆಕ್ ಮಾಡಬಹುದು. ಕ್ರಾಸ್ ಚೆಕ್ ಮಾಡಿಬಿಟ್ಟು ಎಂಟ್ರಿ ತಗೋಬೋದಾ ಬೇಡ ಆಮೇಲೆ ವಿಚಾರ ಮಾಡಬೇಕು. ನೋಡಿ, ಈ ಸ್ಟಾಕ್ ಅಲರ್ಟ್ ಬಂದಿದೆ, ಆಲ್ಕೆಮ್ ಲ್ಯಾಬ್ ಕ್ರಾಸಿಂಗ್ ಪ್ರೀವಿಯಸ್ ಡೇ ಹೈ ಬ್ರೇಕ್ ಆದ ತಕ್ಷಣ ಬರುತ್ತೆ ಎಂಟ್ರಿ, ಸ್ಟಾಪ್ ಲಾಸ್, ಇಲ್ಲಿ ರೆಸಿಸ್ಟೆನ್ಸ್ ನ ನೋಡ್ಬಿಟ್ಟು ಟಾರ್ಗೆಟ್ ಮಾಡಬೇಕು. ಸೊ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ಟ್ರೇಡಿಂಗ್ ನ ಮಾಡಬೇಕು, ಬಿಕಾಸ್ ವಿ ಶುಡ್ ನಾಟ್ ಬಿ ಡಿಪೆಂಡಿಂಗ್ ಅಪಾನ್ ದ ಟೆಕ್ನಾಲಜಿ. ಕ್ಲಿಯರ್? ಓಕೆ, ಸೊ ಚೂಸಿಂಗ್ ದಿ ರೈಟ್ ಮೆಂಟರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಷ್ಟೋ ಜನ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳು ನೀವು ನೋಡಿದೀರಾ, ಪರ್ಸನಲಿ ಅವ್ರ ಲಾಸ್ ಅಲ್ಲಿ ಇರ್ತಾರೆ, ಕೋರ್ಸ್ ಸೆಲ್ ಮಾಡಿ ಪ್ರಾಫಿಟ್ ನ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ನೀವು ನೋಡಿದೀರಾ, ರೀಸೆಂಟ್ ಆಗಿ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಟ್ ಗಳೆಲ್ಲ ಈ ತರ ಆಗಿದೆ ಅಂತ ಬಂದಿದೆ ಅಲ್ವಾ. ಸೊ ಒಬ್ಬ ರೈಟ್ ಮೆಂಟರ್ ನ ಚೂಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬ ಪ್ರೊಫೆಷನಲ್ ಟ್ರೇಡರ್ ನ ಚೂಸ್ ಮಾಡಿ. ಓಕೆನಾ, ಪ್ರೊಫೆಷನಲ್ ಟ್ರೈನರ್ ಅಲ್ಲ, ಪ್ರೊಫೆಷನಲ್ ಟ್ರೇಡರ್, ಅವ್ರ ಜೊತೆ ಟ್ರೈನಿಂಗ್ ನ ತಗೊಳ್ಳಿ. ನನ್ನ ಜೀವನ ಟ್ರೇಡಿಂಗ್ ಇಂದ ನಡೀತಿರ್ಬೇಕು, ಟ್ರೈನಿಂಗ್ ಇಂದ ಅಲ್ಲ. ಅಂಡ್ ಅದ್ರ ಜೊತೆ ನಾನು ನಿಮ್ಗೆ ಸ್ಮಾರ್ಟ್ ಡೈಲಿ ಕ್ಯಾಂಡಲ್ ಪ್ಯಾಟರ್ನ್ 5 ತರದ ಕ್ಯಾಂಡಲ್ ಸ್ಟಿಕ್ಸ್ ಗಳನ್ನ ಹೇಳ್ಕೊಡ್ತೀನಿ. ಟ್ರೆಂಡ್ ಅನಾಲಿಸಿಸ್, ಟ್ರೇಡಿಂಗ್, ಇವೆಲ್ಲ ಟೂಲ್ ಗಳು ನಿಮ್ಗೆ ಲೈಫ್ ಟೈಮ್ ಫ್ರೀ ಇರುತ್ತೆ. ಯಾರಿಗೆ ಇಲ್ಲ ಅವ್ರು ನಂಗೆ ಮೆಸೇಜ್ ಹಾಕಿದ್ರೆ ನಾನು ಮಾಡ್ಕೊಡ್ತೀನಿ. ನಮ್ಮ ಹಳೆ ಸ್ಟೂಡೆಂಟ್ ಕೆಲವೊಬ್ರಿಗೆ ಹೋಗಿದೆ, ಯಾರಿಗಿಲ್ಲ ಅವ್ರು ಮೆಸೇಜ್ ಹಾಕಿದ್ರೆ ನಾನು ಇದನ್ನ ಮಾಡ್ಕೊಡ್ತೀನಿ. ಈ ತರ ಯಾವ್ಯಾವ ಕ್ಯಾಂಡಲ್ ಸ್ಟಿಕ್ಸ್ ಗಳಲ್ಲಿ ಫಾರ್ ಎಕ್ಸಾಂಪಲ್, 1 second, ಬೇರೆ ಅಕೌಂಟ್ ಲಾಗಿನ್ ಮಾಡ್ತೀನಿ. ಓಕೆ, ಸೊ ಡೈಲಿ ಕ್ಯಾಂಡಲ್ ಅಲ್ಲಿ ಯಾವ ಸ್ಟಾಕ್ ಅಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಆಗಿದೆ, ಬುಲ್ಲಿಶ್ ಇಂಗಲ್ಫಿಂಗ್ ಆಗಿದೆ, ಬೇರಿಶ್ ಇಂಗಲ್ಫಿಂಗ್ ಆಗಿದೆ, ಪ್ರತಿ ಒಂದು ನಾನು ಹಿಂದಿನ ದಿನಾನೇ ರೆಡಿ ಆಗ್ಬಿಡ್ಬಹುದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಇನ್ಸೈಡ್ ಕೂಡ ಹೇಳ್ತೀವಿ ನೋಡಿ, ಇನ್ಸೈಡ್ ಆಗಿದೆ. ಓಕೆ, ಗೋಲ್ಡ್ ಇನ್ಸೈಡ್ ಆಗಿದೆ, ಇನ್ಸೈಡ್ ಡೇ ಆದಾಗ
ಇದು ಕೂಡ ಒಂದು ಟೆಕ್ನಿಕಲ್. ಯಾವಾಗ ಗೋಲ್ಡ್ ಅಲ್ಲಿ ಅಥವಾ ಯಾವುದೇ ಸ್ಟಾಕ್ ಅಲ್ಲಿ ಇನ್ಸೈಡ್ ಡೇ ಆದಾಗ, ಓಕೆ. ಸೊ ಸಿಂಪಲ್ ಆಗಿ ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ ಮಾರ್ಕ್ ಮಾಡಿ. ಪ್ರೀವಿಯಸ್ ಡೇ ಹೈ ಬ್ರೇಕ್ ಆದ್ರೆ ಸ್ಟ್ರಾಂಗು, ಲೋ ಬ್ರೇಕ್ ಆದ್ರೆ ವೀಕ್. ಡೇಟ್ ಯಾವುದು? 22nd ಆಫ್ ಡಿಸೆಂಬರ್. 22nd ಆಫ್ ಡಿಸೆಂಬರ್ ಚಾರ್ಟ್ ಓಪನ್ ಮಾಡ್ತೀನಿ. ಪ್ರೀವಿಯಸ್ ಡೇ ಹೈ ಬ್ರೇಕ್ ಆದ ಮೇಲೆ ಐ ಕ್ಯಾನ್ ಎಂಟರ್. ಓಕೆ, ನಾನೀಗ ಟ್ರೇಡ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಡೇ ಬ್ರೇಕ್ ಆದ ಮೇಲೆ ಐ ಕ್ಯಾನ್ ಎಂಟರ್ ಅಂತ ಹೇಳಿದೆ. ಸೊ 22nd ನೋಡಿ, ಮಾರ್ಕೆಟ್ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಿದೆ. ಇಲ್ಲಿ ಎಂಟರ್, ಇಲ್ಲಿ ಸ್ಟಾಪ್ ಲಾಸ್, ಅಂಡ್ ರಿಟೆಸ್ಟ್ ಮಾಡ್ತು, ಕ್ಲೀನ್ ಆಗಿ ಮೇಲ್ಗಡೆ ಹೋಯ್ತು. ನೋಡಿ ಎಷ್ಟು ಈಸಿ ಇದಲ್ಲ. ಈ ಮೆಥಡ್ ನ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಷ್ಟೇ. ನೋಡಿ, ಇಲ್ಲಿಂದ ಸ್ಟಾಪ್ ಲಾಸ್ ಎಷ್ಟು? 64.55. ಸೊ ಸ್ಟಾಪ್ ಲಾಸ್ ಸ್ವಲ್ಪ ಬಿಗ್ ಆಯ್ತು. ನಾ ಏನ್ ಮಾಡ್ತೀನಿ ಅವಾಗ? ಸ್ಟಾಪ್ ಲಾಸ್ ಬಿಗ್ ಇದ್ದಾಗ ರಿಟೆಸ್ಟ್ ಆಗ್ಲಿ ಅಂತ ವೇಟ್ ಮಾಡ್ತೀನಿ. ಇಲ್ಲಿ ಎಂಟ್ರಿ ಆಗ್ತೀನಿ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೋತೀನಿ. ಟಾರ್ಗೆಟ್ ಬಿಗ್. ಎಷ್ಟು ಪಾಯಿಂಟ್ ಮೂವ್ ಆಗಿದೆ ನೋಡಿ. ಸೊ ಈ ತರ ಟ್ರೇಡ್ ಮಾಡ್ಬೇಕಷ್ಟೇ. ನಾವು ನೋಡಲ್ಲ, ಸುಮ್ಮನೆ